ಹಾಯ್, ನಮಸ್ಕಾರ. ಅರಳಿಕಟ್ಟೆಯಲ್ಲಿ ನಾವು ವಿಶೇಷವಾದ ಅತಿಥಿಗಳ ಜೊತೆ, ವಿಶೇಷವಾದ ಪುಸ್ತಕಗಳ ಜೊತೆ, ಯಾವಾಗ್ಲೂ ನಿಮ್ಮಂತ ವಿಶೇಷ ಶ್ರೋತೃಗಳ ಜೊತೆ ಮಾತಾಡ್ತಿರ್ತೀವಿ. ಇವತ್ತಿನ ರಿಟೇಕ್ ಅಂತ. ಓಕೆ ಹಾಯ್, ನಮಸ್ಕಾರ. ನಿಮ್ಗೆ ಗೊತ್ತೇ ಇದೆ, ನಾವು ಅರಳಿಕಟ್ಟೆನಲ್ಲಿ ವಿಶೇಷವಾದ ಪುಸ್ತಕಗಳು, ವಿಶೇಷವಾದ ಅತಿಥಿಗಳ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ನಿಮ್ಮಂತ ವಿಶೇಷ ಅತಿಥಿಗಳಿಗಾಗಿ, ವಿಶೇಷ ಲಿಸ್ನರ್ಸ್ಗಾಗಿ. ಇವತ್ತು ನಾವು ಒಂದು ವಿಶಿಷ್ಟವಾದ ಬರಹಗಾರ, ಲೇಖಕ, ಸ್ಟಾಕ್ ಬ್ರೋಕರ್ ಮತ್ತೆ ಟೀಚರ್, ತುಂಬಾ ಅವ್ರು ಹೇಳ್ಕೊಳ್ಳೋ ಅಂತೆ ಫಕ್ ಯು ಮನಿ ಉಳ್ಳಂತಹ ನಿಕೋಲಸ್ ನಸೀಮ್ ತಲೇಬ್. ಸೊ ಫಕ್ ಯು ಮನಿ ಏನು ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇದ್ರೆ ಅದನ್ನ ಆಮೇಲೆ ಯಾವಾಗ್ಲಾದ್ರೂ ಹೇಳೋಣ. ಬಟ್ ಸದ್ಯಕ್ಕೆ ನಿಕೋಲಸ್ ತಲೇಬ್ ಬರ್ದಿರೋ ಸ್ಕಿನ್ ಇನ್ ದ ಗೇಮ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ. ನಿಕೋಲಸ್ ತಲೇಬ್ ಸುಮಾರು ಪುಸ್ತಕಗಳು ಬರ್ದಿದ್ದಾರೆ. ಒಟ್ಟು 5 ಪುಸ್ತಕ ಬರ್ದಿದ್ದಾರೆ. ಬ್ಲ್ಯಾಕ್ ಸ್ವಾನ್, ಆಂಟಿ ಫ್ರಜೈಲ್, ಫೂಲ್ಡ್ ಬೈ ರ್ಯಾಂಡಮ್ನೆಸ್, ಸ್ಕಿನ್ ಇನ್ ದ ಗೇಮ್, ಅದನ್ನ ಇವತ್ತು ನಾವು ಓದ್ತಾ ಇದೀವಿ. ಅಂಡ್ ಬೆಡ್ ಆಫ್ ಪ್ರಾಕ್ರಸ್ಟಸ್, ಕರೆಕ್ಟ್ ಆಗಿ ಹೇಳಿ ನಂಗೆ ಗೊತ್ತಿಲ್ಲ, ದಯವಿಟ್ಟು ಕನ್ನಡನಲ್ಲಿ ಇದ್ರ ಬಗ್ಗೆ ಇದ್ರ ಅರ್ಥ ಕೇಳ್ಬೇಡಿ. ಆಕ್ಚುಲಿ ನಮ್ ವ್ಯೂವರ್ಸ್ ಜೊತೆ ತುಂಬಾ ಆನೆಸ್ಟ್ ಆಗಿರ್ತೀವಿ. ನಾವು ಈ ಪುಸ್ತಕನ ಯಾಕೆ ಆರಿಸ್ಕೊಂಡ್ವಿ ಅಂದ್ರೆ, ಈ ಪುಸ್ತಕದ ಸೈಜು ಅತ್ಯಂತ ಕಡಿಮೆ ಆಗಿತ್ತು ಅನ್ನೋ ಕಾರಣಕ್ಕೆ ಆರಿಸ್ಕೊಂಡ್ವಿ ಅನ್ನೋ ನಿಜ ಒಪ್ಕೊಂಡ್ಬಿಡ್ತೀವಿ. ಬಟ್ ಆಕ್ಚುಲಿ ನಾವು ಈ ಪುಸ್ತಕನ ಪ್ರಾರಂಭಿಸಿ ಎರಡು ವಾರ ಮುಂದೆ ಇದನ್ನ ಮುಂದೂಡಿದ್ವಿ. ಯಾಕೆಂದ್ರೆ ಇದ್ರ ಪುಸ್ತಕದಲ್ಲಿ ಇರುವಂತ ವಿಷಯಗಳು, ಅದರ ಆಳ, ಮತ್ತೆ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಕೆ ವಿ ಟುಕ್ ಲಿಟಲ್ ಮೋರ್ ಟೈಮ್. ಇದು ನಮ್ಮ ನಸೀಮ್ ತಲೇಬ್ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಇ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಓಕೆ, ನಾವು ಅರಳಿಕಟ್ಟೆದು ಪ್ರೀವಿಯಸ್ ಎಪಿಸೋಡ್ಸ್ ಕೇಳಿಸ್ಕೊಂಡಿದ್ರೆ ನಾವು ಆಲ್ಮೋಸ್ಟ್ ಪ್ರತಿ ಎಪಿಸೋಡಲ್ಲೂ ತಲೇಬ್ದು ಐಡಿಯಾಸ್ನ ಮೆನ್ಷನ್ ಮಾಡಿರ್ತಾ ಇದ್ವಿ. ಅವಾಗ ಇನ್ ರೆಫರೆನ್ಸ್ ಅಂತ ತರ್ತಾ ಇದ್ವಿ. ಸೊ ಇವಾಗ ವಿ ವೆಂಟ್ ಟು ದ ಟೆಂಪಲ್ ಇಟ್ ಸೆಲ್ಫ್. ಬರೀ ಮೆನ್ಷನ್ ಮಾಡದೆ, ಲೈಕ್ ವಿ ಗಾಟ್ ಇನ್ ಟು ದ ಹಾರ್ಟ್ ಆಫ್ ದ ಮಾನ್ಸ್ಟರ್. ಸೊ ನಸೀಮ್ ತಲೇಬ್ ಅಮೆರಿಕಾದಲ್ಲಿ ತುಂಬಾ ಇವಾಗ ಫೇಮಸ್ ಆಗಿರೋ ರೈಟರು. ಒಂದು ಬ್ಲ್ಯಾಕ್ ಸ್ವಾನ್ ಅಂತ ಒಂದು ಬುಕ್, ಇಟ್ಸ್ ಲೈಕ್ 20 years ಅಗೋ ಬರ್ದಿದ್ದ ಬುಕ್, 15 years ಅಗೋ. ಅದು ಫೈನಾನ್ಷಿಯಲ್ ಕ್ರೈಸಿಸ್ 2008 ಆಯ್ತಲ್ಲ, ಅದನ್ನ ಆಗೋಕ್ಕಿಂತ ಮುಂಚೆ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ದ. ಸೊ ಅವಾಗಿಂದ ತುಂಬಾ ಫೇಮಸ್ ಆಯ್ತು. ಆಮೇಲೆ ಅದು ಲೈಕ್ ಹಿ ಹ್ಯಾಸ್ ಎ ಕಾನ್ಸ್ಟಲೇಷನ್ ಆಫ್ ಐಡಿಯಾಸ್. ಅದು ಬೇರೆ ಬೇರೆ ಸೇಮ್ ಥೀಮ್ ಇದೆ, ಬಟ್ ಬೇರೆ ಬೇರೆ ಐಡಿಯಾಸ್ ಇರೋದು, ಅದೆಲ್ಲ ಪಾಪ್ಯುಲರ್ ಆಗ್ತಾ ಬರ್ತಾ ಇದೆ. ಸೊ ತಲೇಬ್ ಇವಾಗ ನ್ಯೂಯಾರ್ಕ್ ಅಲ್ಲಿ ಇರೋದು. ಒಂದು ಹಿಸ್ ಬ್ಯಾಕ್ಗ್ರೌಂಡ್ ಇಸ್ ಲೆಬನೀಸ್ ಬಾರ್ನ್. ಅವ್ರ ಪೇರೆಂಟ್ಸ್ ಲೆಬನಾನ್ ಅವರು. ಹಿ ವಾಸ್ ಬಾರ್ನ್ ಇನ್ ಲೆಬನಾನ್. ಆಮೇಲೆ ಅವರು ಫ್ರಾನ್ಸಿಗೆ ಮೈಗ್ರೇಟ್ ಆಗ್ತಾರೆ. ಹಿ ಮೈಗ್ರೇಟ್ಸ್ ಟು ಅಮೆರಿಕಾದಲ್ಲಿ ಇದ್ದು. ಈಸ್ ನಾಟ್ ಎ ಸ್ಟಾಕ್ ಬ್ರೋಕರ್, ಹಿ ವಾಸ್ ಎ ಆಪ್ಷನ್ಸ್ ಟ್ರೇಡರ್. ಸೊ ಕಮಾಡಿಟೀಸ್ ಟ್ರೇಡಿಂಗ್ ಅಲ್ಲಿ 21 ವರ್ಷ ಕಳೆದು, ಅಂದ್ರೆ ಹಿ ವಾಸ್ ಎ ಪ್ರಾಕ್ಟೀಷನರ್ ಫಸ್ಟ್. ಸೊ ಆ ಟ್ರೇಡಿಂಗ್ ಮಾಡುವಾಗ ಅವನಿಗೆ ಈ ಅನ್ಸರ್ಟನಿಟಿ, ಪ್ರಾಬಬಿಲಿಟೀಸು, ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಬೆಳೀತು, ರಿಸ್ಕ್ ಮ್ಯಾನೇಜ್ಮೆಂಟು. ಸೊ ಆಮೇಲೆ ಹಿ ವೆಂಟ್ ಇನ್ ಟು ಅಕಾಡೆಮಿಯಾ. ಅವನು ಫ್ರೀ ಟೈಮಲ್ಲಿ MBA ಮಾಡಿ
ಹಿ ಸ್ಟಾರ್ಟೆಡ್ ಲರ್ನಿಂಗ್ ಮೋರ್. ಈಗ 21 ವರ್ಷ ಟ್ರೇಡಿಂಗ್ ಕೆಲಸ ಮುಗಿಸ್ಬಿಟ್ಟು ಈಸ್ ರಿಟೈರ್ಡ್ ಅಂಡ್ ಈಸ್ ವರ್ಕಿಂಗ್ ಇನ್ ನ್ಯೂಯಾರ್ಕ್ ಯೂನಿವರ್ಸಿಟಿ ಟ್ಯಾಂಡನ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ. ಅಲ್ಲಿ ರಿಸ್ಕ್ ಇಂಜಿನಿಯರಿಂಗ್ ಅನ್ನೋ ಇದಕ್ಕೆ ಈಸ್ ಅ ಪ್ರೊಫೆಸರ್. ಆಮೇಲೆ ಟ್ವಿಟರ್ ಅಲ್ಲಿ ಈಸ್ ವೆರಿ ಆಕ್ಟಿವ್. ನಾವು ನಿಮಗೆ ಯಾರ್ಯಾರು, ನನಗಂತೂ ಪರ್ಸ್ನಲಿ ಯಾರ್ಯಾರು ಹೀರೋಸ್ ಅಂತ ಇದ್ರು ಅವ್ರನ್ನೆಲ್ಲರನ್ನು ಹೆಂಗೆ ಏನೋ ಮುಲಾಜಿಲ್ದೆ ಬೈತಾರೆ ಅಂತ ನೋಡ್ಬೇಕು ಅಂದ್ರೆ ಯು ಗೋ ಟು ಹಿಸ್ ಟ್ವಿಟರ್. ಸ್ಟೀವನ್ ಪಿಂಕರು, ರಿಚರ್ಡ್ ಡಾಕಿನ್ಸು, ಜೋರ್ಡನ್ ಪೀಟರ್ಸನ್ನು, ಸ್ಯಾಮ್ ಹ್ಯಾರಿಸ್, ಈ ಥರದವ್ರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಮಂಗಳಾರತಿ ಎತ್ತೋಂಥ ಟ್ವಿಟರ್ ಫೀಡು. ಸೊ ಅದು ಲೈಕ್ ದಟ್ ಈಸ್ ಲೈಕ್ ಅ ಬ್ಯಾಕ್ ಗ್ರೌಂಡ್. ನಸೀಮ್ ತಲೇಬ್ ಗೊತ್ತಿಲ್ಲದೆ ಇರೋರಿಗೆ ಯಾರು ಆಕ್ಚುಲಿ ಮುಂದೆ ಎಂದಾದ್ರೂ ಸುಪ್ರೀತ್ ವೆಯ್ಟ್ ಲಿಫ್ಟಿಂಗ್ ಶುರು ಮಾಡಿದ್ರೆ ಅದು ನಸೀಮ್ ತಲೇಬ್ ಇಂದ ಪ್ರೇರಣೆ ಆಗಿದೆ ಅಂತ ನಾವು ಇವಾಗ ಹೇಳಕ್ಕೆ ಇಷ್ಟಪಡ್ತೀವಿ. ಆಕ್ಚುಲಿ ನಸೀಮ್ ತಲೇಬು ಸುಪ್ರೀತ್ ಹೇಳ್ದಂಗೆ ತುಂಬಾ 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 ಜನ ಇಂಟೆಲೆಕ್ಚುವಲ್ಸ್ ನ ಡೆಸಿಮೇಟ್ ಮಾಡಿದ್ದಾರೆ. ಅವ್ರ ವ್ಯೂ ಪಾಯಿಂಟ್ಸ್ ನ ಎಲ್ಲ ಆಕ್ಚುಲಿ ತುಂಬಾ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳಿದಂಗೆ, ಬಿಹೇವಿಯರಲ್ ಎಕನಾಮಿಕ್ಸ್ ಅಂತ ನನ್ಗೆ ತುಂಬಾ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಅನ್ನು ಕೂಡ he has destroyed it a lot, so much so that ನನ್ಗೆ ಸದ್ಯಕ್ಕೆ ಯಾಕಾದ್ರೂ ಇದು ಪರ್ಸ್ಯೂ ಮಾಡ್ತಾ ಇದೀನೋ ಅಂತ ಅನ್ಸ್ತಾ ಇದೆ. ಬಟ್ nonetheless we will talk more about that in the future episodes. ಆಕ್ಚುಲಿ ಸುಪ್ರೀತ್ ಹೇಳ್ದಂಗೆ ಅವರು ತುಂಬಾ ಕೆಲ್ಸಗಳು ಮಾಡ್ತಾ ಇದ್ದಾರೆ ಅಂತ ಸುಪ್ರೀತ್ ಹೇಳಿದ್ರು. ಅದಕ್ಕೆ ಅವರು ಒಂದು ಮುಖ್ಯವಾದ ಕಾರಣ ಏನ್ ಕೊಡ್ತಾರೆ ಅಂದ್ರೆ, ನಾನು ತುಂಬಾ ಕಡೆ ಕೆಲಸ ಮಾಡ್ತಾ ಇದ್ರೆ ಅಥವಾ ಎಲ್ಲೂ ಒಂದ್ ಕಡೆ ಅಂತ ಅಂಟ್ಕೊಂಡಿದ್ರೆ ನನ್ನ ಇಂಡಿಪೆಂಡೆನ್ಸು ಮತ್ತೆ ನನ್ನ ಸೌಂಡ್ ಥಿಂಕಿಂಗ್ಗೆ ಧಕ್ಕೆ ಬರ್ಬೋದು ಅಂತ ಹೇಳಿ he says that he's maintaining, I think he says that the 1/4 lesser than 1/4 rule, right, of dividing his activities. So that is his nature. So we will continue to talk about this. ಈ ಪುಸ್ತಕದಲ್ಲಿ ತುಂಬಾ ಹೊಸ ಕಾನ್ಸೆಪ್ಟ್ಸ್ ಇದೆ. ಲಾ ಬಗ್ಗೆ ಇದೆ, ರಿಲಿಜನ್ ಬಗ್ಗೆ ಇದೆ, ಎಥಿಕ್ಸ್ ಬಗ್ಗೆ ಇದೆ, ಮತ್ತೆ ಇಂಡಿವಿಜುವಲ್ಸ್ ವೈಯಕ್ತಿಕವಾಗಿ ನಿಮ್ಮ ಬಿಹೇವಿಯರ್ ಹೆಂಗಿರ್ಬೇಕು, ಯಾವ ತರ ಇರಬೇಕು ಅನ್ನೋ ತುಂಬಾ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ ನ ಸಿಂಪ್ಲಿಫೈ ಮಾಡಿ ಟು ಅನ್ ಎಕ್ಸ್ಟೆಂಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೆಲವು ಕಥೆಗಳ ಮೂಲಕ. ಇನ್ನು ಕೆಲವು ಕಡೆ ನಮ್ಗೆ ಕಾಂಪ್ಲೆಕ್ಸ್ ಆಗಿರೋ ಮ್ಯಾಥಮೆಟಿಕಲ್ ಸಿಚುವೇಶನ್ಸ್ ಮತ್ತೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ, ಈಕ್ವೇಶನ್ಸ್ ಕೊಡಲ್ಲ, ಬಟ್ ಹಿ ವಿಲ್ ಎಕ್ಸ್ಪ್ಲೈನ್ ಮ್ಯಾಥಮೆಟಿಕಲಿ ಇದನ್ನ ಹೆಂಗೆ ನಾವು ವರ್ಕ್ ಮಾಡಿದೀವಿ ಅಂತಾನು ಎಕ್ಸ್ಪ್ಲೈನ್ ಮಾಡ್ತಾರೆ. ಕೆಲವು ಪಾರ್ಟ್ಸ್ ನಂಗೆ ಆನೆಸ್ಟ್ಲಿ ಅರ್ಥ ಆಯ್ತು, ಇನ್ ಕೆಲವು ಪಾರ್ಟ್ಸ್ ನನಗೆ ಅರ್ಥ ಆಗಿಲ್ಲ. ಬಟ್ ಎನಿವೇ, ವಿ ಹ್ಯಾವ್ ಸುಪ್ರೀತ್ ಅಂಡ್ ವಾಸುಕಿ, ಸೊ ವಿ ವಿಲ್ ಆಲ್ ಚಿಪ್ ಇನ್ ಟು ಮೇಕ್ ಅ ಗುಡ್ ಪಾಡ್ಕಾಸ್ಟ್ ಆಫ್ ದಿಸ್ ವಂಡರ್ಫುಲ್ ಬುಕ್. ಸೊ ಅದೇ ಈಗ ತಲೇಬ್ ಬ್ಯಾಕ್ ಗ್ರೌಂಡ್ ಕೊಟ್ಟಾಯ್ತಲ್ಲ, ಈಗ ಬುಕ್ದು ಒಂದು ಬ್ಯಾಕ್ ಗ್ರೌಂಡ್ ಕೊಡ್ಬೇಕು ಅಂದ್ರೆ ಅವನು ಈ 25 ವರ್ಷದಲ್ಲಿ 5 ಬುಕ್ ಬರ್ದಿರೋದು. ಆ ಸೀರೀಸ್ನ ಇನ್ಚರ್ಟೋ ಅಂತ ಕರೀತಾರೆ. ಆ 5 ಬುಕ್ಗಳ ಸೀರೀಸ್. ಆ 5 ಬುಕ್ ಬರ್ದಾದ್ಮೇಲೆ ಹಿ ಸೆಡ್ ನಾನು ಬೇರೆ ಯಾವ ಬುಕ್ ಬರೆಯಲ್ಲ ಅಂತ, ನಂದು ಬರ್ದಿರೋ ಬುಕ್ಕು ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ವಾಟ್ ಹಿ ಡಸ್ ಇಸ್ ಪ್ರತಿ 1-2 ವರ್ಷ 3 ವರ್ಷಕ್ಕೆ ಆ ಪುಸ್ತಕಗಳನ್ನ ಹಿ ರೀರೈಟ್ಸ್ ದೆಮ್. ಅಂದರೆ ಅದೇ ಐಡಿಯಾಸು ಅದೇ ಕಾನ್ಸೆಪ್ಟು, ಬಟ್ ಆ ಎಕ್ಸಾಂಪಲ್ಸು ಮತ್ತು ಸ್ಟೋರೀಸ್ ಎಲ್ಲ ಸಣ್ಣ ಸಣ್ಣದಿರುತ್ತಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ಈ ಕೀಪ್ಸ್ ರಿವೈಸಿಂಗ್ ಇಟ್. ಕೆಲವೊಂದು ರೆಫರೆನ್ಸಸ್ ಎಲ್ಲ ರಾಂಗ್ ಇದ್ದರೆ ಗೋಸ್ ಬ್ಯಾಕ್ ಆ್ಯಂಡ್ ಚೇಂಜಸ್ ಇಟ್. ಸೊ ಅವನು ಅದನ್ನೇ ಹೇಳೋದು, ನಾನೊಬ್ಬನೇ ಆಥರು ಹೂ ಕೀಪ್ಸ್ ರೈಟಿಂಗ್ ದ ಸೇಮ್ ಬುಕ್ ಅಗೇನ್ ಆ್ಯಂಡ್ ಅಗೇನ್ ಅಂತ. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಇದೆ. ಮತ್ತು ಈ ಇನ್ಚರ್ಟೋನಲ್ಲಿ ಏನೇನು ಐಡಿಯಾಸ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಸ್ವಾನ್ ಅಂತ ಹೇಳಿದ್ವಲ್ಲ, ಅದು ಕಾನ್ಸೆಪ್ಟ್ ಏನು ಅಂದರೆ, ಪ್ರತಿಯೊಬ್ಬರು ಬ್ಲ್ಯಾಕ್ ಸ್ವಾನ್ ಅಂದರೆ ಕಪ್ಪು ಹಂಸ. ಹಂಸಗಳು ಯಾವಾಗಲೂ ಬೆಳ್ಳಗಿರ್ತವೆ ಅಂತ ಎಲ್ಲರಿಗೂ ಗೊತ್ತು. ನೀವು 100 ಹಂಸ ನೋಡಿದ್ರೆ ಅದರಲ್ಲಿ 100ಕ್ಕೆ 100 ಬೆಳ್ಳಗಿರುತ್ತೆ. ಬಟ್ ಕಪ್ಪು ಹಂಸ ಒಂದು ಬರುತ್ತೆ ಅಂದರೆ ಇನ್ ಡೈಲಿ ಲೈಫು. ಇವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು 2008. ಅದನ್ನ ಎಲ್ಲ ಬ್ಯಾಂಕರ್ಸು ಎಲ್ಲ ಎಕನಾಮಿಸ್ಟು ಹೇಳ್ತಾರೆ, ಅದನ್ನ ನಾವು ಯಾರು ವಿ ಡಿಂಟ್ ಇಮ್ಯಾಜಿನ್ ಇಟ್ ಅಂತ, ಅಂದರೆ ಲೈಕ್ ವಿ ಡಿಂಟ್ ಸಿ ಇಟ್ ಕಮಿಂಗ್ ಅಂತ. ಸೊ ಅದು ಲೈಕ್ ದಟ್ ಈಸ್ ಫಾರ್ ನಮ್ಮಂಥ ಜನರಲ್ ಆಡಿಯನ್ಸಿಗೆ ಆ ಬುಕ್ಕು. ಬಟ್ ದೆರ್ ಈಸ್ ಅ ಕಂಪ್ಯಾನಿಯನ್, ಅದರಲ್ಲಿ ಮ್ಯಾಥಮೆಟಿಕಲ್ ಥಿಯರಮ್ಸ್ ಇದೆ.
ಇದೇನು ಐಡಿಯಾಸ್ ಇದೆ ಇದನ್ನ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡಿ ಹಿ ಪ್ರೂವ್ಸ್ ದೆಮ್. ಸೊ ಅವು ಎರಡೂ ಇದೆ. ಅಂದರೆ ದೆರ್ ಇಸ್ ಅ ಲಿಸ್ಟ್ ಆಫ್ ವೈಟ್ ಪೇಪರ್ ಮತ್ತು ಸೈಂಟಿಫಿಕ್ ಜರ್ನಲಲ್ಲಿ ಪಬ್ಲಿಷ್ ಆಗಿರೋವಂಥದ್ದು. ಆ್ಯಂಡ್ ದೀಸ್ ಐಡಿಯಾಸ್ ಕಾಮನ್ ಜನಕ್ಕೆ ತುಂಬ ಏನೋ ಇಂಟ್ರೆಸ್ಟಿಂಗ್ ಆದ ನರೇಟಿವ್ಸ್ ಇಟ್ಕೊಂಡು ತುಂಬ ಒಳ್ಳೊಳ್ಳೆ ಸ್ಟೋರೀಸ್ನ ಹಾಕ್ಬಿಟ್ಟು ಸಖತ್ತು, ಅಂದರೆ ಬುಕ್ ಓದೋದಕ್ಕೆ ತುಂಬ ಮಜಾ ಇರುತ್ತೆ. ಇವಾಗ ನಾಗೇಶ್ ಹೆಗಡೆದು ಸೈನ್ಸ್ ಆರ್ಟಿಕಲ್ಸ್ ಓದಿದ್ರೆ ಅಥವಾ ತೇಜಸ್ವಿ ರೈಟಿಂಗ್ ಓದಿದ್ರೆ ಅದೊಂಥರ ಲವಲವಿಕೆ ಇದೆಯಲ್ಲ, ಬರವಣಿಗೆಯಲ್ಲಿರೋ ಲವಲವಿಕೆ, ದಟ್ ಯು ಕ್ಯಾನ್ ಸಿ ಇನ್ ಆಲ್ ಹಿಸ್ ರೈಟಿಂಗ್ಸ್. ಈವನ್ ದೋ ಇಟ್ ಈಸ್ ವೆರಿ ಏನೋ ಅವ್ರು ಮಾತಾಡೋ ವಿಷಯಗಳು ಪ್ರಾಬಬಿಲಿಟಿ, ಅನ್ಸರ್ಟೆನಿಟಿ ಅವೆಲ್ಲ ಲೈಕ್ ವೆರಿ ಟೆಕ್ನಿಕಲ್. ಅವನು ಫ್ಯಾಟ್ ಟೈಲ್ ಅಂತ ಹೇಳ್ತಾನೆ, ಆಮೇಲೆ ಟೈಲ್ ಇವೆಂಟ್ಸ್ ಅಂತ ಹೇಳ್ತಾನೆ. ಅದೆಲ್ಲ ಲೈಕ್ ಜಸ್ಟ್ ಟು ಗೆಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಸ್ಟ್ಯಾಟಿಸ್ಟಿಕ್ಸ್. ಅದರಲ್ಲಿ ಬೆಲ್ ಕರ್ವ್ ಅಂತ ಇರುತ್ತೆ, ಆ ಕರ್ವ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಹೆಂಗಿರುತ್ತೆ ಅದೆಲ್ಲ ಗೊತ್ತಿರಬೇಕು. ಅದೇನು ಇಲ್ಲ ಅಂದ್ರೂ ತುಂಬಾ ಮಜಾ ಬರುತ್ತೆ ಓದೋದಕ್ಕೆ. ಹೌದು, ಅಂದ್ರೆ ಅಂದ್ರೆ ಇವ್ರ ಬುಕ್ ಅಲ್ಲಿ ಒಂಥರ ಒಂದ್ ಬ್ರೂಟಲ್ ಆನೆಸ್ಟಿ ಇದೆ. ಅಂದ್ರೆ ಅವರು ಓಪನ್ ಆಗಿ ಹೇಳ್ತಾರೆ, ನನ್ಗೆ ಐ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಟು ಬಿ ಇನ್ ದ ನ್ಯೂಯಾರ್ಕ್ ಟಾಪ್ 10 ಲಿಸ್ಟ್. ಐ ಡೋಂಟ್ ವಾಂಟ್ ಟು, ಅಂದ್ರೆ ಜರ್ನಲಿಸ್ಟ್ ಜೊತೆ ಡ್ರಿಂಕ್ಸು ಊಟ ಎಲ್ಲ ಮಾಡೋದು ಅದನ್ನೆಲ್ಲ ಹಿ ಓಪನ್ಲಿ ಕ್ರಿಟಿಸೈಸಸ್ ಇಟ್. ಅಂದ್ರೆ ಸಾಮಾನ್ಯವಾಗಿ ಈಗ ಒಂದ್ ಬುಕ್ ಟೂರ್ ಅಂತ ಮಾಡೋದು ಅಥವಾ ಒಂದ್ 10 ಪ್ರೆಸ್ ಇಂಟರ್ವ್ಯೂಗಳು ಕೊಡೋದು, ಇದೆಲ್ಲ ತಲೆಬ್ ಎಂದೂ ಮಾಡಿಲ್ಲ. ಬಟ್ ಆಲ್ ಇಸ್ ಬುಕ್ಸ್ ಆರ್ ಇನ್ ದ ಬೆಸ್ಟ್ ಸೆಲ್ಲರ್ಸ್ ರೇಂಜ್. ಅವೊಂದು ಬ್ಲ್ಯಾಕ್ ಸ್ವಾನ್ ಬುಕ್ಗೆ 2 ವರ್ಷನೋ 3 ವರ್ಷ ನ್ಯೂಯಾರ್ಕರ್ ಅಲ್ಲಿ, ಅಂದ್ರೆ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ರಿವ್ಯೂ ಪಬ್ಲಿಷ್ ಮಾಡಿರ್ಲಿಲ್ವಂತೆ. ಲೈಕ್ ನೋ ಬಡಿ ರಿವ್ಯೂಡ್ ಹಿಸ್ ಬುಕ್. ಸೊ ಅವನು ಅದೇ ಹೇಳ್ತಾನೆ, ನನಗೆ ಐ ಡೋಂಟ್ ರಿಲೈ ಆನ್ ರಿವ್ಯೂವರ್ಸ್, ಐ ಜಸ್ಟ್ ನೀಡ್ ರೀಡರ್ಸ್ ಅಂತ. ನಾನು ಡೈರೆಕ್ಟ್ ಐ ವಿಲ್ ಗೋ ಟು ರೀಡರ್ಸ್. ಆಮೇಲೆ ಎಲ್ಲ ಒಂದು ಪ್ರಿನ್ಸಿಪಲ್ಸ್ ಇದೆಯಲ್ಲ, ಇಟ್ಸ್ ನಾಟ್ ಜಸ್ಟ್ ಹಿ ರೈಟ್ಸ್ ದೆಮ್ ಅಥವಾ ಹಿ ಜಸ್ಟ್ ಟಾಕ್ಸ್ ಅಬೌಟ್ ಇಟ್. ಅವನ ಲೈಫಲ್ಲಿರೋ ಪ್ರಿನ್ಸಿಪಲ್ಸು ಹಂಗೆ ಇದೆ. ತುಂಬ ಜನ ಅವನಿಗೆ ಟ್ವಿಟರಲ್ಲಿ ಜೋ ರೋಗನ್ ಪಾಡ್ಕಾಸ್ಟಿಗೆ ಯಾಕೆ ಹೋಗಲ್ಲ ಅಂತ ಕೇಳ್ತಿದ್ರು. ಲೈಕ್ ಜೋ ರೋಗನ್ ಇಟ್ಸ್ ಲೈಕ್ ಬಿಗ್ಗೆಸ್ಟ್ ಪಾಡ್ಕಾಸ್ಟಿಂಗ್ ನೆಟ್ವರ್ಕ್ ಅಲ್ವಾ, ಅಂದ್ರೆ ಅಮೆರಿಕದ ಅರಳಿಕಟ್ಟೆ ಜೋ ರೋಗನ್. ಸೊ ಅಂಡ್ ದುಡ್ಡು ಮಾಡುವ ಅರಳಿಕಟ್ಟೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಪಾಡ್ಕಾಸ್ಟಿಗೆ ಹೋಗ್ಬೇಕು ಅಂತಂದ್ರೆ ನಾನು ಏನು ಮಾರೋದಕ್ಕೆ ಹೋಗಲ್ಲ, ಎಲ್ಲೂ ನನಗೇನಾದ್ರೂ ಕಲಿಯೋದಕ್ಕೆ ಸಿಕ್ಕರೆ ಮಾತ್ರ ಪಾಡ್ಕಾಸ್ಟಿಗೆ ಹೋಗೋದು ಅಂತ. ಆ್ಯಂಡ್ ಈ ಗೋಸ್ ಟು, ಐ ಮೀನ್ ನಾನು ಹುಡುಕಿರೋ ಪ್ರಕಾರ 2 ಪಾಡ್ಕಾಸ್ಟ್ ಅಲ್ಲಿ ಹಿ ಹ್ಯಾಸ್ ಅಪಿಯರ್ಡ್. ಒಂದು ರಸ್ ರಾಬರ್ಟ್ಸ್ ಅಂತ ಈಕಾನ್ ಟಾಕ್ ಅಂತ ಇದೆ, ಆಮೇಲೆ ಇನ್ನೊಂದು ಕೋವನ್ ಟೈಲರ್ ಅಂತ, ಅದು ಹಿ ಈಸ್ ಆಲ್ಸೋ ಎನ್ ಎಕನಾಮಿಸ್ಟ್. ಅವ್ರದ್ದು ಬಂದಿದೆ ಅಲ್ವಾ, ಗ್ಯಾಟ್ಸ್ಯಾಡ್ ಪಾಡ್ಕಾಸ್ಟ್ ಬಂದಿದೆ. ಗ್ಯಾಟ್ಸ್ಯಾಡ್ ಪಾಡ್ಕಾಸ್ಟ್ ಅದು ವೆರಿ ಲಿಮಿಟೆಡ್. ಅವನು ಹೇಳ್ತಾನೆ, ಮುಕುಂದ್ ಹೇಳಿದ್ರಲ್ಲ ಕ್ಯೂ ಮನಿ ಅಂತ, ಸೊ ಇದೆಲ್ಲ ಮ್ಯೂಟ್ ಮಾಡಿರ್ತೀವಿ ನಾವು ಯಾಕಂದ್ರೆ ಫ್ಯಾಮಿಲಿ ಫ್ರೆಂಡ್ಲಿ ಆಗಿರ್ಲಿ ಅಂತ. ಬಟ್ ಯು ಗೆಟ್ ದ ಐಡಿಯಾ. ಅದು ಬರೀ ದುಡ್ಡಿಂದಲ್ಲ. ಅವನೇ ಹೇಳೋದೇನು ಅಂದ್ರೆ, ನೀವು ಜೆಫ್ ಬೇಜೋಸ್ ಆಗಿರ್ಬೋದು ಅಥವಾ ಅಂಬಾನಿ ಆಗಿರ್ಬೋದು, ಬಟ್ ಇಫ್ ಯು ಡೋಂಟ್ ಹ್ಯಾವ್ ದ ಕರೇಜ್ ಅಥವಾ ಇಫ್ ಯು ಡೋಂಟ್ ಹ್ಯಾವ್ ದ ಪವರ್ ಟು ಸೇ ನೋ ಟು ಲಾಟ್ ಆಫ್ ಥಿಂಗ್ಸ್, ದೆನ್ ಯು ಆರ್ ನಾಟ್ ಫ್ರೀ ಅಂತ, ಯು ಆರ್ ನಾಟ್ ರಿಚ್. ಸೊ ಅದೇ ದ ಡೆಫಿನೇಷನ್ ಆಫ್ ಸಕ್ಸಸ್ ಅಥವಾ ರಿಚ್ is your capacity to say no to things. ಈಗ ಒಂದು ಪುಸ್ತಕ ಬರೆದ್ಬಿಟ್ಟು ಇದೆಲ್ಲ ಏನಂತಾರೆ ಏನೋ ಎಲ್ಲ ಈ ರಿವ್ಯೂವರ್ಸಿಗೆ ನೀವು ಚೆನ್ನಾಗಿರ್ಬೇಕು, ಜರ್ನಲಿಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಇಂಥದ್ದೆಲ್ಲ ಮಾಡೋ ಒಂದು ಇದೆಯಲ್ಲ, ಆ ಥರ ಮಾಡಿದ್ರೆ ನೀವು ಯು ಆರ್ ನಾಟ್, ಈವನ್ ದೋ ಯು ಆರ್ ಎ ಸಕ್ಸಸ್ಫುಲ್ ರೈಟರ್, ನೀವು ತುಂಬಾ ಫೇಮಸ್ ಆದ್ರೂ ಯು ಆರ್ ನಾಟ್ ಫ್ರೀ. ಸೊ ಆ ಥರ ಸಿಕ್ಕಾಬಟ್ಟೆ ಏನೋ ನಾವೆಲ್ ಕಾನ್ಸೆಪ್ಟ್ಸ್ ಇದೆ, ಲೈಫ್ನ ಹೆಂಗೆ ಲೀಡ್ ಮಾಡ್ಕೋಬೇಕು ಅಂತಿದೆ. ಆ್ಯಂಡ್ ಇಟ್ಸ್ ನಾಟ್ ಟಿಪಿಕಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ನೀವು ಏನೋ ಹೆಂಗೆ ಯಶಸ್ವಿ ಆಗಬೇಕು ಅನ್ನೋಂಥದ್ದಲ್ಲ ಇದು. ಇಟ್ಸ್ ಲೈಕ್ ಅ ಕೋರ್ ಲೈಫ್ ಫಿಲಾಸಫಿ. ಆಮೇಲೆ ಅವನು ಸ್ಕಿನ್ ಇನ್ ದ ಗೇಮ್ ಅಂದ್ರೆ ಅದೇ ಹಿ ಡಸ್ ನಾಟ್ ಟೇಕ್ ಇಟ್ ಟು ಸಮ್ ಕನ್ಕ್ಲೂಷನ್. ಅಂದ್ರೆ ಸ್ಕಿನ್ ಇನ್ ದ ಗೇಮ್ ಇದ್ರೆ ಹಿಂಗಾಗತ್ತೆ ಅಥವಾ ಸ್ಕಿನ್ ಇನ್ ದ ಗೇಮ್ ಇದ್ರೆ ಹಿಂಗ್ ಮಾಡ್ಬೋದು ತರ ಇಲ್ಲ. ಹಿ ಜಸ್ಟ್ ಎಕ್ಸ್ಪ್ಲೈನ್ಸ್ ಸ್ಕಿನ್ ಇನ್ ದ ಗೇಮ್ ಯಾವ್ಯಾವ ಫೀಲ್ಡಲ್ಲಿ ಹೇಗೆ ವರ್ಕ್ ಆಗುತ್ತೆ, ಅದ್ರದ್ದು ರೆಪರ್ಕಷನ್ಸ್ ಏನಿರುತ್ತೆ ಅದನ್ನ ಐಡಿಯಾನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಹಿ ಡಸಂಟ್ ಹ್ಯಾವ್ ಏನಂತ ಹೇಳ್ತೀರಾ ಅರ್ಜೆನ್ಸಿ ಟು ಕನ್ವಿನ್ಸ್ ಯು ಅಬೌಟ್ ಸಮಥಿಂಗ್, ಅದಿಲ್ಲ. ಸೊ ವಿಚ್ ಐ ಫೌಂಡ್ ಕ್ವೈಟ್ ರಿಫ್ರೆಶಿಂಗ್ ಆಕ್ಚುಲಿ. ಆಕ್ಚುಲಿ ಅವನು ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು.
ಅವನೇನ್ ಹೇಳ್ತಾನೆ ಅಂದ್ರೆ ನನ್ನ ಪುಸ್ತಕನ ಜಡ್ಜ್ ಮಾಡಕ್ಕೆ ಯಾವ ಮೀಡಿಯಾ ಇಂದನೂ ಸಾಧ್ಯ ಅಲ್ಲ, ನೀವು ರೀಡರ್ ಆಫ್ ದ ಬುಕ್ ಸಾಧ್ಯ ಇಲ್ಲ. ಮುಂದಿನ ತಲೆಮಾರಿನಲ್ಲಿ ಈ ಪುಸ್ತಕದ ಚರ್ಚೆ ಆಗತ್ತಾ ಅನ್ನೋದ್ರ ಮೇಲೆ ನನ್ನ ಇಂಪಾರ್ಟೆನ್ಸ್ ಅಥವಾ ನನ್ನ ಕಾಂಟ್ರಿಬ್ಯೂಷನ್ ಇರೋದು. ಈ ಬುಕ್ ನಾನ್ ನೀವು ಜಡ್ಜ್ ಮಾಡಕ್ಕಾಗಲ್ಲ, ಮೀಡಿಯಾ ಜಡ್ಜ್ ಮಾಡಕ್ಕಾಗಲ್ಲ, ಮುಂದಿನ ಜನಾಂಗ ಇದನ್ನ ಜಡ್ಜ್ ಮಾಡ್ಬೇಕು ಅಂತ ಒಂದ್ ಹೇಳ್ತಾನೆ. ಯಾಕೆಂದ್ರೆ ನನ್ನ ಐಡಿಯಾಗಳು ಇಸ್ ಇಟ್ ಟೈಮ್ಲೆಸ್. ಇದನ್ನ ಲಿಂಡಿ ಎಫೆಕ್ಟ್ ಅನ್ನೋದ್ರ ಮೇಲೆ ಅನ್ನೋದು ಅಂತ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಬಟ್ ಐ ಥಿಂಕ್ ದಟ್ ಅಮೌಂಟ್ ಆಫ್ ಕ್ಲಾರಿಟಿ ಇಸ್ ರಿಯಲಿ ಗುಡ್. ಅಂದ್ರೆ ನಾನು ಅದನ್ನೇ ಸುಪ್ರಿ ಜೊತೆ ಚಾಟ್ ಮಾಡ್ತಾ ಇರ್ಬೇಕಾದ್ರೆ, ನಾವು 3 ಜನ ಚಾಟ್ ಮಾಡ್ಕೋತಾ ಇದ್ರೆ ಮಾತಾಡ್ತಾ ಇದ್ವಿ. ಒಂದು ಲೆಕ್ಕದ ಏನ್ ಗುರು ಇವನು ಇಷ್ಟು ಅಹಂಕಾರದಲ್ಲಿ ಬರೀತಾನೆ ಅಂತ ನಮ್ ಇಂಡಿಯನ್ಸಿಗೆ ಅನ್ನಿಸ್ಬೋದು. ಬಟ್ ಅವನು ತುಂಬಾ ಮ್ಯಾಟರ್ ಆಫ್ ಫ್ಯಾಕ್ಟ್ ತರ ಬರೀತಾನೆ. ನನಗೆ ಸುಪ್ರೀತ್, ನೀನ್ ಸುಮಾರು ಕನ್ನಡ ಸಾಹಿತ್ಯ ಮತ್ತೆ ಕನ್ನಡ ಲಿಟ್ರೇಚರ್ ಮತ್ತೆ ಎಕನಾಮಿಕ್ಸ್ ಇದ್ರ ಬಗ್ಗೆ ಎಲ್ಲ ಪುಸ್ತಕ ಬರ್ದಿದ್ಯಾ. ಇದೇ ತರ ಬ್ರೂಟಲ್ ಆಗಿ ಬರೆಯುವಂತ ಕನ್ನಡ ಈಕ್ವಿವೆಲೆಂಟ್ ಲೇಖಕರು ನಿನಗೆ ಯಾರಾದ್ರೂ ಪರಿಚಯನಾ ಅಥವಾ ಓದಿದ್ಯಾ ನೀನು ಅವ್ರ ಬಗ್ಗೆ ಅಂತ? ಕ್ಯಾನ್ ಯು ಟಾಕ್ ಅ ಲಿಟಲ್ ಅಬೌಟ್ ಇಟ್? ಆಕ್ಚುಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಲ್ಲ ಸ್ಟೈಲ್ ಬಗ್ಗೆ, ರೈಟಿಂಗ್ ಸ್ಟೈಲ್ ಕಿಂದು. ನನಗೆ ಆ ಸ್ಟೈಲ್ ಅಲ್ಲಿ ಆ ಲವಲವಿಕೆ ಹೇಳಿದೆ ಆಲ್ರೆಡಿ. ನಾಗೇಶ್ ಹೆಗಡೆ ಸೈನ್ಸ್ ನ ಎಕ್ಸ್ಪ್ಲೈನ್ ಮಾಡುವಾಗ ತುಂಬಾ ನಮ್ದು ಕಾಮನ್ ಲೈಫ್ ಅಲ್ಲಿ ಇರೋಂತ, ನೀವು ಯೋಚನೆನೂ ಮಾಡಿರಲ್ಲ ಅಂತ ಒಂದು ಲಿಂಕ್ಸ್ ನ ತಂದು ಎಕ್ಸ್ಪ್ಲೈನ್ ಮಾಡ್ತಾರೆ, ವಿಚ್ ಈಸ್ ವೆರಿ ಗುಡ್. ಆಮೇಲೆ ತೇಜಸ್ವಿ ರೈಟಿಂಗ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಅದೇ ಕಾರಣಕ್ಕೆ, ಅದು ತುಂಬಾ ಸಿಂಪಲ್ ಇರುತ್ತೆ. ಆಮೇಲೆ ಅದೊಂದು ತುಂಬಾ ಲವಲವಿಕೆಯಿಂದ ಕೂಡಿರುತ್ತೆ, ಲೈಕ್ ದ ಪ್ರೋಸ್ ಅವ್ರದ್ದು ರೈಟಿಂಗು. ಆಮೇಲೆ ಸ್ಟ್ರೈಟ್ ಆಗಿ ಹೇಳೋದಿದೆಯಲ್ಲ, ಏನು ಲೈಕ್ ಶಿಟ್ ಸ್ಯಾಂಡ್ವಿಚ್ ಮಾಡಿದೆ, ನಿಮಗೆ ಮಧ್ಯದಲ್ಲಿ ಶಿಟ್ ಇಟ್ಬಿಟ್ಟು ಪಕ್ಕದಲ್ಲೆಲ್ಲ ನೀಟಾಗಿ ಶುಗರ್ ಕೋಟ್ ಮಾಡಿ ಕೊಡದೆ, ಗಿವಿಂಗ್ ಇಟ್ ಸ್ಟ್ರೈಟ್. ಅದು ನನಗೆ ಲಂಕೇಶ್ ರೈಟಿಂಗ್ನ ನೆನಪು ಮಾಡ್ತು. ನೀವು ಲಂಕೇಶ್ದು ಟೀಕೆ ಟಿಪ್ಪಣಿ ಓದಿದ್ರೆ, ಸೊ ಅದರಲ್ಲಿ ಹೆಂಗಿದೆ ಸ್ಟೈಲು, ಹಿ ಈಸ್ ಆಲ್ಮೋಸ್ಟ್ ಲೈಕ್ ದಟ್. ಅಂದರೆ ಯಾರನ್ನಾದ್ರೂ ಕ್ರಿಟಿಸೈಸ್ ಮಾಡುವಾಗ ಹಿ ವೋಂಟ್ ಹೋಲ್ಡ್ ಬ್ಯಾಕ್. ಇವಾಗ ನಮ್ಮಲ್ಲಿ ಬರೀತಾರಲ್ಲ, ಒಬ್ಬ ಖ್ಯಾತ ವಿಮರ್ಶಕರು ಹಿಂಗ್ ಬರ್ದಿದ್ದಾರೆ ಹಂಗ್ ಬರ್ದಿದ್ದಾರೆ ಅಂತ, ಆ ಥರ ವೀಲ್ಡ್ ರೆಫರೆನ್ಸಸ್ ಏನೂ ಇಲ್ಲ. ಹಿ ಡೈರೆಕ್ಟ್ಲಿ ಮೆನ್ಷನ್ಸ್ ದ ನೇಮ್. ಎಕ್ಸಾಕ್ಟ್ಲಿ ಗಾರ್ಡಿಯನ್ದು ಒಬ್ಬ ರಿವ್ಯೂವರ್ ಹೆಸರು, ನ್ಯೂಯಾರ್ಕ್ ಟೈಮ್ ರಿವ್ಯೂವರ್ ಹೆಸರು ಬರೆದು ಇಂಥ ರಿವ್ಯೂವರ್ಸ್ ಇಂದ ಏನು ಉಪಯೋಗ ಇಲ್ಲ ಅಂತ ಹಿ ಡೈರೆಕ್ಟ್ಲಿ ರೈಟ್ಸ್ ಇಟ್ ಇನ್ ದ ಬುಕ್. ಆಮೇಲೆ ಬರ್ನಾನ್ಕಿ ಅಂತ ಫೆಡರಲ್ ರಿಸರ್ವ್ ಚೇರ್ಮನ್ ಇದ್ದವನು, ಒಬಾಮಾ, ಸ್ಟೀವನ್ ಪಿಂಕ್, ಎಲ್ಲ ಬಾಬ್ ರೂಬಿನ್ ಬಗ್ಗೆ, ಬಾಬ್ ರೂಬಿನ್ ಅಂತ ಅವನು ಫೆಡ್ ಚೇರ್ಮನ್ ಏನೋ ಆಗಿದ್ದಾನ. ಸೊ ಅಲ್ಲ ಸಿಟಿ ಬ್ಯಾಂಕ್ ಸಿಇಒ. ಸೊ ಆ ಥರದ್ದು ಹಿ ಗಿವ್ಸ್ ಇಟ್ ವೆರಿ ಸ್ಟ್ರೈಟ್. ಸೊ ಅವಾಗ ಯು ಕ್ಯಾನ್, ಅದು ಆಕ್ಚುಲಿ ಬುಕ್ದು ದ ಹೋಲ್ ಕಾನ್ಸೆಪ್ಟ್ ಆಫ್ ದಟ್ ಇಸ್ ಸ್ಕಿನ್ ಇನ್ ದ ಗೇಮ್. When he is criticizing something and he is putting forth an idea, he has that skin in the game where he actually mentions the name. He can get sued. ಆ ಥರ ಯಾರ್ದಾರು ನೀವು ಡೈರೆಕ್ಟ್ ಆಗಿ ಬರೆದ್ರೆ, ಯಾಕೆ ತುಂಬಾ ಜನ ಆ ಥರ ಹೆಸರುಗಳನ್ನ ಡೈರೆಕ್ಟ್ ಆಗಿ ಬರೆಯಲ್ಲ ಅಂದ್ರೆ ರಿಸ್ಕ್ ಆಫ್ ಗೆಟಿಂಗ್ ಸೂಡ್. ಇವಾಗ ನೀವು ಡೈರೆಕ್ಟ್ ಆಗಿ ಹೆಸರು ಹಾಕ್ಬಿಟ್ಟು ಯಾರ್ದಾದ್ರು ಬರೆದ್ರೆ ಅವರು ದೇ ಕ್ಯಾನ್ ಟೇಕ್ ಯು ಟು ಕೋರ್ಟ್. ಅವಾಗ ನೀವು ಬರ್ದಿದ್ದು ತಪ್ಪಾಗಿದ್ರೆ ಯು ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸ್. ಅವನು ಆ ಇಡೀ ಬುಕ್ ದ ಐಡಿಯಾ he uses it in his writing. ಅವನ ಎಕ್ಸಾಕ್ಟ್ ಆಗಿ ಹೆಸರುಗಳನ್ನ ಮೆನ್ಷನ್ ಮಾಡಿ ಎಂತೆಂತ ಮೊನ್ಸಾಂಟೋ ಕಂಪನಿ ಬಗ್ಗೆ ಬರೆದಿಯಾನೆ, ಅವರು ಹೆಂಗೆ ಏನೋ GMO ನ ಪ್ರಮೋಟ್ ಮಾಡೋದಕ್ಕೆ, ಆಮೇಲೆ ಪೆಸ್ಟಿಸೈಡ್ಸ್ ಇದ್ರದ್ದು ಸೈಡ್ ಎಫೆಕ್ಟ್ಸ್ ನ ಏನೋ ಡಿನೈ ಮಾಡೋದಕ್ಕೆ PR ಕ್ಯಾಂಪೇನ್ ಹೆಂಗ್ ಮಾಡ್ತಾ ಇದ್ರು, ಅದನ್ನೆಲ್ಲ he has clearly mentioned. ಅದು ಅಂತ ದೊಡ್ಡ ಕಾರ್ಪೊರೇಷನ್, they can sue him. And he has put that skin in the game behind his ideas. On the ideas mention ಮಾಡೋದ್ರ ಜೊತೆಗೆ he takes that challenge. ಆ ರಿಸ್ಕ್ ತಗೊಂಡಿರೋದಕ್ಕೆ you will trust him more. ಅಂದ್ರೆ ಇವಾಗ ನೀವು ಕೇಳ್ಬೋದು, ಏನ್ ಗುರು ಬರೀ ಪುಸ್ತಕದ ರೈಟರ್ ಬಗ್ಗೆ ಇಷ್ಟೊಂದು ಬ್ಲೇಡ್ ಹೊಡಿತಿದಿರಲ್ಲ ಯಾಕೆ ಅಂತ. ಅಂದ್ರೆ ಬಿಕಾಸ್ ಅಂದ್ರೆ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀವಿ. ಅಂದ್ರೆ ಕೆಲವೊಂದು ವಿಚಾರಗಳ ಬಗ್ಗೆ ಅವರು ತಗೊಂಡಿರೋಂತಹ ಡಿಸಿಷನ್ಸ್, ವ್ಯೂ ಪಾಯಿಂಟ್ಸ್ ಅವೆಲ್ಲ ತುಂಬಾ ಥಾಟ್ ಪ್ರೊವೋಕಿಂಗ್ ಆಗಿದೆ. ಸೊ ಅದಕ್ಕೆ ಇವ್ರ ಬಗ್ಗೆ ಒಂದು ಹಿನ್ನೆಲೆ ಅಥವಾ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ರೆ ನಿಮಗೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೈ
ಅಂತ. ಯಾಕೆಂದ್ರೆ ಸುಮ್ನೆ ಮಾತಲ್ಲಿ ಅವರು ಒಂದ್ ಮಾತನ್ನ ತುಂಬಾ ಹೇಳ್ತಾರೆ, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಚೀಪ್ ಟಾಕ್ ಅಂಡ್ ಆಕ್ಷನ್. ಸೊ ಈ ತರ ಫುಲ್ ಇಲಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ. ಮತ್ತೆ ಜಗತ್ತನ್ನ ಒಂದು ನೋಡೋವಂತಹ ಒಂದು ಪ್ರಾಕ್ಟಿಕಲ್ ವ್ಯೂ ಪಾಯಿಂಟ್ ಇದೆಯಲ್ಲ ಈ ಪುಸ್ತಕದಲ್ಲಿ, ಮತ್ತೆ ಅವ್ರ ಮಿಕ್ಕಿದ ಪುಸ್ತಕಗಳಲ್ಲಿ ಕೂಡ. ನಾನು ಬ್ಲ್ಯಾಕ್ ಸ್ವಾನ್ ಸ್ವಲ್ಪ ಓದಿದ್ದೀನಿ, ಅರ್ಧ ಅಥವಾ ಕಾಲ್ ಭಾಗ ಓದಿದ್ದೀನಿ. ಅದ್ರಲ್ಲೂ ಅಷ್ಟೇ ತುಂಬಾ ನೀವು ಜಗತ್ತನ್ನ ನೋಡುವ ಒಂದು ದೃಷ್ಟಿಕೋನವನ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ತಾರೆ. ಆಕ್ಚುಲಿ ಇದನ್ನ ಯಾರಾದ್ರೂ ಕನ್ನಡಕ್ಕೆ ಈ ಪುಸ್ತಕನ ತರ್ಜುಮೆ ಮಾಡಿದ್ರೆ ಇಟ್ ಇಸ್ ರಿಯಲಿ ಬ್ರಿಲಿಯಂಟ್. ನಾನು ಆಕ್ಚುಲಿ ಒಬ್ರಿಗೆ ಪ್ರಕಾಶಕರಿಗೆ ಈ ಪುಸ್ತಕನ ಗಿಫ್ಟ್ ಕಳಿಸಿದೀನಿ, ಇನ್ ದ ಹೋಪ್ ದಟ್ ಹಿ ವಿಲ್ ರೀಡ್ ಇಟ್ ಅಂಡ್ ಟ್ರಾನ್ಸ್ಲೇಟ್ ಇಟ್. ನೋಡೋಣ. ಎನಿವೇ, ಮುಖಂದ ಕ್ವಶನ್ ಬರುತ್ತೆ ಅನ್ಕೊಂಡಿದ್ದೆ, ಸ್ಕಿನ್ ಇನ್ ದ ಗೇಮ್ ಕನ್ನಡದಲ್ಲಿ ಏನಂತೀರಾ ಅಂತ. ಮೀಟ್ರು ಅಂತ ಹೇಳ್ಬೋದಾ? Right. So Vasuki, why don't you start off by explaining what skin in the game is? ಓಕೆ, ಈಗ ಸುಪ್ರೀತ್ ಹೇಳಿದ್ರಲ್ವಾ ಅವಾಗ ಡೆಫಿನೇಷನ್ಲಿ. ಸೊ ಈಗ ಸ್ಕಿನ್ ಇನ್ ದ ಗೇಮ್ ಅಂದ್ರೆ ಹೇಗೆಂದ್ರೆ, ಯಾವುದೇ ಒಂದು ವಿಷಯದ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ, ಇದು ಹಿಂಗಿರ್ಬೇಕು, ಇದು ಹಿಂಗಿಲ್ಲ ಅಂತ. ಆದ್ರೆ ಹಂಗ್ ಹೇಳಿದಾಗ ಅಂದ್ರೆ ಏನ್ ರೆಕಮೆಂಡ್ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ ಪಾಸಿಟಿವ್ ಎಫೆಕ್ಟ್ಸ್ ಇರ್ಬೋದು, ನೆಗೆಟಿವ್, ಅದ್ರ ಕಾನ್ಸಿಕ್ವೆನ್ಸಸ್ ನ ಅವ್ರು ಅನುಭವಿಸ್ತಾರ ಇಲ್ವಾ ಅಂತ. ಯಾಕೆ ನಮಗೆ ಮ್ಯಾಟ್ರ್ ಆಗದೆ ಇರೋವಾಗ ನಾವು ಹಿಂಗಿರ್ಬೇಕು, ಹಿಂಗಾಗ್ಲಿ ಅಂತ ಹೇಳ್ತೀವಿ. ಸೊ ಅದು ಅಂದ್ರೆ ನಿಮ್ಗೆ ರಿಪರ್ಕಷನ್ಸ್ ನಿಮ್ಗೆ ಅಫೆಕ್ಟ್ ಆಗೋ ತರ ಇದ್ರೆ ಅದು ನಿಮಗೆ ಸ್ಕಿನ್ ಇನ್ ದ ಗೇಮ್ ಇದೆ ಅಲ್ಲಿ ಅಂತ. ಅದಿಲ್ಲ, ನೀವು ಬರೀ ಅಡ್ವೈಸ್ ಕೊಡ್ತೀರಾ ಅಥವಾ ಬರೀ ಮಾತಾಡ್ತೀರಾ ಅಂದ್ರೆ ಸ್ಕಿನ್ ಇನ್ ದ ಗೇಮ್ ಇಲ್ಲ ಅಂತ. ಸೊ ಇಲ್ಲಿ ಅದಕ್ಕೆ ಈಗ ತಲೆಬ್ಗೆ ಹಿ ಹ್ಯಾಸ್ ನೋ ಟಾಲರೆನ್ಸ್ ಫಾರ್ ಪೀಪಲ್ ಹೂ ಜಸ್ಟ್ ಟಾಕ್. ಯಾಕಂದ್ರೆ ಅವನ ಪ್ರಕಾರ ನೀನ್ ಮಾಡಿದ್ರೆ ನಿನಗೆ ಅದ್ರ ಬಗ್ಗೆ ಮಾತಾಡೋ ಹಕ್ಕಿದೆ, ಅದ್ರ ಬಗ್ಗೆ ನಿನ್ಗೆ ಒಂದು ನೀನ್ ಆಕ್ಚುಲಿ ಯುವರ್ ಇನ್ವಾಲ್ವ್ ಅಂತ. ಅಂಡ್ ಅದನ್ನ ಸುಪ್ರೀತ್ ಹೇಳ್ದಂಗೆ ಅವನು ಹಿ ಆಕ್ಚುಲಿ ಫಾಲೋಸ್ ಇಟ್. ಎಷ್ಟೊಂದು ವಿಷಯದಲ್ಲಿ ಅವನ್ಗೆ ಅವನ ಒಪಿನಿಯನ್ ಕೇಳಿದ್ರೆ ಇದ್ರ ಅಂದ್ರೆ ಐ ಡೋಂಟ್ ಹ್ಯಾವ್ ಎ ಸ್ಕಿನ್ ಇನ್ ದ ಗೇಮ್ ಫಾರ್ ದಿಸ್, ಸೊ ನಾನು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಸ್ಟ್ಯಾನ್ಸ್ ತಗೋತೇನೆ. ಸೊ ಅದು ನೋಡಿದಾಗ ಅನ್ಸಿದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈಗ ನಾವು ಎಷ್ಟೊಂದಲ್ಲಿ ನಮ್ಗೆ ಸ್ಕಿನ್ ಇನ್ ದ ಗೇಮ್ ಇಲ್ದಿದ್ರು ನಾವು ಒಂಥರ ವಿ ಗೆಟ್ ಇನ್ವಾಲ್ವ್ಡ್. ಸೊ ಅದು ಏನೋ ಅದು ಒಂಥರ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಅದು ಆಕ್ಚುಲಿ ಪರ್ಸನಲ್ ಬಿಹೇವಿಯರ್ನ ಹೆಂಗೆ ನಾವು ಮಾಡಿಫೈ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಈ ತರ ಅಪ್ಲೈ ಮಾಡ್ಕೋಬಹುದು. ಬಟ್ ಆ ಬುಕ್ದು ಸೆಂಟ್ರಲ್ ಐಡಿಯಾ ಏನು ಅಂದ್ರೆ, ಹೆಂಗೆ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಹೌ ಡು ದೇ ಲರ್ನ್ ಅಂತ. ಸೊ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಯಾವಾಗ ಕಲಿಯುತ್ತೆ, ಲೈಕ್ ನಾಟ್ ಇಂಡಿವಿಜುವಲ್ಸ್, ಲೈಕ್ ಹೌ ವಿಲ್ ದ ಸಿಸ್ಟಮ್ ಎವಾಲ್ವ್. ಅವನ ಅದು ಬಯಾಲಜಿಕಲ್ ಎವಲ್ಯೂಷನ್ ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ನಾವು ನೋಡಿದೀವಿ ಎಲ್ಲಾ ಪ್ರಾಣಿಗಳು ಆ ಎನ್ವಿರಾನ್ಮೆಂಟ್ ಅಲ್ಲಿ ಬೆಸ್ಟ್ ಸೂಟೆಡ್ ಆಗಿದ್ರೆ, ಫಿಟ್ ಆಗಿದ್ರೆ ದೇ ವಿಲ್ ಸರ್ವೈವ್. ಸರ್ವೈವಲ್ ಆಫ್ ದ ಫಿಟೆಸ್ಟ್, ನಾಟ್ ದ ಸ್ಟ್ರಾಂಗೆಸ್ಟ್, ನಾಟ್ ದ ಇಂಟೆಲಿಜೆಂಟ್, ನಾಟ್ ದ ಕ್ಯೂಟೆಸ್ಟ್. ಇದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಫಾರ್ ದಟ್ ಎನ್ವಿರಾನ್ಮೆಂಟ್. ಅದು ಸ್ಕಿನ್ ಇನ್ ದ ಗೇಮ್. ಅಂದ್ರೆ ನೀವು ಇರೋ ಎನ್ವಿರಾನ್ಮೆಂಟ್ ಅಲ್ಲಿ ಎಕ್ಸ್ಟೆನ್ಷನ್ಗೆ ಪಾಸಿಬಿಲಿಟಿ ಇರಬೇಕು. ಸೊ ಆ ಥರ ಸಿಸ್ಟಮ್ ಇದ್ರೆ ದೆನ್ ಇಟ್ ವಿಲ್ ಎವಾಲ್ವ್. ಅವನೊಂದು ಎಕ್ಸಾಂಪಲ್ ಕೊಡ್ತಾನೆ, ಏನು, ವೈ ಡೋಂಟ್ ವಿ ಹ್ಯಾವ್ ಬ್ಯಾಡ್ ಪೈಲಟ್ಸ್ ಅಂತ, ಬಟ್ ವಿ ಹ್ಯಾವ್ ಸೋ ಮೆನಿ ಬ್ಯಾಡ್ ಬ್ಯೂರೋಕ್ರಾಟ್ಸ್, ವಿ ಹ್ಯಾವ್ ಸೋ ಮೆನಿ ಬ್ಯಾಡ್ ಎಕನಾಮಿಕ್ಸ್, ವಿ ಹ್ಯಾವ್ ಸೋ ಮೆನಿ ಬ್ಯಾಡ್ ಮೇ ಬಿ ಇಂಜಿನಿಯರ್ಸ್. ಸೊ ಹಿಂಗೆ ಎಕನಾಮಿಕ್ಸು ಮತ್ತೆ ಫಿನಾನ್ಸಿಯರ್ಸು, ಬ್ಯಾಂಕರ್ಸು, ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡೋದು ಅಂದ್ರೆ 2008 ಫೈನಾನ್ಷಿಯಲ್ ಕ್ರೈಸಿಸ್ ಆಗಿ ಎಲ್ಲ ಎಷ್ಟು ಜನಕ್ಕೆ ಅಫೆಕ್ಟ್ ಆಯ್ತು. ಅಮೆರಿಕದಲ್ಲಂತೂ ಎಂತೆಂಥ ಸಣ್ಣ ಸಣ್ಣ ಕೆಲಸ, ಇವಾಗ ಈವನ್ ಕೋವಿಡ್ ಇಂದ ಎಷ್ಟು ರೆಸ್ಟೋರೆಂಟ್ಗಳು ಮುಚ್ಚೋಗಿದ್ದಾವೆ, ಎಷ್ಟು ಬಿಸ್ನೆಸ್ಗಳು ಮುಚ್ಚೋಗಿದ್ದಾವೆ, ಎಷ್ಟೊಂದು ಜನ ಕೆಲಸ ಕಳ್ಕೊಂಡಿದ್ದಾರೆ. ಈ ತರ ಎಲ್ಲರಿಗೂ ಅಫೆಕ್ಟ್ ಆಗುವಂತ ಕೆಲಸನ ಸಮ್ ಪೀಪಲ್ ವಿಲ್ ಡೂ ಇಟ್. ಇವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಆಕ್ಚುಲಿ ಕ್ರಿಯೇಟ್ ಆಗಿದ್ದ ಬ್ಯಾಂಕರ್ಸ್ ಇಂದಾಗಿ. ಸೊ ಅವನು ಹೇಳ್ತಾನೆ, ಅಂತ ಸಿಸ್ಟಮ್ಗಳಿದಾವೆ ವೇರ್ ದೇರ್ ಇಸ್ ನೋ ಸ್ಕಿನ್ ಇನ್ ದ ಗೇಮ್. ಪ್ರಾಫಿಟ್ನೆಲ್ಲ ಅವರು ಬುಕ್ ಮಾಡ್ಕೊಳ್ತಾರೆ. ವೆನ್ ಸಮಥಿಂಗ್ ಲೈಕ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ, ಆವಾಗ ಕೈ ಎತ್ಬಿಟ್ಟು ಇದು ಆಕ್ಟ್ ಆಫ್ ಗಾಡ್. ನಮ್ಮ ದೇಶದಲ್ಲೂ ನಮ್ಮ ದೇಶದ ಪ್ರಧಾನಿ ಮತ್ತೆ ಫಿನಾನ್ಸ್ ಮಿನಿಸ್ಟರು ದೇ ಜಸ್ಟ್ ಕಾಲ್ಡ್ ಆಕ್ಟ್ ಆಫ್ ಗಾಡ್.
ಅಲ್ವಾ? ಯಾವಾಗ ಆಯಿಲ್ ಪ್ರೈಸ್ ಕೆಳಗಿತ್ತು, ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಎಲ್ಲ ಜಾಸ್ತಿ ಆಯ್ತು, ಅದು ಎಲ್ಲ ನಮ್ಮ ಪ್ರಧಾನಿ ಅವರಿಂದಾಗ ಆಯ್ತು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾಗಿ. ನಾನು ಹೆಸರು ಮೆನ್ಷನ್ ಮಾಡ್ತಿದ್ದೀನಿ. ಯಾವಾಗ ಗುರು ನಿಂದು ಸ್ಕಿನ್ ಇನ್ ಸ್ಟಾಕ್ಹೋಮ್, ಸ್ಕಿನ್ ಇನ್ ದ ಗೇಮ್ ಅಲ್ಲ. ಸೊ ಅವಾಗ ಆಕ್ಟ್ ಆಫ್ ಗಾಡ್ ಅಂತ ಕರೆಯೋದು. ಈ ತರದ್ದು ಸಿಸ್ಟಮ್ಗಳಿದಾವಲ್ಲ, ಅದು ಕಲಿಯಲ್ಲ ಅಂತ. ಅಂದ್ರೆ ದ ಪರ್ಸನ್ ಹೂ ಹ್ಯಾಸ್ ಬೀನ್ ರಾಂಗ್, ದ ಪರ್ಸನ್ ಹೂ ಹ್ಯಾಸ್ ಬೀನ್ ಡೂಯಿಂಗ್ ದ ಸೇಮ್ ಕ್ಯಾಟಗರಿಕಲ್ ಮಿಸ್ಟೇಕ್, ಅವರಿಗೆ ಏನು ರಿಪರ್ಕಷನ್ಸ್ ಇರಲ್ಲ. ಪೈಲಟ್ ಆನ್ ದ ಅದರ್ ಹ್ಯಾಂಡ್, ಈಗ ಏರೋಪ್ಲೇನ್ ಓಡಿಸ್ತಾ ಇರೋನು, ಇಫ್ ಈಸ್ ಅ ಬ್ಯಾಡ್ ಪೈಲಟ್, he will end up in Pacific Ocean. ಅವನು he will stop being a problem for others. ಸೊ ಸಿಸ್ಟಮ್ ಹಂಗೆ ಫಿಲ್ಟರ್ ಮಾಡ್ತಾ ಹೋಗುತ್ತೆ when there is skin in the game. Skin in the game ಅಂತಂದ್ರೆ ಅದೇ, there should be repercussions for your action. ಸೊ ಆ ತರ ಸಿಸ್ಟಮ್ ಇರ್ಬೇಕು, ಕಾಂಪ್ಲೆಕ್ಸ್ ಸಿಸ್ಟಮ್ಸ್. ಅವನದು ರಿಸ್ಕ್ ಇಂಜಿನಿಯರಿಂಗ್ ಅವನ್ ಬ್ಯಾಕ್ ಗ್ರೌಂಡ್ ಅಲ್ಲ. ಸೊ ಹಿ ಟಾಕ್ಸ್ ಅಬೌಟ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್. ಹೆಂಗೆ ಜನಕ್ಕೆ ಅದು ಅರ್ಥ ಆಗಲ್ಲ. ಲೈಕ್ ದ ಪೀಪಲ್ ಹೂ ಡೆವಲಪ್ ಪಾಲಿಸೀಸ್, ಯಾರ್ಯಾರು ಪಾಲಿಸಿಗಳನ್ನ ಮಾಡ್ತಾರೆ, ಅಥವಾ ಬುಕ್ಗಳನ್ನ ದೊಡ್ಡ ದೊಡ್ಡ ಬುಕ್ ಬರೆಯೋರು, ಥಾಮಸ್ ಪಿಕೆಟಿ ಅಲ್ವಾ, ಇದು ಕ್ಯಾಪಿಟಲಿಸಂ ಬಗ್ಗೆ ಸಿಕ್ಕಾಪಟ್ಟೆ ಬುಕ್ ಬರ್ದಿರೋನು, ಹೌ ಹಿ ಮಿಸ್ಸಸ್ ವೆರಿ ಸಿಂಪಲ್ ಥಿಂಗ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಈ ಬುಕ್ ಅಲ್ಲಿ. ಅಂಡ್ ದರ್ ಆರ್ ಮಲ್ಟಿಪಲ್ ಡೈಮೆನ್ಷನ್ಸ್ ಟು ಸ್ಕಿನ್ ಇನ್ ದ ಗೇಮ್. ಅದು ಸ್ಕಿನ್ ಇನ್ ದ ಗೇಮ್ ಇಂದ ಅದು ಹೆಂಗೆ ಸಿಮೆಟ್ರಿ ಇಂಪಾರ್ಟೆಂಟು, ನಾವು ಮನುಷ್ಯರು ರೆಸಿಪ್ರಾಸಿಟಿ ಇರುತ್ತಲ್ಲ. ಇವಾಗ ನೀನು ಒಳ್ಳೆಯವನಾಗಿದ್ರೆ ನನಗೆ, ನಾನು ನಿನಗೆ ಒಳ್ಳೆಯವನಾಗಿರ್ತೀನಿ. ನೀನೇನಾದ್ರೂ ತಲೆಹಟೆ ಮಾಡಿದ್ರೆ ನಾನು ಐ ವಿಲ್ ಶೋ ವಾಟ್ ಐ ಆಮ್ ಅನ್ನೋಂಥ ಆ ಎಥಿಕ್ ಇದೆಯಲ್ಲ. ಸೊ ದಟ್ ಎಥಿಕ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್. ನೀವು ಮನುಷ್ಯರನ್ನ ಯಾರು ನೋಡಿದ್ರು, ಸಣ್ಣ ಮಕ್ಕಳಿಗೆ ಅರ್ಥ ಆಗುತ್ತೆ ಆ ಎಥಿಕ್. ಇವಾಗ ಏನೋ ಒಂದ್ ದೊಡ್ಡ ಹಣ್ಣು ತಂದ್ಬಿಟ್ಟು ಅರ್ಧಕ್ಕೆ ಕಟ್ ಮಾಡಿ ಒಂದ್ ಭಾಗ ಒಬ್ನಿಗೆ ಇನ್ನೊಂದ್ ಭಾಗ ಇನ್ನೊಬ್ನಿಗೆ ಕೊಟ್ರೆ ಮಕ್ಕಳು ಸುಮ್ಮನೆ ಇರ್ತಾರೆ. ನೀವು ಒಂದ್ ಸಣ್ಣ ಭಾಗ ಮಾಡ್ಬಿಟ್ಟು ಇವನಿಗೆ ಕೊಟ್ಟು ದೊಡ್ಡ ಭಾಗ ಇನ್ನೊಬ್ನಿಗೆ ಕೊಟ್ರೆ ದೇ ವಿಲ್ ಕ್ವಿಕ್ಲಿ ನೋ. ನೀವು ಅವನು ಚಿಕ್ಕವನು ಇವನು ದೊಡ್ಡವನು ಅಂತ ಹೇಳಿದ್ರೆ, ಲೈಕ್ ದ ಈಕ್ವಿಟಿ ಐಡಿಯಾ ನಿಮಗೆ ಬರುತ್ತಲ್ಲ, ಅದು ಇಟ್ ಡಸಂಟ್ ಮೇಕ್ ಸೆನ್ಸ್. ಅವನು ಅದೇ ಹೇಳ್ತಾನೆ, ಇದೆಲ್ಲ ಐಡಿಯಾಸು ತಲೆಬ್ದು ಆಕ್ಚುಲಿ ಪಾಯಿಂಟೇ ಇರೋದು ಹಂಗೆ. ಅವನು ಏನ್ ಹೇಳ್ದ, ಫಸ್ಟ್ ನಾನು ಬುಕ್ ಬರ್ದಾಗ ಎಲ್ಲಾರು ಇದೆಲ್ಲ ಲೈಕ್ ನಾನ್ ಸೆನ್ಸು ಇನ್ ಬರ್ದಿರೋದು ಅಂದ್ರು. ಆಮೇಲೆ ರೆವಲ್ಯೂಷನರಿ ಐಡಿಯಾಸ್, ರಾಡಿಕಲ್ ಐಡಿಯಾಸ್ ಅಂದ್ರು. ಆಮೇಲೆ ವಿ ನ್ಯೂ ದಿಸ್ ಫ್ರಮ್ ಮಿಲೇನಿಯಾ, ಇವೆಲ್ಲ ಐಡಿಯಾಗಳು ಗೊತ್ತಿತ್ತು ಅಂತಂದ್ರು ಅಂತ. ಸೊ ಹಿ ಟೇಕ್ಸ್ ದಟ್ ಆಸ್ ಸಕ್ಸಸ್ ಆಫ್ ಹಿಸ್ ಬುಕ್. ಅಂದ್ರೆ ಅವನ್ ಏನ್ ಐಡಿಯಾಸ್ ಹೇಳಿದಾನೆ ಇದೆಲ್ಲ ಹೊಸ್ತೇನಲ್ಲ. ಹಮ್ಮುರಬಿ ಶಾಸನದಲ್ಲಿ ಇದ್ದಿದ್ದು ಐಡಿಯಾ ವಾಸ್ ಸ್ಕಿನ್ ಇನ್ ದ ಗೇಮ್. ಓಕೆ, ಹಮ್ಮುರಬಿ ಶಾಸನ ಅದು ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರಲ್ಲಿ ಒಂದ್ ರೂಲ್ ಏನು ಅಂದ್ರೆ, ನೀನ್ ಕಟ್ಟಿದ ಬಿಲ್ಡಿಂಗು ಅಕಸ್ಮಾತ್ ಬಿದ್ದು ಓನರ್ ಸತ್ತೋದ್ರೆ ಗುರುವೆ ನೀನು ಸಾಯ್ಬೇಕು. ಅದು ಸಿಂಪಲ್ ರೂಲ್. ಅದರಿಂದ ದಟ್ ಈಸ್ ಅ ಸಿಂಪಲ್ ಎಕ್ಸಾಂಪಲ್ ಆಫ್ ಸ್ಕಿನ್ ಇನ್ ದ ಗೇಮ್. ಅವನು ಡಬ್ಬಾ ಮೆಟೀರಿಯಲ್ ಇರೋ ಪ್ರಾಡಕ್ಟ್ ಅನ್ನ ಮನೇನ ಕಟ್ಟಿದ್ರೆ ಅವನು ಮಠ. ಸೊ ಗುರು, ನನ್ನ ಹತ್ರ ಇಷ್ಟೇ ಕಾಸಿರೋದು, ಒಂದ್ ದೊಡ್ಡ ಬಿಲ್ಡಿಂಗ್ ಕಟ್ಕೊಡೋ ಡೂಪ್ಲೆ ಅಂದ್ರೆ ಅವನು ಒಪ್ಕೊಳ್ಳಲ್ಲ, ಯಾಕೆಂದ್ರೆ ನಾಳೆ ಅವನ್ ಜೀವ ಹೋಗುತ್ತೆ. ಅದೇ ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೊಟ್ಟು ನೀವು ಮನೆಗಳು ಕಟ್ಟಪ್ಪ ಅಂದ್ರೆ ಅವರು 25 ವರ್ಷ ಬರೋ ಕಡೆ 15 ವರ್ಷ ಬರೋಂಗೆ ಮಾಡಿ ಕಾಂಟ್ರಾಕ್ಟ್ ಮಾಡಿ ದೇ ವಿಲ್ ಎಸ್ಕೇಪ್. ಸೊ ಅದು ಯಾಕೆ ನಾವು ಎಲ್ಲ ಮಾತಾಡುವಾಗ ಹೇಳ್ತೀವಿ ಏನು, ಹಮ್ಮುರಬಿದು ಅದು ಅನಾಗರಿಕ ಶಾಸನ ಅಂದ್ರೆ ಅವಾಗ ಹಂಗಿತ್ತು, ಕಣ್ಣಿಗೆ ಕಣ್ಣು ಅಂತ ಹೋದ್ರೆ ಇಡೀ ಜಗತ್ತು ಬ್ಲೈಂಡ್ ಆಗುತ್ತೆ ಅಂತ ನಮ್ಮ ಮಹಾತ್ಮ ಗಾಂಧಿ ಹೇಳಿದ್ರು. ಸೊ ನಸೀಂ ತಲೇಬ್ ಪ್ರಕಾರ ಮಹಾತ್ಮ ಗಾಂಧಿ ಡಿಂಟ್ ಅಂಡರ್ಸ್ಟ್ಯಾಂಡ್ ಎಥಿಕ್ಸ್ ಪ್ರಾಪರ್ಲಿ. ಸೊ ಅದು ಎಷ್ಟು ಸಫಿಸ್ಟಿಕೇಟೆಡ್ ಎಥಿಕ್ ಅಂದ್ರೆ ಹಮ್ಮುರಬಿ ರೂಲ್ ಅಲ್ಲಿ ಇದ್ದಿದ್ದು. ಈಗ ಒಬ್ಬ ಬಿಲ್ಡರು ಮನೆ ಕಟ್ಟುವಾಗ ಅವನಿಗೆ ಮಾತ್ರ ಗೊತ್ತಿರುತ್ತೆ ಏನ್ ರಿಸ್ಕ್ ಹೈಡ್ ಮಾಡ್ತಾ ಇದ್ದಾನೆ. ಫೌಂಡೇಶನ್ ಪಾಯ ಸರಿಯಾಗಿ ಹಾಕಿಲ್ಲ ಅಂದ್ರೆ ಅದು ಅವನಿಗೆ ಗೊತ್ತು. ನೀವು ಮನೆಯನ್ನ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಎಷ್ಟು ಜನ ಕರ್ಸಿದ್ರು ದೇ ಕೆನಾಟ್ ಐಡೆಂಟಿಫೈ ಎವ್ರಿಥಿಂಗ್. ಬಟ್ ಅವ್ನು ಮಾಡ್ತಾ ಇರೋನಿಗೆ ಗೊತ್ತಿರುತ್ತೆ. ಈಗ ನಿಮಗೆ ಡಾಕ್ಟ್ರಿಗೆ ಗೊತ್ತು, ನೀವು ಅವನೇನಾದ್ರೂ ಮೋಸ ಮಾಡ್ತಾ ಇದ್ರೆ ಹಿ ನೋಸ್ ದ ಬೆಸ್ಟ್ ಏನ್ ರಿಸ್ಕ್ ನ ಅವ್ನು ಹೈಡ್ ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ.
ಇವಾಗ ಒಬ್ಬ ಕಾರ್ ಸೇಲ್ಸ್ಮನ್ನು ಬ್ರೇಕ್ ಸರಿ ಇಲ್ಲದೆ ಇರೋ ಕಾರ್ನ ನಿಮಗೆ ಮಾರ್ತಾ ಇದ್ದ ಅಂದ್ರೆ ಹಿ ನೋಸ್ ಅಬೌಟ್ ಇಟ್, ಹಿ ಕ್ಯಾನ್ ಟ್ರಾನ್ಸ್ಫರ್ ದಟ್ ರಿಸ್ಕ್ ಟು ಯು. ಸೊ ಈ ತರದ್ದು ಎಸಿಮೆಟ್ರಿ ಇದೆಯಲ್ಲ, ನಿಮಗೆ ಅನ್ಸರ್ಟನಿಟಿ, ಒಬ್ನಿಗೆ ಗೊತ್ತು ರಿಸ್ಕು, ಅವನು ಅದನ್ನ ಹೈಡ್ ಮಾಡ್ತಾನೆ ಇನ್ನೊಬ್ನಿಗೆ, ಇಂಥದನ್ನ ಹೆಂಗ್ ಅವಾಯ್ಡ್ ಮಾಡೋದು? ಸೊ ಅದಕ್ಕೆ ಆ ಸಿಮೆಟ್ರಿ ರೂಲ್ ಇದೆಯಲ್ಲ, ಹಮ್ಮುರಬೀಸ್ ಸಿಮೆಟ್ರಿ ರೂಲ್, ಅದು ಇಟ್ ವಾಸ್ ವೆರಿ ಸಫಿಸ್ಟಿಕೇಟೆಡ್ ಅಂತ. ನೀವು ಈ ತರ ರಿಸ್ಕ್ ನ ಹೈಡ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ಬಿಡಕ್ ಆಗಲ್ಲ. ಲೈಕ್ ಯು ಹ್ಯಾವ್ ಟು ಓನ್ ಅಪ್ ಟು ಇಟ್. ಇದರಿಂದ ಹಾರ್ಮ್ ಆಯ್ತು ಅಂದ್ರೆ ಯು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಸೊ ಇವಾಗ ಅವನು ಬ್ಯಾಂಕರ್ಗಳ ಬಗ್ಗೆ ಹೇಳ್ತಾನೆ, ಬಾಬ್ ರೂಬಿನ್ ಟ್ರೇಡ್ ಅಂತ ಇದೆಯಲ್ಲ, ಅದು ಹಂಗೇನೆ. ಏನ್ ಮಾಡಿದ್ರು ಈ ಫೈನಾನ್ಷಿಯಲ್ ಬ್ಯಾಂಕರ್ಸ್ ಎಲ್ಲ, ಪ್ರಾಫಿಟ್ ಬಂದಿದ್ದನ್ನೆಲ್ಲ ತಗೊಳ್ತಾ ಹೋದ್ರು. ಲೈಕ್ ದೇ ಜಸ್ಟ್ ಕೆಪ್ಟ್ ಆನ್ ಟೇಕಿಂಗ್ ಪ್ರಾಫಿಟ್, ಸೆಲ್ಲಿಂಗ್ ರಿಸ್ಕಿ ಸ್ಟಫ್. ದೇ ನ್ಯೂ ದೇರ್ ವಾಸ್ ರಿಸ್ಕ್. ಅವ್ರು ಏನು ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತಾ ಇದ್ರು ಅದ್ರಲ್ಲಿ ರಿಸ್ಕ್ ಇದೆ ಅಂತ ಗೊತ್ತಿತ್ತು. ದೇ ಕೆಪ್ಟ್ ಆನ್ ಡೂಯಿಂಗ್ ದಟ್. ಆಮೇಲೆ ಒಂದಿನ ವೆನ್ ಇಟ್ ಬ್ಲೂ ಅಪ್, ಯಾರು ನೋಡಿರ್ಲಿಲ್ಲ ಇದನ್ನ, ಯಾರಿಗೂ ಗೊತ್ತಿಲ್ಲ, ಲೈಕ್ ಯು ಕೆನಾಟ್ ಹೋಲ್ಡ್ ಅಸ್ ರೆಸ್ಪಾನ್ಸಿಬಲ್ ಅಂತ. ಸೊ ಹಿಂಗೆ ಎಲ್ಲಾ ಇದ್ರಲ್ಲೂ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ನಿಮ್ಮ ಮನೆ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಊಟದ ಕ್ವಾಲಿಟಿಗೂ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಅಲ್ಲಿ ಸಿಗೋ ಊಟದ ಕ್ವಾಲಿಟಿಗೂ ಇರೋ ಡಿಫ್ರೆನ್ಸ್. ರೈಲ್ವೆ ಸ್ಟೇಷನ್ ಅಲ್ಲಿ ಅವ್ನು ಅಡ್ಗೆ ಮಾಡೋನಿಗೆ ದೇರ್ ವಿಲ್ ಬಿ ನೋ ಸ್ಕಿನ್ ಇನ್ ದ ಗೇಮ್. ಯಾಕೆ ಅಂದ್ರೆ ಅದು ಫ್ಲೋಟಿಂಗ್ ಪಾಪ್ಯುಲೇಷನ್. ಇವತ್ತಿಲ್ಲಿ ತಿಂತೀರಾ, ನಾಳೆ ಎಲ್ಲಿಗೋ ಹೋಗ್ತೀರಾ. ಸೊ ಅವನಿಗೆ ಆ ವಾಪಸ್ ಬಂದು ಆ ಅಕೌಂಟಬಿಲಿಟಿ ಇದೆಯಲ್ಲ, ಅದಿರಲ್ಲ. ಬಟ್ ನಿಮ್ಮ ಮನೆ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಹಿ ಹ್ಯಾಸ್ ಟು ಬಿಲ್ಡ್ ರೆಪ್ಯುಟೇಷನ್ ಅರೌಂಡ್ ದಟ್ ಏರಿಯಾ. ಅವನು ಅದನ್ನ ಮ್ಯಾನೇಜ್ ಮಾಡಬೇಕು. ಈ ತರದ್ದು ಇದು ಸಣ್ಣ ಸಣ್ಣ ಇಂಟ್ರಾಕ್ಷನ್ಸ್ ಅಲ್ಲಿ ಇರುವಂತ ಎಥಿಕ್ಕು ಅವನು ಎಕ್ಸ್ಪ್ಲೈನ್ ಮಾಡೋದು. ಇಟ್ ಶುಡ್ ಬಿ ಬಿಲ್ಟ್ ಇನ್ ಟು ಬಿಗ್ ಸಿಸ್ಟಮ್ಸ್. ಅಂದ್ರೆ ಗವರ್ಮೆಂಟ್ ನಡೆಯೋದಕ್ಕೆ ಸಿಂಗಾಪುರಲ್ಲಿ ಆಕ್ಚುಲಿ ಇದನ್ನ ಟ್ರೈ ಮಾಡ್ತೀರಂತೆ. ಏನು ಅಂದ್ರೆ ಪೊಲಿಟಿಷಿಯನ್ಸ್ ಮತ್ತೆ ಈ ಬ್ಯೂರೋಕ್ರಾಟ್ಸ್ಗೆ ದೇ ವಿಲ್ ಹ್ಯಾವ್ ಅ ಬೋನಸ್ ಕಾಂಪೊನೆಂಟ್ ವಿಚ್ ವಿಲ್ ಬಿ ಪೇಯ್ಡ್ ಔಟ್ ಇನ್ ದ ಫ್ಯೂಚರ್. ಇವಾಗ ನೀವು 5 ವರ್ಷ ನಿಮ್ದು ಟರ್ಮ್ ಇರುತ್ತೆ ಅಂದ್ರೆ ಬಂದ್ಬಿಟ್ಟು ನಿಮಗೆ ಎಲ್ಲರಿಗೂ ನಾನು ಫ್ರೀ ಕೊಟ್ಬಿಡ್ತೀನಿ, ಅದನ್ನ ಕೊಟ್ಬಿಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಡೋದು ಈಸಿ. ಬಟ್ ಅದು ಡೌನ್ ದ ಲೈನ್ ಏನ್ ಎಫೆಕ್ಟ್ ಆಗುತ್ತೆ, ಅವಾಗ ನೀವು ಇರೋದೇ ಇಲ್ಲ ಪವರ್ ಅಲ್ಲಿ. ಸೊ ಯು ಕ್ಯಾನ್ ಥಿಂಕ್ ಅದು ಮುಂದಿನ ಗವರ್ಮೆಂಟ್ ಪ್ರಾಬ್ಲಮ್ ಅಥವಾ ನಾನು ಮುಂದೆ ಬರೋ ಒಂದು ಪ್ರಾಬ್ಲಮ್ ಅಂತ ಬಿಟ್ಟು ಹೋಗ್ಬೋದು. ಏನ್ ಮಾಡ್ತಾರೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್, ಅದಕ್ಕೆ ಸ್ಕಿನ್ ಇನ್ ದ ಗೇಮ್ ಅನ್ನೋದು ತುಂಬಾ ಜನ ಅರ್ಥ ಮಾಡ್ಕೊಳೋದು ಇನ್ಸೆಂಟಿವ್ ಕರೆಕ್ಟ್ ಆಗಿರ್ಬೇಕು ಅಂತ. ಬಟ್ ತಲೆಬ್ ಹೇಳೋದು ಇಟ್ಸ್ ನಾಟ್ ಅಬೌಟ್ ಇನ್ಸೆಂಟಿವ್ಸ್. ಏನು ಅಂದ್ರೆ ದೇರ್ ಶುಡ್ ಬಿ ರಿಸ್ಕ್ ಆಫ್ ಎಕ್ಸ್ಟೆನ್ಷನ್ ಅಂತ. ಅಂದ್ರೆ ಏನಾದ್ರೂ ಡೌನ್ ಸೈಡ್ ಹಾರ್ಮ್ ಆದ್ರೆ ಅದು ಪೆನಾಲ್ಟಿ ಮಾಡ್ದವನಿಗೆ ಇರಬೇಕು ಅಂತ. ಅಂದ್ರೆ ಯು ಶುಡ್ ನೋ ದೇರ್ ಇಸ್ ಎ ಅಕೌಂಟಬಿಲಿಟಿ. ಲೈಕ್ ಯು ಕೆನಾಟ್ ಹೈಡ್ ದ ರಿಸ್ಕ್. ಸೊ ಅಲ್ಲೇನ್ ಮಾಡ್ತಾರೆ ಸಿಂಗಾಪುರ್ ಅಲ್ಲಿ, ದೇ ಕ್ಯಾನ್ ಟೇಕ್ ದ ಮನಿ ಔಟ್ ಆಫ್ ಯು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಗಿವಿಂಗ್ ಯು ಮನಿ ಇಫ್ ಸಮಥಿಂಗ್ ಸಕ್ಸೀಡ್ಸ್. ಇವಾಗ ಸ್ಟಾರ್ಟ್ಅಪ್ ಗಳಲ್ಲಿ ಈಕ್ವಿಟಿ ಅಂತ ಕೊಡ್ತಾರಲ್ಲ, ನಿಮಗೆ ಕಂಪನಿ ಸಕ್ಸಸ್ಫುಲ್ ಆಯ್ತು ಅಂತಂದ್ರೆ ನಿಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ. ಜನ ಅದನ್ನ ಇಟ್ಸ್ ಅ ಗುಡ್ ಇನ್ಸೆಂಟಿವ್. ನೀವು ಅವಾಗ ಲಾಂಗ್ ಟರ್ಮ್ ಯೋಚನೆ ಮಾಡ್ತೀರಾ, ಕಂಪ್ನಿ ಸಕ್ಸಸ್ಗೋಸ್ಕರ ಅಂತ ಯೋಚನೆ ಮಾಡ್ತೀರಾ ಅಂತ. ಬಟ್ ನಿಜವಾಗ್ಲೂ ಸ್ಕಿನ್ ಇನ್ ದ ಗೇಮ್ ಇರಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ ಕಂಪನಿ ಸಕ್ಸಸ್ ಆಯ್ತು, ಬಟ್ ಯು ಬಿಲ್ಡ್ ಸಮಥಿಂಗ್ ಇನ್ ಇಟ್ ವಿಚ್ ವಿಲ್ ಎಕ್ಸ್ಪ್ಲೋಡ್ ಇನ್ ದ ಫ್ಯೂಚರ್. ಅಂದ್ರೆ ದೇ ವಿಲ್ ಕಮ್ ಬ್ಯಾಕ್. ನಿಮ್ದು ಮುಂಚೆ ಅರ್ನ್ ಮಾಡಿದ ಏನೇನ್ ದುಡ್ಡಿತ್ತು ಅದನ್ನ ದೇ ವಿಲ್ ಟೇಕ್ ಅವೇ ಫ್ರಮ್ ಯು. ಸೊ ಅದು ನಿಜವಾದ ಹಂಗೆ ಭಯ ಇದ್ರೆ, ಸೊ ದೆನ್ ಯು ವಿಲ್ ಮೇಕ್ ಶೋರ್ ಯು ಆರ್ ನಾಟ್ ಹೈಡಿಂಗ್ ಎನಿ ರಿಸ್ಕ್ ಅಂತ. ಸೊ ಅದು ಸಿಕ್ಕಾಪಟ್ಟೆ ಸಫಿಸ್ಟಿಕೇಟೆಡ್ ಎಥಿಕ್ ವಿಚ್ ಇವನ್ ದ ಹಮ್ಮುರಬಿ ಕಾಲದಲ್ಲಿನೇ ಜನಕ್ಕೆ ಅರ್ಥ ಆಗಿತ್ತು ಅಂತ. ಆಕ್ಚುಲಿ ಇಫ್ ಯು ಲುಕ್ ಅಟ್ ಇಟ್ ರೈಟ್, ಅಂದ್ರೆ ಒಂದ್ ಅರ್ಥದಲ್ಲಿ ಇದರ ಅಂದ್ರೆ ತುಂಬಾ ಸಿಂಪ್ಲಿಸ್ಟಿಕ್ ಎಕ್ಸಾಂಪಲ್ಸ್ ಕೊಡ್ಬೇಕು ಅಂದ್ರೆ, ಅಕಸ್ಮಾತ್ ನೀವು ಒಂದು ಅಪಾರ್ಟ್ಮೆಂಟ್ ಕೊಂಡ್ಕೋತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದರಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿರೋ ಬಿಲ್ಡರ್ದು ಒಂದು ಅಪಾರ್ಟ್ಮೆಂಟ್ ಇದೆ, ಅವನು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ದಟ್ ಅಪಾರ್ಟ್ಮೆಂಟ್ ಇಸ್ ಡೆಫಿನೆಟ್ಲಿ ಗುಡ್ ಟು ಬೈ. ಮತ್ತೆ ನಿಮ್ ಸ್ಟಾಕ್ ಬ್ರೋಕರ್ ಬಂದ್ಬಿಟ್ಟು ದೊಡ್ಡ ಕಾರಲ್ಲಿ ಬಂದು ಇಳ್ದು, ಗುರು ನೀನ್ ನಾಳೆನೆ 100 MRF ಶೇರ್ ತಗೋ ಅಥವಾ 100 ಅರಳಿಕಟ್ಟೆ ಶೇರ್ ತಗೋ ಅಂತ ಹೇಳಿ ಅವನ ಹತ್ರನೂ 100 ಶೇರ್ ಇದ್ರೆ ಅವಾಗ ಅವನ್ನ ನಂಬಿ, ಅವನ ಹತ್ರ ಶೇರ್ ಇಲ್ದಿರ ನೀವು ಗುರು ಶೇರ್ ತಗೊಳಮ್ಮ ಒಳ್ಳೆ ರಿಟರ್ನ್ಸ್ ಪಕ್ಕಾ ಗ್ಯಾರಂಟಿ ಅಂದ್ರೆ
ನಿನ್ನ ಹತ್ರ ಇದ್ಯಾ ಅಂತ ಕೇಳಿ, ಅವನ್ ಇಲ್ಲ ಅಂತಾನೆ. ಇಲ್ಲ ಅಂದ್ರೆ ಅಕಸ್ಮಾತ್ ನಾನು ತಗೊಂಡ್ ಲಾಸ್ ಆಯ್ತು ಅಂದ್ರೆ ಅದನ್ನ ನಿನ್ ಬ್ರೋಕರೇಜ್ ಇಂದ ಕಟ್ ಮಾಡ್ಲಾ ಅಂತ ಕೇಳಿ ಅಂತಾನೆ. ಗುರು ಕಟ್ ಮಾಡುಮ, ತೊಂದ್ರೆನೇ ಇಲ್ಲ, ನೀವು ತಗೊಳ್ಳಿ ಅಂತ ಹೇಳಿದ್ರೆ ದೆನ್ ಲಿಸನ್ ಟು ದಟ್ ಬ್ರೋಕರ್ ಆರ್ ಎಲ್ಸ್ ಡೋಂಟ್ ಲಿಸನ್ ಟು ಅಸ್. ಅಂದ್ರೆ ಒಟ್ನಲ್ಲಿ ನಿಮಗೆ ಉಪದೇಶ ಕೊಡಕ್ಕೆ ದುಡ್ಡು ತಗೊಳ್ಳೋರ ಹತ್ರ ನೀವು ಉಪದೇಶ ತಗೋಬೇಡಿ ಅಂತ ತಗೊಳ್ಳಿ. ಆಕ್ಚುಲಿ ಇದು ಒಂದು ತುಂಬಾ ರಫ್ ಪ್ಯಾರಲಲ್ ಕಂಪ್ಯಾರಿಸನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಮಾಂಟೆಸರಿನಲ್ಲಿ ಒಂದು ಮಾಂಟೆಸರಿ ಮೆಥಡ್ ಅಲ್ಲಿ ಒಂದು 6 ವರ್ಷದ ಮಗು ಒಂದು 5 ವರ್ಷದ ಮಗುಗೆ ತುಂಬಾ ಈಸಿಯಾಗಿ ಹೇಳ್ಕೊಡುತ್ತಂತೆ. ಸೊ ದಟ್ ಟ್ರೈ ಅಂಡ್ ಟೀಚ್ ದೆಮ್ ದಟ್ ವೇ. ಅಂದ್ರೆ ನೋವನ್ನ ಪಡ್ಕೊಂಡ್ರನು ಅಥವಾ ಅಂದ್ರೆ ಬಿಸ್ನೆಸ್ ಅಲ್ಲಿ ಫೇಲ್ ಆಗಿರೋನು ಒಬ್ಬನಿಗೆ ಈ ಬಿಸ್ನೆಸ್ ಅಲ್ಲಿ ಹಿಂಗಿಂಗ್ ಮಾಡು ಅಂತ ಹೇಳ್ಕೊಡೋದಕ್ಕೂ, ಅಥವಾ ಒಬ್ಬ ಅಕಾಡೆಮಿಕ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಬಂದು ಹೇಳ್ಕೊಳಕ್ಕೂ ಒಂದು ವ್ಯತ್ಯಾಸ ಇದೆ. ಅವನು ನೋವಲ್ಲಿ ಕಲ್ತ್ಕೊಂಡಿರ್ತಾನೆ, ದೇರ್ ಇಸ್ ಅ ಸ್ಕಿನ್ ಇನ್ ಇಸ್ ಗೇಮ್. ಸೊ ಅಂಥವ್ರ ಹತ್ರ ಅಡ್ವೈಸ್ ಕೇಳಿ ಅಂತ ಅವನು ಹಿ ಕೈಂಡ್ ಆಫ್ ಟಾಕ್ಸ್ ಅಬೌಟ್ ಇಟ್. ಅಥವಾ ನೀವೇ ನಿಮ್ ಕೈಯನ್ನ ಸುಟ್ಕೊಂಡು ಪಾಠ ಕಲೀರಿ ಅಂತಾನೆ. ಐ ಥಿಂಕ್ ದಟ್ಸ್ ಒನ್ ಆಫ್ ದ ಬಿಗ್ ಪಾಯಿಂಟ್ಸ್ ಅಬೌಟ್ ಸ್ಕಿನ್ ಇನ್ ದ ಗೇಮ್, ರೈಟ್? ಸೊ ಇದು ಸಿಮೆಟ್ರಿ, ಸ್ಕಿನ್ ಇನ್ ದ ಗೇಮ್ ಒಂದು ಕಾನ್ಸೆಪ್ಟ್, ಸಿಮೆಟ್ರಿ ಇನ್ ಇಂಟ್ರಾಕ್ಷನ್. ಈ ತರ ಏನು ಇಬ್ರು ಈಕ್ವಲ್ ಹೆಂಗ್ ಆಗ್ತಾರೆ ಅಂದ್ರೆ ಹಿಂಗೆ, ಲೈಕ್ ಒನ್ ಪರ್ಸನ್ ಕೆನಾಟ್ ಹೈಡ್ ದ ರಿಸ್ಕ್ ದಟ್ ಈಸ್ ಟ್ರಾನ್ಸ್ಫರಿಂಗ್ ಟು ದ ಅದರ್ ಪರ್ಸನ್ ಅಂತ. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಅಮೆರಿಕನ್ ಅಮೆಂಡ್ಮೆಂಟ್ ಇದೆಯಲ್ಲ, ಫಸ್ಟ್ ಅಮೆಂಡ್ಮೆಂಟ್, ಫ್ರೀ ಸ್ಪೀಚ್ ಮತ್ತೆ ರೈಟ್ ಟು ಪ್ರಾಕ್ಟಿಸ್ ರಿಲಿಜನ್, ಅದು ಇಟ್ಸ್ ಬೇಸ್ಡ್ ಆನ್ ದಿಸ್ ಸಿಮೆಟ್ರಿ. ಫ್ರೀ ಸ್ಪೀಚ್ ಅನ್ನೋದು ಇಟ್ಸ್ ನಾಟ್ ಲೈಕ್ ಗವರ್ಮೆಂಟ್ ಗಿವ್ಸ್ ಗ್ಯಾರಂಟಿ ಟು ಎವ್ರಿಬಡಿ ಟು ಹ್ಯಾವ್ ಫ್ರೀ ಸ್ಪೀಚ್ ಅಲ್ಲ. ಇಟ್ಸ್ ಲೈಕ್ ಅವರು ಒಬ್ರಿಗೊಬ್ರು ಇರೋಂಥ ಸಿಮೆಟ್ರಿ ಅದು. ಯು ವಿಲ್ ಹ್ಯಾವ್ ಫ್ರೀ ಸ್ಪೀಚ್ ಆಸ್ ಲಾಂಗ್ ಆಸ್ ಐ ಹ್ಯಾವ್ ಫ್ರೀ ಸ್ಪೀಚ್. ಅಂದ್ರೆ ನೀನು ನನ್ ಬಗ್ಗೆ ಏನಾದ್ರು ಮಾತಾಡ್ಬೋದು ಎಲ್ಲಿವರೆಗೂ ನನಗೆ ನಿನ್ ಬಗ್ಗೆ ಮಾತಾಡೋಕ್ ರೈಟ್ ಇರೋವರೆಗೂ. ಸೊ ಹಂಗ್ ಸಿಮೆಟ್ರಿ ಎಸ್ಟಾಬ್ಲಿಷ್ ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಅಂತ. ಸೊ ಅದು ರಿಲಿಜನ್ ಬಗ್ಗೆನೂ ಬರುತ್ತೆ. ನಿನಗೆ ನಿನ್ ರಿಲಿಜನ್ ಪ್ರಾಕ್ಟೀಸ್ ಮಾಡೋದಕ್ಕೆ ರೈಟ್ಸ್ ಇರುತ್ತೆ, ಆಸ್ ಲಾಂಗ್ ಆಸ್ ನನಗೆ ನನ್ನ ರಿಲಿಜನ್ ಪ್ರಾಕ್ಟೀಸ್ ಮಾಡೋಕೆ ರೈಟ್ ಇದ್ರೆ, ಅಥವಾ ನಾಟ್ ಟು ಪ್ರಾಕ್ಟೀಸ್ ಎನಿ ರಿಲಿಜನ್, ಆ ರೈಟ್ಸ್ ಇರೋವರೆಗೂ ಆ ಥರದ್ದು ವರ್ಕ್ ಆಗುತ್ತೆ ಅಂತ. ಸೊ ಅದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕೆ ನೀವು ಇಂಡಿಯಾದ ಎಕ್ಸಾಂಪಲ್ ಯೋಚನೆ ಮಾಡಿದ್ರೆ ಅನ್ಸುತ್ತೆ. ತುಂಬಾ ಪ್ರಾಬ್ಲಮ್ಸ್ ನಮಗೆ ಇವಾಗ ಆಗಿರೋದು ಈ ಸಿಮೆಟ್ರಿ ಇಲ್ಲದೆ ಇರೋದಕ್ಕೆ. ಸೆಕ್ಯುಲರಿಸಮ್, ನೆಹರು ಸೆಕ್ಯುಲರಿಸಮ್ ಏನಿದೆ, ಅದು ದ ಎಲೈಟ್ ಇಂಡಿಯನ್ ಸೋಷಿಯಲಿಸ್ಟ್ ಏನೇನು ಥಿಂಕರ್ಸ್ ಇದ್ರು, ಅವ್ರದೆಲ್ಲ ಐಡಿಯಾಸ್ ನೀವು ಯೋಚನೆ ಮಾಡಿ ವಿತ್ ದಿಸ್ ಪ್ರಿಸಮ್, ಸ್ಕಿನ್ ಇನ್ ದ ಗೇಮ್ ಮತ್ತೆ ಸಿಮೆಟ್ರಿ ಇಟ್ಕೊಂಡು ಯೋಚನೆ ಮಾಡಿದ್ರೆ, ದೇರ್ ವಾಸ್ ಲ್ಯಾಕ್ ಆಫ್ ಸಿಮೆಟ್ರಿ ಇನ್ ಲಾಟ್ ಆಫ್ ಸ್ಟಫ್. ಏನ್ ಹೇಳ್ತಾರೆ, ಇದು ಒಂದು ರೂಲು, ಇದು ಓನ್ಲಿ ಅಪ್ಲೈಸ್ ಟು ಮೈನಾರಿಟೀಸ್, ಅಥವಾ ಇದು ಒಂದು ರೂಲು, ಇಟ್ ಓನ್ಲಿ ಅಪ್ಲೈಸ್ ಟು ಮೆಜಾರಿಟಿ. ದೇರ್ ವಾಸ್ ನೋ ಸಿಮೆಟ್ರಿ. ಏನು ಕನ್ವರ್ಷನ್, ಈಗ ಒಂದು ಫಾರ್ ಎಕ್ಸಾಂಪಲ್ ಅಮೆರಿಕದ್ದು ಫಸ್ಟ್ ಅಮೆಂಡ್ಮೆಂಟ್ ತರಾನೇ ನಮ್ಮಲ್ಲಿ ರೂಲ್ ಇದ್ದಿದ್ರೆ, ಯು ಗೆಟ್ ಟು ಕನ್ವರ್ಟ್ ಟು ಯುವರ್ ರಿಲಿಜನ್ ಆಸ್ ಲಾಂಗ್ ಆಸ್ ಅದರ್ ರಿಲಿಜನ್ಸ್ ಕ್ಯಾನ್ ಕನ್ವರ್ಟ್ ಟು ದೇರ್ ರಿಲಿಜನ್. ಸೊ ಇಲ್ಲಿರೋ ರಿಲಿಜನ್ ದೇ ಡೋಂಟ್ ಕನ್ವರ್ಟ್ ಅಂದ್ರೆ, ಸೊ ಯು ಆಲ್ಸೋ ಡೋಂಟ್ ಗೆಟ್ ರೈಟ್ ಟು ಕನ್ವರ್ಟ್. ಈ ತರ ಸಿಮೆಟ್ರಿ ಇಟ್ಬಿಟ್ರೆ ಇಟ್ ಬಿಕಮ್ಸ್ ಸೋ ಸಿಂಪಲ್. ಅಂಡ್ ಸಿಸ್ಟಮ್ ಎಷ್ಟು ಫ್ಲಾಲೆಸ್ ಆಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಮ್ದು ಮಾಡರ್ನ್ ಎಕ್ಸಾಂಪಲ್ಸ್ ಇದೆ. ಉಬರ್ ಮತ್ತೆ ಏರ್ ಬಿ ಎನ್ ಬಿ. ನೀವು ಉಬರ್ ಕಾರ್ ರೈಡ್ ತಗೊಂಡ್ರೆ ನೀವು ಡ್ರೈವರ್ನ ರೇಟ್ ಮಾಡ್ತೀರಾ, ಡ್ರೈವರ್ ನಿಮ್ಮನ್ನ ರೇಟ್ ಮಾಡ್ತಾನೆ. ದೇರ್ ಇಸ್ ಸಿಮೆಟ್ರಿ. ಅದು ಇಟ್ ವಿಲ್ ಕೀಪ್ ದ ಸಿಸ್ಟಮ್ ಸೋ ಗುಡ್. ಇವಾಗ ಯು ಕೆನಾಟ್ ಬಿ ಅನ್ರೂಲಿ ಪ್ಯಾಸೆಂಜರ್. ಅದು ನಿಮಗೆ ಲೈಕ್ ಯು ಹ್ಯಾವ್ ಸ್ಕಿನ್ ಇನ್ ದ ಗೇಮ್, ಯು ವಿಲ್ ಲೂಸ್ ಯುವರ್ ಆಕ್ಸೆಸ್ ಟು ದ ಸಿಸ್ಟಮ್ ಇಫ್ ಯು ಡೋಂಟ್ ಬಿಹೇವ್ ವೆಲ್. ಸೊ ಏರ್ ಬಿ ಎನ್ ಬಿ ನಲ್ಲಿ ನೀವು ಬಂದು ಇದ್ಬಿಟ್ಟು ಹೋಟ್ಲಲ್ಲಿ ಇದ್ದಂಗೆ ಇದ್ಬಿಟ್ಟು ಗಲೀಜ್ ಮಾಡ್ಬಿಟ್ಟು ಎದ್ದೋದ್ರೆ, ಯು ಮೇ ಥಿಂಕ್ ನಾನು ಇಲ್ಲಿ ಬರಲ್ಲ, ನೆಕ್ಸ್ಟು ಇನ್ಯಾವತ್ತೂ ಬರಲ್ಲ, ನಾನು ಇಲ್ಲಿ ನಾನೇನಾದ್ರೂ ಮಾಡ್ಬೋದು ಅಂತ ಅನ್ಕೋಬಹುದು. ಬಟ್ ದೇ ಹ್ಯಾವ್ ಬಿಲ್ಟ್ ದಟ್ ಸಿಮೆಟ್ರಿ ವಿಚ್ ವಿಲ್ ಕೀಪ್ ದ ಸಿಸ್ಟಮ್ ವರ್ಕಿಂಗ್. ಸೊ ಅದು ತುಂಬಾ ಸಫಿಸ್ಟಿಕೇಟೆಡ್. ಅದನ್ನ ಅವನ್ ಎಲ್ಲಾ ಬುಕ್ಕಲ್ಲೂ ನಸೀಮ್ ತಲೇಬ್ ಹೇಳೋದೇ ಅದನ್ನ. ನೀವು ಎಲ್ಲ ರಿನೈಸಾನ್ಸ್ ಆದ್ಮೇಲಿಂದ ರ್ಯಾಷನಾಲಿಟಿ ಬಂದಿದೆ, ರೀಸನಿಂಗ್ ಬಂದಿದೆ, ಮನುಷ್ಯಂದು ಸಫಿಸ್ಟಿಕೇಶನ್, ಫಿಲಾಸಫಿ ಎಲ್ಲ ಇವಾಗ ಎವಾಲ್ವ್ ಆಗಿದೆ ಅಂತ ಯೋಚನೆ ಮಾಡ್ತೀರಾ. ಬಟ್ ಏನ್ಷಿಯಂಟ್ ಪೀಪಲ್ ಹ್ಯಾಡ್ ಇಟ್. ರೋಮನ್, ಗ್ರೀಕ್,
ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲೂ ಈ ತರ ಇರ್ಬೋದು. ತಲೆಬಿಗೆ ಇಂಡಿಯಾದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಸೊ ಹಂಗಾಗಿ ಹಿ ಡಸಂಟ್ ಮೆನ್ಷನ್ ಉಪನಿಷತ್ತು ವೇದದಲ್ಲಿ ಏನಿದೆ ಅಂತ ಹಿ ಡಸಂಟ್ ರೈಟ್ ಅಬೌಟ್ ಇಟ್. ಬಟ್ ಮೋಸ್ಟ್ ಲೈಕ್ಲಿ ಇದ್ದಿರ್ಬೋದು. ಬಟ್ ಇದು ಸುಪ್ರೀತ್ ನೀವು ಹೇಳಿದಾಗೆ ಇದು ಏನಂತ ಹೇಳ್ತೀರಾ, ಈ ಸಿಮೆಟ್ರಿ ಏನಿದೆ ಲೈಕ್ ಬಿಟ್ವೀನ್ ಟೂ ಪೀಪಲ್ ಅದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಕಾಂಟ್ರಾಸ್ಟಿಂಗ್ ಇನ್ನೊಂದು ಐಡಿಯಾನು ಹೇಳ್ತಲ್ವಾ, ಲೈಕ್ ರೂಲ್ ಆಫ್ ದ ಮೈನಾರಿಟೀಸ್ ಅಂತ. ಸೊ ಆ ಐಡಿಯಾ ಮತ್ತೆ ಈ ಐಡಿಯಾ ಹೆಂಗೆ ಕಾಂಟ್ರಾಡಿಕ್ಟರಿ ಅನ್ಸುತ್ತಾ ಅಥವಾ ಹೇಗೆ ಅನ್ಸುತ್ತೆ? ಬಟ್ ಯು ನೀಡ್ ಟು ಎಕ್ಸ್ಪ್ಲೇನ್ ರೂಲ್ ಆಫ್ ಮೈನಾರಿಟಿ ಫಸ್ಟ್. ಅದಕ್ಕೆ ಸೊ ಅದೇ ಸ್ಕಿನ್ ಇನ್ ದ ಗೇಮ್ ನಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರೋದು ಮೈನಾರಿಟಿ ರೂಲ್ ಅಂತ. ಸೊ ಅದಕ್ಕಿಂತ ಮುಂಚೆ ಯೂನಿವರ್ಸಲಿಸಮ್ ಬಗ್ಗೆ ಮಾತಾಡೋಣ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನೆಕ್ಸ್ಟ್ ಮೈನಾರಿಟಿ ರೂಲ್ ಅರ್ಥ ಆಗತ್ತೆ. ಸೊ ಯೂನಿವರ್ಸಲಿಸಮ್ ಅಂತಂದ್ರೆ ಯು ಡೋಂಟ್ ಇಂಟ್ರಾಕ್ಟ್ ವಿತ್ ಅದರ್ ಪರ್ಸನ್ ಆಸ್ ಎ ಕೌಂಟರ್ ಪಾರ್ಟ್. ಇವಾಗ ನಾವು ಯಾಕೆ ಭಿಕ್ಷುಕಂಗೆ ದುಡ್ಡು ಕೊಡಬೇಕು ಅನ್ನೋದು ಇಟ್ಸ್ ನಾಟ್ ಅಬೌಟ್ ದಟ್ ಭಿಕ್ಷುಕ ಅಂಡ್ ಇಟ್ಸ್ ನಾಟ್ ಅಬೌಟ್ ಯು. ನೀನ್ ಅಲ್ಲಿ ನೋಡ್ತೀಯ, ನಿನಗೇನೋ ಅನಿಸ್ತು ಕೊಡ್ತೀಯ, ಲೈಕ್ ದಟ್ ಶುಡ್ ಬಿ ದ ಇಂಟ್ರಾಕ್ಷನ್. ಬಟ್ ನಮ್ಮಲ್ಲಿ ಥಿಂಕಿಂಗ್ ಹೆಂಗ್ ಬಂದಿದೆ, ನಾವು ಇಡೀ ಜಗತ್ನ ಯೋಚನೆ ಮಾಡ್ತೀವಿ, ಇಡೀ ಮನುಕುಲ ಅಂತ ಯೋಚನೆ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಯೂನಿವರ್ಸಲಿಸಮ್. ಇವಾಗ ನಾನು ಮಾಡೋ ಕೆಲಸ ಇಡೀ ಜಗತ್ತಲ್ಲಿ ಎಲ್ಲಾರು ಮಾಡಿದ್ರೆ ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದ್ರ ಮೇಲೆ ನನ್ನ ಆಕ್ಷನ್ ಡಿಪೆಂಡ್ ಆಗ್ಬೇಕು ಅಂತ. ಸೊ ಅವನು ಹೇಳೋದು ಇಟ್ಸ್ ರಾಂಗ್. ಅಂದ್ರೆ ಯೂನಿವರ್ಸಲಿಸಮ್ ಈಸ್ ಸೋ ಅಪೀಲಿಂಗ್. ನಾವು ಆಕ್ಚುಲಿ ಗೋಲ್ಡನ್ ರೂಲ್ ಅಂತ ಕರಿತೀವಲ್ಲ, ಲೈಕ್ ಯು ಶುಡ್ ಟ್ರೀಟ್ ಯುವರ್ ನೇಬರ್ ದ ಸೇಮ್ ವೇ ದಟ್ ಯು ವಾಂಟ್ ಯುವರ್ ಸೆಲ್ಫ್ ಟು ಬಿ ಟ್ರೀಟೆಡ್ ಅಂತ. ಅಂದ್ರೆ ನೀವು ಬೇರೆಯವ್ರನ್ನ ಹೆಂಗ್ ನೋಡ್ಕೋಬೇಕು ಅಂದ್ರೆ ಅವ್ರು ನಿಮ್ಮನ್ನ ಹಂಗ್ ನೋಡ್ಕೊಂಡ್ರೆ ಯು ವಿಲ್ ಫೀಲ್ ಗುಡ್ ಅಂತ. ಸೊ ತಲಬ್ ಸೇಸ್ ದಟ್ ಇಸ್ ನಾಟ್ ದ ರೈಟ್ ವೇ ಟು ಥಿಂಕ್ ಅಬೌಟ್ ದ ವರ್ಲ್ಡ್. ಯಾಕೆ ಅಂತಂದ್ರೆ ನಿನಗ್ ಗೊತ್ತಿಲ್ಲ, ಲೈಕ್ ಯು ಡೋಂಟ್ ನೋ ವಾಟ್ ದ ಅದರ್ ಪರ್ಸನ್ ನೀಡ್ಸ್. ಸೊ ಅಂಡ್ ವಿ ಆರ್ ಲೋಕಲ್ ಅನಿಮಲ್ಸ್. ನಮಗೆ ನಮ್ಮ ಜಗತ್ತಲ್ಲಿ ಲೈಕ್ ನಮ್ಮ ಸುತ್ತಮುತ್ತ ಇರುವಂತ ವರ್ಲ್ಡ್ ಅಂಡ್ ವೆರಿ ಪ್ರಾಕ್ಟಿಕಲ್ ಅನಿಮಲ್ಸ್. ನಾವು ಅಷ್ಟೊಂದು ಏನೋ ವಿಶ್ವ ಮಾನವ ಸಂದೇಶ ಅಂತೆಲ್ಲ ಹೇಳ್ಬಿಟ್ಟು ಬಂದು ಗಾಸಿಪ್ ಮಾಡ್ತೀವಿ. ಸೊ ವಿ ಆರ್ ದಟ್ ಕೈಂಡ್ ಆಫ್ ಅನಿಮಲ್ಸ್. ನಮಗೆ ಆತರ ಯೋಚನೆ ಮಾಡಿ ವಿ ಕೆನಾಟ್ ಏನೋ ಡೂ ಥಿಂಗ್ಸ್ ಲೈಕ್ ದಟ್. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಅವನು ಒಂದು ಕಾಂಟ್ರಡಿಕ್ಷನ್ ತರ್ತಾನೆ. ನಾವೆಲ್ಲರೂ ಯೋಚನೆ ಮಾಡ್ತೀವಿ, ಇವಾಗ ಒಂದು ಸೊಸೈಟಿ ತಗೊಂಡು ಇದರಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಹಿಂಗಿದೆ, ಇವ್ರ ಮೆಜಾರಿಟಿ ಇವ್ರ ಮೈನಾರಿಟಿ ಅಂತ ಹೇಳಿದ ತಕ್ಷಣನೇ ವಿ ಅಸ್ಯೂಮ್ ಓಕೆ ದೇರ್ ಈಸ್ ದಿಸ್ ಬಿಗ್ ಮೆಜಾರಿಟಿ, ದೇರ್ ಈಸ್ ದಿಸ್ ಸ್ಮಾಲ್ ಮೈನಾರಿಟಿ. ಸೊ ಈ ಮೈನಾರಿಟಿನ ಪ್ರೊಟೆಕ್ಟ್ ಮಾಡಬೇಕು, ಯಾಕಂದ್ರೆ ಮೆಜಾರಿಟಿ ವಿಲ್ ಅಪ್ರೆಸ್ ದ ಮೈನಾರಿಟಿ ಅಂತ. ಅದು ಲೀನಿಯರ್ ಥಿಂಕಿಂಗ್, ನಮಗೆ ಆ ಥರ ಬರುತ್ತೆ. ಬಟ್ ಇವನೊಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾನೆ, ಏನಂದ್ರೆ ಮೈನಾರಿಟಿ ರೂಲ್ ಅಂತ. ಅದೇನು ಅಂದ್ರೆ ಎ ಸ್ಮಾಲ್ ಸಬ್ಸೆಟ್ ಆಫ್ ಇಂಟಾಲರೆಂಟ್ ಮೈನಾರಿಟಿ ಕ್ಯಾನ್ ರೂಲ್ ಓವರ್ ದ ಮೆಜಾರಿಟಿ ಅಂತ. ಇದು ಮೈನಾರಿಟಿ ನಾಟ್ ಇನ್ ದ ಸೆನ್ಸ್ ಆಫ್ ರಿಲಿಜಿಯಸ್ ಮೈನಾರಿಟಿ ಅಂತಲ್ಲ, ಎನಿ ಗ್ರೂಪ್. ಇವಾಗ ನೀವು 100 ಜನ ತಗೊಂಡು ಅದರಲ್ಲಿ 5 ಜನ ವಿಲ್ ಹ್ಯಾವ್ ಒನ್ ಪ್ರಿಫರೆನ್ಸ್, ಇನ್ನು 95 ಜನ ವಿಲ್ ಹ್ಯಾವ್ ಅದರ್ ಪ್ರಿಫರೆನ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಣ ಬಿಫೋರ್ ವಿ ಟಾಕ್ ಅಬೌಟ್ ರಿಲಿಜಿಯಸ್ ಎಕ್ಸಾಂಪಲ್. ಒಂದು ಸಿಂಪಲ್ ಎಕ್ಸಾಂಪಲ್, ಆಟೋಮೆಟಿಕ್ ಕಾರ್ ವರ್ಸಸ್ ಗೇರ್ ಶಿಫ್ಟ್ ಮ್ಯಾನ್ಯುಯಲ್ ಕಾರ್ದು ಪ್ರಿಫರೆನ್ಸ್ ಹೆಂಗ್ ವರ್ಕ್ ಆಗುತ್ತೆ. ಈ ಮ್ಯಾನ್ಯುಯಲ್ ಕಾರ್ ಡ್ರೈವ್ ಮಾಡೋರಿಗೆ ಆಟೋಮೆಟಿಕ್ ಕಾರ್ ಡ್ರೈವ್ ಮಾಡೋದು ಈಸಿ. ಸೊ ಕಾರ್ ಅಂತಂದ್ರೆ ಅಪ್ಪರ್ ಮಿಡಲ್ ಕ್ಲಾಸ್ ಆಯ್ತು. ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಬೈಕ್. ನೀವು ಗೇರ್ ಇರೋ ಬೈಕ್ ಓಡಿಸೋದಕ್ಕೂ ಆಕ್ಟಿವ್ ಹೊಂಡಾ ಓಡಿಸೋದಕ್ಕೂ, ಆಕ್ಟಿವ್ ಹೊಂಡಾನ ಗೇರ್ ಇರೋ, ಇವಾಗ ನಮ್ಮ ಮುಖಂದ ಹತ್ರ ಬುಲೆಟ್ ಇದೆ, ಸೊ ಹಿ ಕ್ಯಾನ್ ಆಲ್ಸೋ ರೈಡ್ ಆಕ್ಟಿವ್ ಹೊಂಡಾ. ಈಗ ಆ ಬೈಕ್ ಇಟ್ಕೊಂಡಿರೋ ಹೆಂಡತಿ ಅಥವಾ ಮಗಳು ಇರ್ತಾಳೆ, ದೇ ಕ್ಯಾನ್ ಆಲ್ಸೋ ರೈಡ್ ಆಕ್ಟಿವ್ ಹೊಂಡಾ. ಸೊ ಇಲ್ಲೇನಾಯ್ತು, ಮೆಜಾರಿಟಿ ಪೀಪಲ್ ಬೈಕ್ ಓಡಿಸೋರಾಗಿದ್ರೆ, ಗೇರ್ ಇರೋ ಬೈಕ್ ಓಡಿಸೋರು, ಮೈನಾರಿಟಿ ಆಕ್ಟಿವ್ ಹೊಂಡಾ ಓಡಿಸೋರಾಗಿದ್ರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಕ್ಟಿವ್ ಹೊಂಡಾ ವಿಲ್ ಬಿಕಮ್ ದ ಮೆಜಾರಿಟಿ ವೆಹಿಕಲ್ ದಟ್ ಯು ಸಿ ಆನ್ ದ ರೋಡ್. ಯಾಕೆ ಅಂದ್ರೆ ದ ಮೈನಾರಿಟಿ who can ride active Honda, they cannot ride bullet. ಗೇರ್ ಇರೋಂಥ ವೆಹಿಕಲ್ನ ಅವ್ರು ಓಡ್ಸಕ್ಕಾಗಲ್ಲ, ಬಟ್ ಗೇರ್ ಇರೋ ವೆಹಿಕಲ್ ಓಡಿಸೋನು ಆಕ್ಟಿವ್ ಹೊಂಡಾ ಓಡಿಸ್ತಾನೆ, ಅವನಿಗೆ ಪ್ರಿಫರೆನ್ಸ್ ಇಲ್ಲ. ಸೊ ಹಿಂಗೆ ಯಾವಾಗ ಡೈನಾಮಿಕ್ ಇರುತ್ತೆ, ವೆನ್ ದೇರ್ ಇಸ್ ದಿಸ್ ಎಸಿಮೆಟ್ರಿ, ಅವಾಗ ಇಟ್ ಡಸಂಟ್ ಮ್ಯಾಟರ್ ದ ಪೀಪಲ್ ಆರ್ ಇನ್ ಮೈನಾರಿಟಿ.
ಅವ್ರದ್ದು ಪ್ರಿಫರೆನ್ಸು ವಿಲ್ ಬಿಕಮ್ ದ ಮೆಜಾರಿಟಿ ಚಾಯ್ಸ್ ಅಂತ. ಅವನು ಅದನ್ನ ಬುಕ್ಕಲ್ಲಿ ಹೆಂಗೆ ಮೆನ್ಷನ್ ಮಾಡೋದು ಅಂದ್ರೆ, ಈ ಅಮೆರಿಕಾದಲ್ಲಿ ಅಥವಾ ಮೋಸ್ಟ್ಲಿ UK ಬೇರೆ ಕಡೆನೂ ಇರ್ಬೋದು, ಮಾರಾಟ ಆಗೋ ಎಲ್ಲಾ ಡ್ರಿಂಕು ಕೋಶರ್ ಡ್ರಿಂಕ್ ಅಂತ. ಅಂದ್ರೆ ಜೂವಿಶ್ ರಿಲಿಜನ್ ಅಲ್ಲಿ ಅವರು ಕೋಶರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಈ ನಮ್ಮ ಮುಸ್ಲಿಂ ಇದರಲ್ಲಿ ಹಲಾಲ್ ಮತ್ತೆ ಹರಾಮ್ ಅಂತ ಇದೆಯಲ್ಲ, ಸೊ ಆ ತರ ಅದೊಂದು ಸರ್ಟಿಫಿಕೇಶನ್. ಎಲ್ಲಾ ಡ್ರಿಂಕು ಕೋಶರ್ ಡ್ರಿಂಕು. ಯಾಕೆ ಅಂತಂದ್ರೆ ಜೂವಿಶ್ ಜನ ಅವ್ರು ಕೋಶರ್ ಅಲ್ಲದೆ ಇರೋದನ್ನ ಕುಡಿಯಲ್ಲ. ಬಟ್ ಉಳಿದವರಿಗೆ ಗೊತ್ತಾಗಲ್ಲ, ದೇ ಡೋಂಟ್ ಮೈಂಡ್ ಡ್ರಿಂಕಿಂಗ್ ಕೋಶರ್ ಡ್ರಿಂಕ್. ಅವರಿಗೆ ಲೈಕ್ ದೇ ಡೋಂಟ್ ಇವನ್ ನೋ ದಟ್ ಇಟ್ಸ್ ಬಿಂಗ್ ಕೋಶರ್ಡ್. ಹಂಗಾಗಿ ಆ ತರ ಇದ್ದಾಗ ನಿಮಗೆ ಇವಾಗ ಅಂಗಡಿನವನು, ಮ್ಯಾನುಫ್ಯಾಕ್ಚರ್ ಮಾಡೋನು ಎಲ್ಲ ಎರಡೆರಡು ಐಟಮ್ಸ್, ಒಂದು ಕೋಶರ್ ಡ್ರಿಂಕು ಇನ್ನೊಂದು ನಾನ್ ಕೋಶರ್ ಅಂತ ಮಾಡಿ ಅದನ್ನ ಸಪ್ರೇಟ್ ಆಗಿ ಇಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ಮಾರ್ಕೆಟಿಂಗ್ ಮಾಡೋದು ಅದೆಲ್ಲ ಕಷ್ಟ ಅನ್ಬಿಟ್ಟು, ವೆನ್ ಗಿವನ್ ಅದು ಕಂಡೀಷನಲ್ ಇರುತ್ತೆ, ಗಿವನ್ ದ ಕಾಸ್ಟ್ ಇಸ್ ನಾಟ್ ಟೂ ಹೈ. ಸೊ ಕೋಶರ್ ಮತ್ತೆ ನಾನ್ ಕೋಶರ್ ಡ್ರಿಂಕ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಾಸ್ಟ್ ತುಂಬಾ ಜಾಸ್ತಿ ಇಲ್ಲದೆ ಇರುವಾಗ ಎವ್ರಿಥಿಂಗ್ ಯು ಗೆಟ್ ವಿಲ್ ಬಿ ಕೋಶರ್. ಈವನ್ ದೋ ದ ಪಾಪ್ಯುಲೇಷನ್ ಈಸ್ ಇನ್ ಮೈನಾರಿಟಿ. ಇನ್ನೂ ಒಂದು ಎಕ್ಸಾಂಪಲ್, UK ನಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 3 to 4%, ಬಟ್ 70% ಆಫ್ ದ ಮೀಟ್ ದಟ್ ಯು ಗೆಟ್ is halal meat. ನ್ಯೂಜಿಲ್ಯಾಂಡ್ ಆಕ್ಚುಲಿ ಕಳಿಸೋದು, ಇಟ್ಸ್ ನಾಟ್ ಅದರ್ ಮುಸ್ಲಿಂ ಕಂಟ್ರಿ ದಟ್ ಸೆಂಡ್ಸ್ ಹಲಾಲ್ ಮೀಟ್, ನ್ಯೂಜಿಲ್ಯಾಂಡ್. ಸೊ ಹಿಂಗೆ ನೀವು ಹೊರಗಡೆಯಿಂದ ಯೋಚನೆ ಮಾಡುವಾಗ ಅವ್ರು ಬರೀ 3-4% ಇದೆ ಅಂತ, ಲೈಕ್ ಯುವರ್ ಲೀನಿಯರ್ ಥಿಂಕಿಂಗ್ ವಿಲ್ ಟೆಲ್ ಯು ಹಂಗಿರ್ಬೇಕು ಅಂತ ಡಿಸ್ಟ್ರಿಬ್ಯೂಷನ್, ಬಟ್ ಇಟ್ ಇಸ್ ನಾಟ್ ದ ಕೇಸ್. ಈ ಟೀಮ್ ಔಟಿಂಗ್ಸ್ ಎಲ್ಲ ಆಗ್ಬೇಕಾದ್ರೆ ಯಾತಕ್ಕೆ ಬಾಲಿವುಡ್ ಮೂವಿ ಹೋಗ್ತಾರೆ ಅಂದ್ರೆ ಒಂದ್ 20 ಜನ ಟೀಮ್ ಇದ್ರೆ ಒಂದ್ ಪ್ರಾಬ್ಲಮ್ 3 ಜನ ಇರ್ತಾರೆ, ಅವರು ನಾವು ಬಾಲಿವುಡ್ ಫಿಲ್ಮ್ಸ್ ಮಾತ್ರ ನೋಡೋದು ಇರ್ತಾರೆ. ಬೇರೆಯವರು ವೇರ್ ಫೈನ್ ವಿತ್ ಬಾಲಿವುಡ್ ಮೂವೀಸ್ ಬಟ್ ವಿ ಪ್ರಿಫರ್ ವಾಚಿಂಗ್ ಅದರ್ ಮೂವೀಸ್, ಅಂಡ್ 20 ಜನ ಬಾಲಿವುಡ್ ಮೂವಿ ಹೋಗ್ತಾರೆ. ಆಮೇಲೆ ಅದು ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಇವಾಗ ನೀವು ಎಣ್ಣೆ ಪಾರ್ಟಿ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಒಂದು 100 ಜನ ಫ್ರೆಂಡ್ಸ್ ಬರ್ತಾರೆ. ಆ 100 ಜನ ಫ್ರೆಂಡ್ಸ್ ಅಲ್ಲಿ 4 ಜನ ಜೈನ್ಸ್ ಇದ್ರೆ ಪೊಟ್ಯಾಟೊ ಚಿಪ್ಸ್ ತರ್ಸಲ್ಲ, ಎಲ್ರಿಗೂ ಬನಾನಾ ಚಿಪ್ಸ್ ತರಿಸ್ತೀರಾ. ಯಾಕೆ? ಜೈನ್ಸು ನಾನ್ ಜೈನ್ಸ್ ಕೂಡ ಬನಾನಾ ಚಿಪ್ಸ್ ತಿನ್ಬೋದು, ಬಟ್ ಜೈನ್ಸ್ ಪೊಟ್ಯಾಟೊ ಚಿಪ್ಸ್ ತಿನ್ನಲ್ಲ ಅಂತ. ಸೊ ಅದರಲ್ಲಿ ಇಟ್ ಈಸ್ ಅ ಮೈನಾರಿಟಿ ರೂಲ್. ಅಂದ್ರೆ ಇದು ಜೈನ್ಸ್ ನ ಖುಷಿ ಪಡ್ಸಕ್ಕೆ ಅಂತ ಮಾಡ್ತಿರೋ ರೂಲ್ ಅಲ್ಲ, ಎಲ್ರಿಗೂ ಕನ್ವೀನಿಯಂಟ್ ಆಗಿರೋಂಥದ್ದು ಒಂದು ಕೆಲಸ ಮಾಡೋಣ ಅಂತ. ಸೊ ಮನೆಗೆ ನೀವು ಮನೆಗೆ ಗೆಸ್ಟ್ಸ್ ಕರೆಸ್ತಾ ಇದ್ರೆ, ಆ ಗೆಸ್ಟ್ಸ್ ಅಲ್ಲಿ ಒಂದ್ 3 ಜನ 4 ಜನ ವೇಗನ್ಸ್ ಆಗಿದ್ರೆ ನೀವೇನ್ ಮಾಡ್ತೀರಾ? ಆ ವೇಗನ್ಸಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನೀವು ಪೇಡ ತರ್ಸಲ್ಲ, ಜಿಲೇಬಿ ತರಿಸ್ತೀರಾ. ಅದ್ರ ಉದ್ದೇಶ ಏನು? ನೀವು ವೇಗನ್ಸ್ ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ, ಅಥವಾ ವೇಗನ್ಸ್ ಏನದು ಭಾವನೆಗೆ ಧಕ್ಕೆ ಪಡಬಾರ್ದು ಅಂತ ನೀವು ಪೇಡ ತರಿಸ್ತಿಲ್ಲ ಅಂತ ಅಲ್ಲ ಡೀಲು. ವೇಗನ್ಸಿಗೂ ಆಗ್ಲಿ ಇವರಿಗೂ ಆಗ್ಲಿ ನಮಗ್ ತೊಂದರೆ ಆಗದೆ ಇರ್ಲಿ ಅನ್ನೋ ಒಂದು ಸಿಂಪಲ್ ರೂಲ್. ಅದು ಲಾಜಿಸ್ಟಿಕ್ಸ್ ಈಸಿ ಆಗತ್ತೆ ನಿಮಗೆ. ಇವರಿಗೆ ಇದು ಕಾಫಿ ಟೀ ಫಾರ್ ಎಕ್ಸಾಂಪಲ್ ಪ್ರಿಫರೆನ್ಸ್ ಇಲ್ಲ ಅಂದ್ರೆ, ಟೀ ಕುಡಿಯೋರೆಲ್ಲರೂ ಲೆಟ್ಸ್ ಕಾಫಿ ಕುಡಿಯೋರೆಲ್ಲರೂ ಟೀ ಕುಡಿತಾರೆ, ಬಟ್ ಟೀ ಕುಡಿಯೋರೆಲ್ಲರೂ ಕಾಫಿ ಕುಡಿಯಲ್ಲ ಅನ್ನೋಂಥ ರೂಲ್ ಇದ್ದಾಗ ಏನ್ ಮಾಡ್ತೀವಿ? ಎರಡೆರಡು ಮಾಡಿಡೋ ಬದಲು ಎಲ್ಲರಿಗೂ ಟೀ ಕೊಟ್ಬಿಡಿ ಅಂತ. ಯಾಕಂದ್ರೆ ಕಾಫಿ ಕುಡಿಯೋ ಹಿ ವೋಂಟ್ ಮೈಂಡ್. ಬಟ್ ನೀವು ಬರೀ ಕಾಫಿ ಕುಡಿತಾನೆ ಒಬ್ನು, ಅವ್ನ್ ಟೀ ಮುಟ್ಟೋದೇ ಇಲ್ಲ ಅನ್ನೋಂಥವ್ರ ಆದ್ರೆ ವಾಸುಕಿ ರಾಘವಂತರ ಅದು ತುಂಬಾ ಇವಾಗ ವೆಜ್ ನಾನ್ ವೆಜ್ ಎಕ್ಸಾಂಪಲ್ ಎಲ್ಲ ಹಂಗಾಗತ್ತೆ. ನಾನ್ ವೆಜ್ ತಿನ್ನೋರು ದೇ ಡೋಂಟ್ ಮೈಂಡ್ ಈಟಿಂಗ್ ವೆಜ್, ಡೋಂಟ್ ಮೈಂಡ್ ಆಸ್ ಇನ್ ದೇ ವಿಲ್ ಈಟ್ ವೆಜ್, ಅವ್ರಿಗೆ ಏನು ಪ್ರಿಫರೆನ್ಸ್ ಇರಲ್ಲ. ಬಟ್ ವೆಜಿಟೇರಿಯನ್ಸ್ ನಾನ್ ವೆಜ್ ತಿನ್ನೋದೇ ಇಲ್ಲ. ಸೊ ನೀವ್ ಇವಾಗ ಒಂದು ಹಬ್ಬ ಮಾಡ್ಬಿಟ್ಟು ಕರೆದ್ರೆ 100 ಜನನ, ಅದ್ರಲ್ಲಿ 5 ಜನ ವೆಜಿಟೇರಿಯನ್ಸ್, ಇನ್ನು 60 ಜನ ನಾನ್ ವೆಜಿಟೇರಿಯನ್ಸ್ ಇದ್ರು ಎಲ್ಲರಿಗೂ ಉಪ್ಪಿಟ್ಟು ಮಾಡ್ಬಿಡಿ ಅಂತ ಹೇಳೋದು. ಯಾಕಂದ್ರೆ ಅವರು ತಿಂತಾರೆ ಇವರು ತಿಂತಾರೆ ಅಂತ. ಸೊ ಹಿಂಗೆ ಇಟ್ ಡಸಂಟ್ ಮ್ಯಾಟರ್. ನೀವು ಬೇರೆ ಯಾರಿಗಾದ್ರೂ ಕೇಳಿದ್ರೆ ಯಾರು ಸರಿ ಯಾರು ತಪ್ಪು ಅಂತ ಕೇಳಕ್ ಹೋದ್ರೆ, ಇವ್ರು ಬರೀ 5 ಜನ ಇದಾರೆ, ಅವ್ರು 95 ಜನ ಇದಾರೆ, ದೇ ಮಸ್ಟ್ ಬಿ ಅಪ್ರೆಸಿಂಗ್ ಈ 5 ಜನನ ಅಂತ ಅನ್ಕೋಬಹುದು. ಬಟ್ ಅಲ್ಲಿ ಆಗ್ತಾ ಇರೋದು ಅಪೋಸಿಟ್. ಈ 5 ಜನದ ಪ್ರಿಫರೆನ್ಸಿಗೆ 95 ಜನ ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್.
ಸೊ ಈ ಡೈನಾಮಿಕ್ ಇದೆಯಲ್ಲ, ಇದನ್ನ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಇದಕ್ಕಾಗಿನೇ ಈಜಿಪ್ಟ್ ಅಲ್ಲಿ ಕಾಪ್ಟಿಕ್ ಕ್ರಿಶ್ಚಿಯನ್ಸ್ ಅಂತ ಇದ್ರು, ದೇವರ್ ಇನ್ ಮೆಜಾರಿಟಿ. ಬಟ್ ಇವಾಗ ಮುಸ್ಲಿಂ ಮೆಜಾರಿಟಿ ಆಗೋಯ್ತು. ಯಾಕೆ ಅನ್ನೋದಕ್ಕೆ ಅದೇ ಮೈನಾರಿಟಿ ರೂಲು ಯೂಸ್ ಮಾಡ್ತಾನೆ. ಏನು ಅಂದ್ರೆ, ಈ ಜ್ಯೂಸು ಮತ್ತೆ ಕ್ರಿಶ್ಚಿಯನ್ಸ್ ಅಲ್ಲಿ ಇದ್ದಿದ್ದ ಲಾ, ಅವರು ಏನೋ ಮದರ್ ಸೈಡ್ ಇಂದ ಇನ್ಹೆರಿಟೆನ್ಸ್ ಇರಬೇಕು ಅಂತ ಇತ್ತು ಜ್ಯೂವಿಶ್ ಅಲ್ಲಿ. ಕ್ರಿಶ್ಚಿಯನ್ಸ್ ಅಲ್ಲಿ ಐದರ್ ಮದರ್ ಆರ್ ಫಾದರ್ ಅಂತ ಇತ್ತು. ಬಟ್ ಮುಸ್ಲಿಮ್ಸ್ ಅಲ್ಲಿ ಏನಾಯ್ತು, ಒಬ್ಬ ಯಾರಾದ್ರೂ ಅಮ್ಮ ಆಗಿರ್ಲಿ ಅಥವಾ ಅಪ್ಪ ಆಗಿರ್ಲಿ ಮುಸ್ಲಿಂ ಆಗಿದ್ರೆ ಮಗು ಮುಸ್ಲಿಂ ಆಗತ್ತೆ ಅಂತ ಅವ್ರದ್ದು ಆ ತರದ್ ರೂಲ್. ಅಂಡ್ ದೇ ಹ್ಯಾವ್ ಒನ್ ಮೋರ್ ಇಂಟಾಲರೆಂಟ್ ರೂಲ್ ವಿಚ್ ಈಸ್, ಒಂದ್ಸತಿ ಕನ್ವರ್ಟ್ ಆದ್ರೆ ಯು ಕೆನಾಟ್ ಗೋ ಔಟ್ ಆಫ್ ದ ರಿಲಿಜನ್, ಡೆತ್ ಈಸ್ ದ ಪೆನಾಲ್ಟಿ. ಸೊ ಹಂಗ್ ಇಟ್ಕೊಂಡಾಗ, ಲೈಕ್ ವೆನ್ ದೆರ್ ಇಸ್ ಎ, just to make it clear, it's not specific to religion. One group of people who are less in number but they are very intolerant ಅಥವಾ very strict about their rules, ಹಂಗಿದ್ದಾಗ ಉಳಿದಿರೋರೆಲ್ಲರೂ they have to follow minority ಏನಿದೆ ಅದನ್ನೇ ಫಾಲೋ ಮಾಡಬೇಕು, as long as the cost is very insignificant. ಅದು ತುಂಬಾ ಇಂಪಾರ್ಟೆಂಟ್ ಅಂತ. ಕಾಸ್ಟ್ ತುಂಬಾ ಜಾಸ್ತಿ ಆಗ್ತಾ ಹೋದ್ರೆ ಅವಾಗ ದ ಮೆಜಾರಿಟಿ ದೇ ಹ್ಯಾವ್ ಟು ಯೂಸ್ ದೇರ್ ಮೆಜಾರಿಟಿ ಪವರ್. ಅವಾಗ ದೇ ವಿಲ್ ಜಸ್ಟ್ ಸೇ ಅಂತ. ಹಾ, ಬೈ ದ ವೇ, ಜಾತಕ ಮೀಟ್ ಅಂದ್ರೆ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ಇಲ್ಲ. ಹಾ, ಏನ್ ನೀವು ಹಿಂದೂಯಿಸಂ ಫಾಲೋ ಮಾಡೋದು. ಎನಿವೆ, ಸೊ ಈ ಮೈನಾರಿಟಿ ರೂಲು ಕೆಲವು ಸಲ ಎಂಡ್ ಆಗ್ಬೋದು, ಅಥವಾ ಅದಕ್ಕೆ ಥ್ರೆಟ್ ಯಾವಾಗ ಆಗತ್ತೆ ಅಂದ್ರೆ ಮೆಜಾರಿಟಿ ಅವರು ಪ್ರೊಟೆಸ್ಟ್ ಮಾಡಿದಾಗ ಅಂತ ತಲೆಬ್ ಹೇಳ್ತಾನೆ. ಸೊ ಫಾರ್ ಎಕ್ಸಾಂಪಲ್, ಜಾತಕ ಮೀಟ್ ಅಂದ್ರೆ ಇಟ್ ಇಸ್ ಸಪೋಸ್ ಟು ಬಿ ದ ವೇ ಹಿಂದೂಯಿಸಂ ಪ್ರಕಾರ ಒಂದು ಮೀಟ್ ನ ಹೆಂಗೆ ಪ್ರೊಸೆಸ್ ಮಾಡ್ಬೇಕು ಅಂತ ಒಂದು ರೂಲ್ಸ್ ಇದೆಯಂತೆ. ಸೊ ಯಾರೋ ಇತ್ತೀಚೆಗೆ ಹಿಂದೂ ಧರ್ಮ ಪ್ರೊಟೆಕ್ಟರ್ಸು ಮತ್ತೆ ರಕ್ಷಕರು ಸೇರ್ಕೊಂಡು ಈ ಜಾತಕ ಮೀಟ್ ಸ್ಟಾಲ್ಸ್ ನ ಓಪನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂಡ್ ಓಪನ್ ಕೂಡ ಮಾಡಿದ್ದಾರೆ. ನೋಡೋಣ ಅವರು ಹೆಂಗೆ ಪ್ರಮೋಟ್ ಮಾಡ್ತಾರೆ ಅಂತ. ಆಕ್ಚುಲಿ ಕ್ರಿಶ್ಚಿಯನ್ಸ್, ಅಮೆರಿಕಾದಲ್ಲಿ ಇರೋ ಕ್ರಿಶ್ಚಿಯನ್ಸ್ ಇದನ್ನ ಶುರು ಮಾಡಿದ್ರು. ಏನು ಅಂದ್ರೆ, ದೇ ಸ್ಟಾರ್ಟೆಡ್ ಬಿಕಮಿಂಗ್ ಇಂಟಾಲರೆಂಟ್ಸ್ ಟುವರ್ಡ್ಸ್ ಹಲಾಲ್ ಮೀಟ್. ನೀವು ಅದು ಆಕ್ಚುಲಿ ಕ್ರಿಶ್ಚಿಯನ್ಸ್ ಅಲ್ಲಿ ಇದೆ ಅಂತೆ. ಹಲಾಲ್ ಅಂತಂದ್ರೆ ಇಟ್ಸ್ ಅ ಸ್ಯಾಕ್ರಿಫಿಷಿಯಲ್ ಮೀಟ್ ಅಂತ. ಅದನ್ನ ದೇವರಿಗೆ ಬಲಿ ಕೊಟ್ಟು ಮೀಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅವ್ರದ್ರಲ್ಲಿ ನಂಬಿಕೆ ಇರೋದು. ಬಟ್ ಕ್ರಿಶ್ಚಿಯನ್ಸ್ ನಂಬಿಕೆ ಇದೆ ಕೆಲವೊಂದು, ದೇ ಹ್ಯಾವ್ ಲೈಕ್ ರಿಯಲ್ ಬಿಲೀಫ್, ಇಟ್ಸ್ ನಾಟ್ ಮೇಡ್ ಅಪ್ ಪೊಲಿಟಿಕಲಿ. ಅವರು ಸ್ಯಾಕ್ರಿಫಿಷಿಯಲ್ ಮೀಟ್ ನ ತಿನ್ನಲ್ಲ ಅಂತ. ಸೊ ಅವರು ಯಾವಾಗ ಹೇಳೋಕ್ ಶುರು ಮಾಡ್ತಾರೆ, ನಾವು ಹಲಾಲ್ ತಿನ್ನೋದೇ ಇಲ್ಲ ಅಂತ ಹೇಳಿದ್ರೆ, ದೆನ್ ದ ಡೈನಾಮಿಕ್ ವಿಲ್ ಚೇಂಜ್. ಓಕೆ, ವೀಕ್ಷಕರಲ್ಲಿ ಕ್ಷಮಾಪಣೆ, ಅದು ಜಾತಕ ಮೀಟ್ ಅಲ್ಲ, ಝಟ್ಕಾ ಮೀಟ್ ಅಂತ. ಸೊ ಸಾರಿ, ಝಟ್ಕಾ ಅಂದ್ರೆ ಒಂದೇ ಶಾಟಿಗೆ ಏಕ್ ಮಾರ್ ದೋ ತುಕಡ. ಸೊ ಝಟ್ಕಾ ಮೀಟ್ ಅಂತ ಕರೀತಾರೆ. ಅದು ಒಂದೇ ಶಾಟ್ ಅಲ್ಲಿ ಫುಲ್ 1/2. ಸೊ ಎನಿವೆ, ಝಟ್ಕಾ ಮೀಟ್ಸ್ ತಯಾರಕರು ಇದ್ರೆ ನಾವು ಸ್ಪಾನ್ಸರ್ಶಿಪ್ಗೆ ನಮ್ಮಲ್ಲಿ ಸಂಪರ್ಕಿಸಿ, ಒಳ್ಳೆ ಸ್ಪಾನ್ಸರ್ಶಿಪ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ಆಕ್ಚುಲಿ ಇಲ್ಲಿ ಯುರೋಪ್ ಅಲ್ಲಿ ನಾನು ನೋಡಿದೀನಿ, ನನ್ನ ಸರ್ಕಲ್ ಅಲ್ಲಿರೋ ತುಂಬಾ ಜನ ಈ ವೀಗನ್ಸ್ ಇಂದ ಇರಿಟೇಟ್ ಆಗ್ಬಿಟ್ಟು ದೇ ಹ್ಯಾವ್ ಸ್ಟಾರ್ಟೆಡ್ ಸೇಯಿಂಗ್, ಎಲ್ಲಾದ್ರೂ ಈ ತರ ಆಫೀಸ್ ಪಾರ್ಟಿ ಇದ್ರೆ ಅಥವಾ ಎಲ್ಲಿಗಾರು ಕರೆದ್ರೆ ಮೀಟ್ ಇಲ್ಲ ಅಂದ್ರೆ ನಾವು ಬರಲ್ಲ ಅಂತ. ಸೊ ದೇ ಆರ್ ಆಡಿಂಗ್ ಅಡಿಷನಲ್ ಕಾಂಪ್ಲೆಕ್ಸಿಟಿ ಟು ದಿಸ್ ಈಕ್ವೇಶನ್. ಈ ವೀಗನ್ಸ್ ಏನ್ ಮಾಡ್ತಾರೆ, ನಾನ್ ವೀಗನ್ ಅಂತ ಹೇಳ್ಬಿಟ್ಟ ಅಂದ್ರೆ ಒಬ್ನು, ದೆನ್ ಯು ಹ್ಯಾವ್ ಟು ಥಿಂಕ್, ಓಕೆ ಇವನಿಗೆ ಆಪ್ಷನ್ ಇದೆಯಾ ಇಲ್ವಾ, ಎಲ್ಲಿಗೆ ಹೋಗ್ಬೇಕಂದ್ರೂ ಯು ಹ್ಯಾವ್ ಟು ಥಿಂಕ್. ಈಗ ಅದಕ್ಕೋಸ್ಕರನೇ ನಮ್ಮ ಇಂಡಿಯಾದಲ್ಲಿ KFC ನವರು ರೈಸ್ ಬೌಲ್ ಮಾಡಿರೋದು. ಯಾಕಂದ್ರೆ ಈಗ ನೀವು 4 ಜನ ಆಫೀಸಿಂದ ತಿನ್ನೋದಕ್ಕೆ ಹೋಗ್ಬೇಕು ಅಂದ್ರೆ, ಒಬ್ನು ವೆಜಿಟೇರಿಯನ್ ಇದ್ರೆ ಅವನಿಗೆ ಆಪ್ಷನ್ ಇಲ್ಲ ಅಂದ್ರೆ ಎಲ್ಲರೂ KFC ತಿನ್ನಕ್ಕಾಗಲ್ಲ. ಲೈಕ್ ಯು ಹ್ಯಾವ್ ಟು ಗೋ ಟು ಸಮ್ ಅದರ್ ಪ್ಲೇಸ್. ಸೊ ಇವಾಗ ಲೆಟ್ಸ್ ಸೇ ವಾಸುಕಿ ಜೊತೆ ಹೋಗ್ಬಿಟ್ಟು ನೀವಿಬ್ರು ತಿನ್ನಲ್ಲ ಅಲ್ವಾ ಮೀಟು, ಸೊ ನಿಮ್ಮಿಬ್ರು ಮಧ್ಯೆ ನಾನ್ ಬಂದ್ಬಿಟ್ಟು ಇಲ್ಲ ನಾನ್ ಮೀಟ್ ಇಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ ಅಂದ್ರೆ, ನೀವು ಅವಾಗ ಅಡಿಗಾಸಿ ನನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಯು ಹ್ಯಾವ್ ಟು ಗೋ ಟು ಎ ಪ್ಲೇಸ್ ವೇರ್ ದೇರ್ ಇಸ್ ಬೋತ್ ಮೀಟ್ ಅಂಡ್ ವೆಜಿಟೇರಿಯನ್. ಇಲ್ಲ, ಆಕ್ಚುಲಿ ಈ ಸಿನಾರಿಯೋಗೆ ತಲೆಬ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಮೆಕ್ಡೊನಾಲ್ಡ್ಸ್ ಯಾಕೆ ತುಂಬಾ ಜಾಸ್ತಿ ಇದೆ ಅಂದ್ರೆ, ಇಟ್ಸ್ ನಾಟ್ ಬಿಕಾಸ್ ಮೆಕ್ಡೊನಾಲ್ಡ್ಸ್ ತುಂಬಾ ಚೆನ್ನಾಗಿರುತ್ತೆ ತರ ಅಲ್ಲ. ಇಟ್ಸ್ ದ ಲೀಸ್ಟ್ ಹೇಟೆಡ್ ಬೈ ಎವ್ರಿವನ್.
ಈಗಂದ್ರೆ ಪಿಜ್ಜಾ ಏನಕ್ಕೆ ಪಾಪ್ಯುಲರ್ ಅಂದ್ರೆ ಈಗ ಒಂಥರ ಎಲ್ಲಿಗೆ ಹೋಗೋದು ಎಲ್ರಿಗೂ ಸರಿ ಹೋಗೋ ತರದ್ ಇರುತ್ತಾ ಅಂತ ನೋಡಿದಾಗ ಟೋಟಲಿ ಸರಿ ಹೋಗಲ್ಲ ಅನ್ನೋದು ಕಂಪೇರ್ ಮಾಡಿದ್ರೆ ಇದು ಒಂಥರ ಮಿನಿಮಮ್ ಗ್ಯಾರಂಟಿ, ಒಂಥರ ಹಾಕಿದ ದುಡ್ಡು ಮೋಸ ಇಲ್ಲ ತರ ಆಪ್ಷನ್ ಇದು. ಸೊ ಅದಕ್ಕೆ ನೀವು ಎಲ್ಲೇ ಹೋದ್ರೂ ಒಂದು ಮೆಕ್ಡೊನಾಲ್ಡ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಮ ಫೇಸ್ಬುಕ್ ಸರ್ಕಲ್ ಅಲ್ಲಿ ಎಲ್ಲರೂ ಬೈಯೋಂಥ ಸಿನಿಮಾ ಹಿಟ್ ಆಗತ್ತೆ, ಎಲ್ಲರೂ ಹೊಗಳೋ ಸಿನಿಮಾ ಖಾಲಿ ಮಾಡುತ್ತೆ ಒಂದೇ ವಾರಕ್ಕೆ. ಯಾಕಂತಂದ್ರೆ ಅಂತ ಸಿನಿಮಾಗಳಿಗೆ ಹೋಗೋಂಥ ಅವ್ರ ಗ್ರೂಪ್ ಅಲ್ಲಿ ಹೋಗುವಾಗ ಅವ್ರೆಲ್ಲರಿಗೂ ಅಪೀಲ್ ಆಗೋಂಥ ಸಿನಿಮಾ. ನಮ್ದು ಸೆನ್ಸಿಬಿಲಿಟಿ, ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ನೋಡ್ಬಿಟ್ಟು ಫೆಸ್ಟಿವಲ್ ಸಿನಿಮಾ ನೋಡ್ಬಿಟ್ಟು ನನ್ನ ಸೂಕ್ಷ್ಮ ಸಂವೇದನೆ ಇದೆ ಅಂತಂದ್ರೆ, ನಾವು 4 ಜನ ಫ್ರೆಂಡ್ಸ್ ಜೊತೆ ಹೋಗುವಾಗ 4 ಜನಕ್ಕೂ ಯಾವ್ದು ಅಪೀಲ್ ಆಗುತ್ತೆ ಅಂಥದ್ದು ಕಾಮನ್ ಡಿನಾಮಿನೇಟರ್ಗೆನ ಹೋಗ್ಬೇಕು. ಸೊ ಇದು 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 ಒನ್ ಆಫ್ ದ ಎಸಿಮೆಟ್ರಿ ಅಂತ ಹೇಳಿದ್ರಲ್ಲ, ಅದ್ರದ್ದು ಒನ್ ಆಫ್ ದ ಇಂಪ್ಲಿಕೇಶನ್ ಮೈನಾರಿಟಿ ರೂಲ್. ರೈಟ್. ಸೊ ತಲೆಬ್ ಈ ಸ್ಕಿನ್ ಇನ್ ದ ಗೇಮ್ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿರೋ ಕಥೆಗಳ ಜೊತೆ ಎಕ್ಸಾಂಪಲ್ ಕೊಡ್ತಾನೆ. ಹಳೆ ಕಾಲದ ಕಥೆಗಳು, ಗ್ರೀಕ್ ಕಥೆಗಳು, ಅದನ್ನೆಲ್ಲ ಅವಲಂಬಿಸಿ ಒಂದು ಎಕ್ಸಾಂಪಲ್ ಅಥವಾ ಒಂದು ಕಾನ್ಸೆಪ್ಟ್ ಕೊಡ್ತಾನೆ. ಉದಾಹರಣೆಗೆ ಅವನೇನ್ ಹೇಳ್ತಾನೆ ಅಂದ್ರೆ, ಸ್ಕಿನ್ ಇನ್ ದ ಗೇಮ್ ಅಂದ್ರೆ ಯು ಹ್ಯಾವ್ ಟು ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ದ ಅರ್ತ್. ಅಂದ್ರೆ ಜನಸಾಮಾನ್ಯರ ಅಥವಾ ಅಲ್ಲಿರೋ ಆಗು ಹೋಗುಗಳ ಬಗ್ಗೆ ನಿಮ್ಗೆ ತೀವ್ರವಾದ ನಿಗಾ ಇರಬೇಕು ಅಂತಾನೆ. ಉದಾಹರಣೆಗೆ ಅವನು ಒಂದು ಗ್ರೀಕ್ ಕಥೆ ಹೇಳ್ತಾನೆ. ಆಂಥಿಯಸ್ ಅಂತ ಒಬ್ಬ ಇರ್ತಾನೆ. ಅವನು ಅವರ ಅಪ್ಪನ ಹೆಸರಲ್ಲಿ ಒಂದು ಕಟ್ಟಡ ಕಟ್ಟಬೇಕು ಅಂತ, ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಎಲ್ರನ್ನು ಕುಸ್ತಿಗೆ ಕರೀತಾನೆ. ಯಾಕೆಂದ್ರೆ ಅವ್ರನ್ನ ಕುಸ್ತಿಯಲ್ಲಿ ಸೋಲಿಸಿ ಅವರ ತಲೆಗಳಿಂದ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅವನು ಅನ್ಕೊಂಡಿರ್ತಾನೆ. ಆಗ ಏನಾಗತ್ತೆ ಅಂದ್ರೆ, ಹರ್ಕ್ಯುಲಿಸ್ ಆದ್ರೆ ಆಂಥಿಯಸ್ಗೆ ಒಂದು ಡಿಫೆಕ್ಟ್. ಆ ಡಿಫೆಕ್ಟ್ ಏನಪ್ಪಾ ಅಂದ್ರೆ, ಅವನಿಗೆ ಅವನ ಎಲ್ಲಾ ಶಕ್ತಿ ಅವನ ತಾಯಿ ಭೂಮಿ, ಆ ಭೂಮಿ ತಾಯಿಯಿಂದ, ಅಂದ್ರೆ ಪ್ರೇಮ್ಸ್ ಡೈರೆಕ್ಟರ್ ಭೂಮಿ ತಾಯಿ ಅಲ್ಲ, ಮದರ್ ಅರ್ತ್, ಆ ಭೂಮಿಯಿಂದ ಅವನಿಗೆ ಎಲ್ಲ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದಾನೇ ಅವನು ಎಲ್ರನ್ನು ಸೋಲ್ಸಕ್ಕಾಗೋದು. ಸೊ ಹರ್ಕ್ಯುಲಿಸ್ ಏನ್ ಮಾಡ್ತಾನೆ, ಆ ಆಂಥಿಯಸ್ನ ಮೇಲ್ಗಡೆ ಎತ್ತಾನೆ. ಎತ್ಬಿಟ್ಟು ಅವನ ಶಕ್ತಿಯನ್ನೆಲ್ಲ ಕೆಳಗಡೆ ಇಳಿಸಿ ಆಮೇಲೆ ಅವನ್ನ ಸಾಯಿಸ್ತಾನೆ. ಸೊ ಇದೇ ತರ ಅವನೇನ್ ಹೇಳ್ತಾನೆ ಅಂದ್ರೆ, ಸ್ಕಿನ್ ಇನ್ ದ ಗೇಮ್ ಇದ್ರೆ ನೀನು ಜನಸಾಮಾನ್ಯರ ಜೊತೆ ಅಥವಾ ಎಲ್ಲಿ ಆಕ್ಷನ್ ನಡೀತಾ ಇದೆಯೋ ಅಲ್ಲಿರ್ತೀಯಾ. ನೀನ್ ಎಲ್ಲೋ ಬೇರೆ ಕಡೆ ಎಲೆಕ್ಷನ್ ರ್ಯಾಲಿ ನಡೀತಾ ಇದ್ದು ಇಲ್ಲೇನೋ ಕೋವಿಡ್ ದಲ್ಲಿ ನಡೀತಾ ಇದ್ರೆ ಹಂಗಿರಲ್ಲ. ಉದಾಹರಣೆ ಕೊಡ್ತಾನವನು. ಕೆಲವು ರಾಜರು, ಅಂದ್ರೆ ಜೂಲಿಯಸ್ ಸೀಸರ್ ಆಗ್ಲಿ ಅಥವಾ ನೆಪೋಲಿಯನ್ ಆಗ್ಲಿ, ನನ್ಗೆ ಔರಂಗಜೇಬ್ ಬಗ್ಗೆ ನೆನಪಾಯ್ತು. ಔರಂಗಜೇಬ್ ಶಹಜಹಾನ್ ಅಥವಾ ಜಹಾಂಗೀರ್ ತರ ಎಲ್ಲೋ ಡೆಲ್ಲಿನಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಿರ್ಲಿಲ್ಲ. ಔರಂಗಜೇಬ್ ಅವನು ಕಾರೋಬಾರ್ ಮಾಡಿದಂತ 50 ವರ್ಷದಲ್ಲಿ 25 ವರ್ಷ ಅವನು ಡೆಕೆನಲ್ಲಿ ಕಳೆದಿದ್ದಾನೆ, ಯುದ್ಧ ಮಾಡಿತಾ ಇದ್ದಾನೆ. ಸೊ ಅವನೇನ್ ಹೇಳ್ತಾನೆ ಅಂದ್ರೆ, ನಿನ್ನ ಸಾವು, ನಿನ್ನ ನೋವಿನ ಪ್ರಶ್ನೆ ಇದ್ರೆ ನಿನ್ನನ್ನ ನಾವು ನಾಯಕ ಅಂತ ನಂಬೋದು. ಯು ಹ್ಯಾವ್ ಯುವರ್ ಇಯರ್ ಟು ದ ಗ್ರೌಂಡ್. ಅಂದ್ರೆ ಜಮೀನಲ್ಲಿ ಏನ್ ನಡೀತಾ ಇದೆ ಅನ್ನೋದು ತುಂಬಾ ನಡೆಯುತ್ತೆ. ಅದಕ್ಕೆ ಇವಾಗ ಸುಮಾರು ಜನ, ನಾನು ಪೊಲಿಟಿಕ್ಸ್ ಅಲ್ಲಿ ಇರೋಂತ ಒಂದ್ 2-3 ಜನ ನಂಗೆ ಪರಿಚಯ ಇದಾರೆ. ಅವ್ರು ಹೇಳ್ತಾರೆ, ಗುರು ಈ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ 10 ವರ್ಷ 15 ವರ್ಷ ಪೊಲಿಟಿಕಲ್ ಕಾರ್ಯಕರ್ತಿರ್ತಾರಲ್ಲ ಅವ್ರನ್ನ ನೀನ್ ಭೇಟಿ ಮಾಡಿದ್ರೆ ನಿನ್ ಗೊತ್ತಾಗ್ಬಿಡುತ್ತೆ ಹೆಂಗೆ ಟ್ರೆಂಡು, ಯಾರು ಗೆಲ್ತಾರೆ ಅಂತ. ಯಾಕಂದ್ರೆ ಅವ್ರಿಗೆ ಜನರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಅದನ್ನೇ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಆಂಟ್ರಪ್ರನರ್ಸ್ ಅಥವಾ ಬಿಸ್ನೆಸ್ ಮೆನ್ ನೀನ್ ಯಾಕೆ ಟ್ರಸ್ಟ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗಿದೆ ಎನ್ವಿರಾನ್ಮೆಂಟ್, ಹೆಂಗಿದೆ, ಇದು ನಡೆಯುತ್ತಾ ಇದು ನಡೆಯಲ್ವಾ ಅನ್ನೋದು ಗೊತ್ತಿರುತ್ತೆ. ಆಕ್ಚುಲಿ ಈಗ ಅದಕ್ಕೆ ನಾನು ಹೇಳ್ತಲ್ವಾ, ಅಂದ್ರೆ ಹಿಂದೆ ವಾರ್ ಲಾರ್ಡ್ಸ್ ಇದ್ರು ಅಥವಾ ರಾಜರುಗಳಿದ್ರು, ಅವರು ಯುದ್ಧ ಮಾಡ್ಬೇಕಂದ್ರೆ ಅವರೇ ಇನ್ ದ ಫ್ರಂಟ್ ಇರ್ತಾ ಇದ್ರು. ಸೊ ಅವ್ರ ಡಿಸಿಷನ್ ತಪ್ಪಾದ್ರೆ ಅಥವಾ ಏನಾಯ್ತಾದ್ರೂ ಅವ್ರ ಜೀವನೇ ಹೊರಟೋಗ್ತಿತ್ತು, ಅಷ್ಟು ರಿಪರ್ಕಷನ್ಸ್ ಇರೋದು. ಅಂದ್ರೆ ಹಿಂದೆ ಎಲ್ಲ ಎಷ್ಟೊಂದು ರೋಮನ್ಸ್ ಅಲ್ಲಿ ಗ್ರೀಕ್ ಎಲ್ಲ ತಗೊಂಡ್ರೆ ಒಂಥರ ಒಂದಷ್ಟೆಲ್ಲ 5 ಜನ ರಾಜರು ಬಂದು ಹೋದ್ರು ಆ ತರ ಆಗ್ತಿತ್ತು. ಬಟ್ ಇವಾಗ ನೀವು ಪೊಲಿಟಿಕಲ್, ಇವಾಗ ಮಾಡರ್ನ್ ಸಿಸ್ಟಮ್ಸ್ ತಗೊಂಡ್ರೆ ಯಾರೇ ಒಬ್ಬ
ಏನೇ ಎಷ್ಟೇ ಕೆಟ್ಟ ಪಾಲಿಸಿ ಮಾಡಿದ್ರೆ ಅಟ್ ದ ಮೋಸ್ಟ್ ಏನಾಗುತ್ತೆ ನೆಕ್ಸ್ಟ್ ಎಲೆಕ್ಷನ್ ಸೋಲ್ತಾನೆ ಅಷ್ಟೇ. ಸೊ ದ ಸ್ಕಿನ್ ಇನ್ ದ ಗೇಮ್ ಇಸ್ ಆಕ್ಚುಲಿ ವೆರಿ 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 ಲೆಸ್. ಅದಕ್ಕೆ ಅವನು ಒಂಥರ ಮಾಡರ್ನಿಟಿ ನ ಸಾಕಷ್ಟು ಸ್ಟ್ರಾಂಗ್ ಆಗಿ ಕ್ರಿಟಿಸೈಸ್ ಮಾಡ್ತಾನೆ. ಅದು ಆಕ್ಚುಲಿ ಸ್ಟೀವನ್ ಪಿಂಕರ್ದು ಒಂದು ಬುಕ್ ಇದೆ, ಬೆಟರ್ ಏಂಜಲ್ಸ್ ಆಫ್ ಅವರ್ ನೇಚರ್ ಅಂತ. ಅಂದ್ರೆ ಒಂದು 1000 ಪೇಜಿನ ಬುಕ್ ಅದು. ಅದರಲ್ಲಿ ಹಿ ಆರ್ಗ್ಯೂಸ್ ಹೆಂಗೆ ವಾರ್ ಕಡಿಮೆ ಆಗ್ತಾ ಬಂದಿದೆ ಕಂಪೇರ್ ಟು ಮಿಡಿವಲ್ ಏಜ್. ಯುದ್ಧ ಕಡಿಮೆ ಆಗ್ತಿದೆ, ನಾವು ಮನುಷ್ಯರು ತುಂಬಾ ಒಳ್ಳೆಯವರಾಗ್ತಾ ಇದೀವಿ ಅಂತ. ದಟ್ ಈಸ್ ಹಿಸ್ ಥೀಸಿಸ್. ತಾಲೆಬ್ ಅದನ್ನ ಲೆಫ್ಟ್ ಅಂಡ್ ರೈಟ್ ಹೊಡೆದಾಕ್ತಾನೆ. ಯಾಕೆ ಅಂತಂದ್ರೆ ಹಿಂದೆ ಅದಕ್ಕೆ ಲೈಕ್ ದೆರ್ ಈಸ್ ಟೆಕ್ನಿಕಲ್ ಆರ್ಗ್ಯುಮೆಂಟ್ ಅವ್ನು ಕೊಡೋದು, ಕ್ಯಾಲ್ಕುಲೇಷನ್. ಇವಾಗ ಆ ಬುಕ್ಕಲ್ಲಿ ಯೂಸ್ ಮಾಡಿರೋ ಗ್ರಾಫ್ಸ್ ಅದಕ್ಕೆಲ್ಲ ಹಿ ಸೇಸ್ ವೈ ದೇ ಆರ್ ರಾಂಗ್. ಅದಕ್ಕೆ ಟೆಕ್ನಿಕಲ್ ರೀಸನಿಂಗ್ ಇದೆ. ಫಾರ್ ಎಕ್ಸಾಂಪಲ್, ಹಿಂದೆ ರಾಜರು ತಾವು ಸಾಯಿಸಿದ ಜನರ ಕೌಂಟ್ ನ ದೇವರ್ ಇನ್ಫ್ಲೇಟಿಂಗ್ ಇಟ್. ಇವಾಗ ನಮ್ಮಲ್ಲಿ GDP ನಂಬರ್ಸ್ ನ ಇನ್ಫ್ಲೇಟ್ ಮಾಡ್ತಾರಲ್ಲ, ಹಂಗೆ ನಮ್ಮ ರಾಜ 1000 ಜನನ ಕೊಂದ ಹೋಗಿ ಯುದ್ಧದಲ್ಲಿ ವೀರಾವೇಶದಿಂದ ಅಂತ ಆತರ ನಂಬರ್ಸ್ ಬರೀತಾ ಇದ್ರು. ಗೆದ್ದವರು ಸೋತವರು ಇಬ್ರು, ಸೋತವರು ನಮ್ ಕಡೆ ಇಷ್ಟೊಂದ್ ಜನನ ಸಾಯಿಸ್ಬಿಟ್ರು ಅನ್ನೋಗೂ ಹೇಳ್ತಾ ಇದ್ರು ಅಂತ. ದಟ್ ಈಸ್ ಒನ್ ರೀಸನ್. ಬಟ್ ಅವನು ಹೇಳೋದೇನು ಅಂದ್ರೆ ಹಿಂದೆ ಯುದ್ಧಕ್ಕೆ ಅಂತ್ಯ ಅಂತಿರೋದು ಅಂತ. ವೆನ್ ದ ಕಿಂಗ್ಸ್ ವರ್ ಲೀಡಿಂಗ್, ಈಗ ರಾಜ ಆದವನು ಅವನು ಸುಮ್ನೆ ಕುತ್ಕೊಂಡು ಉಳಿದವ್ರನ್ನ ಆರ್ಡರ್ ಮಾಡಿ ಯುದ್ಧ ಮಾಡಿಸಕ್ ಆಗ್ತಿರ್ಲಿಲ್ಲ. ಅವಾಗ ಇದು ಹೆಂಗಿತ್ತು ಅಂದ್ರೆ ಎಲ್ಲಾ ರಾಜರು, ಅಟ್ಲೀಸ್ಟ್ ರೋಮನ್ ಮತ್ತೆ ಗ್ರೀಕ್ ಬೈಜಾಂಟೈನ್ ಎಂಪೈರ್ ಅವ್ರದ್ರಲ್ಲಿ ರಾಜರು ಮುಂದೆ ನಿಂತು ಅಥವಾ ಜನರಲ್ಗಳು ಅವರು ಮುಂದೆ ನಿಂತು ಯುದ್ಧ ಮಾಡ್ತಾ ಇದ್ರು. ಸೊ ಅವಾಗ ಏನಾಗೋದು, ದೇ ಹ್ಯಾಡ್ ಸ್ಕಿನ್ ಇನ್ ದ ಗೇಮ್. ಅಂದ್ರೆ ಆ ಯುದ್ಧ ನಿಜವಾಗ್ಲೂ ಅವಶ್ಯಕ ಇದ್ರೆ ಅವನ್ನ ಸಾಯೋದಕ್ಕೆ ರೆಡಿ ಆಗ್ತಿದ್ದ. ಈಗ ಫಾರ್ ಎಕ್ಸಾಂಪಲ್, ಒಬಾಮಾ ಮಕ್ಕಳನ್ನ ಕಳಿಸಿ ಯುದ್ಧ ಮಾಡ್ಬೇಕು ಅಂದ್ರೆ ವುಡ್ ಹಿ ಬಿ ವಿಲ್ಲಿಂಗ್ ಟು ವೇಜ್ ಎ ವಾರ್? ಸೊ ಯಾವುದೇ ವಾರ್ ಮಾಡೋದಿದ್ರೆ ಆ ಪ್ರೈಮ್ ಮಿನಿಸ್ಟರ್ ಇಡೀ ಕ್ಯಾಬಿನೆಟ್ ಮಕ್ಕಳು ಹೋಗ್ಬೇಕಾ ಯುದ್ಧಕ್ಕೆ ಅಂತ ಇದ್ರೆ, ವಿಲ್ ದೇ ಬಿ ಆಸ್ ಕ್ಯಾಶುಯಲ್ ವಿತ್ ವಾರ್ ಅನ್ನೋದು ಅವನದು ಕ್ವಶನ್. ಬೇರೆಯವ್ರ ಮಕ್ಕಳನ್ನ ಕಳಿಸಿ, ಇವಾಗ ಅವನು ಪಾಲ್ ಕ್ರೂಗ್ಮನ್ ಬಗ್ಗೆ ಅದನ್ನ ಬರೆಯೋದು. ಅವನು ಇರಾಕ್ ವಾರ್ನ ಸಪೋರ್ಟ್ ಮಾಡಿದ್ದ. ಈ ಎಕನಾಮಿಸ್ಟ್, ಈಸ್ ಅ ನೋಬೆಲ್ ವಿನ್ನಿಂಗ್ ಎಕನಾಮಿಸ್ಟ್. ಅವನು ಇರಾಕ್ ವಾರ್ನ ಸಪೋರ್ಟ್ ಮಾಡಿದ್ದ. ದೇ ವರ್ ಪ್ರೂವನ್ ಡಿಸಾಸ್ಟ್ರಸ್ಲಿ ರಾಂಗ್, ಬಟ್ ದೇರ್ ಇಸ್ ನೋ ರಿಪರ್ಕಷನ್. ಅಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ಜನ ಸತ್ರುನು ಫಾರ್ ಹಿಸ್ ಒಪಿನಿಯನ್ ಅಥವಾ ಅವನ ಎಕ್ಸ್ಪರ್ಟೀಸ್ಗೆ, ಅವನ ಪಾಲಿಸೀಸ್ಗೆ, ಅವನ ಡಿಸಿಷನ್ಸ್ಗೆ ದೇರ್ ಇಸ್ ಲೈಕ್ ನೋ ಎಫೆಕ್ಟ್ ಅಟ್ ಆಲ್. ಹಂಗಾದಾಗ ದೇರ್ ವಿಲ್ ಬಿ ಎಂಡ್ಲೆಸ್ ವಾರ್ಸ್ ಅಂತ. ಹಿಂದೆ ದೇರ್ ವಾಸ್ ಆಲ್ವೇಸ್ ಅ ಎಂಡ್. ರಾಜ ಹೋಗಿ ಸತ್ತ ಅಂದ್ರೆ ಇಟ್ ವಿಲ್ ಎಂಡ್ ದ ಫೈಟ್ ಅಥವಾ ಕಾನ್ಫ್ಲಿಕ್ಟ್ ಏನಿರುತ್ತೆ, ಇಟ್ ವಿಲ್ ಕಮ್ ಟು ಎ ಕನ್ಕ್ಲೂಷನ್. ಸೊ ಹಂಗಾಗಿ ತುಂಬಾ ಯುದ್ಧಗಳಾಗ್ತಾ ಇದ್ರು ದ ಸ್ಕೇಲ್ ಆಫ್ ಡೆವಸ್ಟೇಷನ್ ವಾಸ್ ನಾಟ್ ದಟ್ ಬಿಗ್ ಅಂತ. ಸೊ ಅವನದು ಆ ರೀಸನಿಂಗ್ ಇದೆ. ಅಂಡ್ ಹಿ ಪ್ರೂವ್ಸ್, ಅವ್ನು ಹೇಳ್ತಾನೆ, ಹಿ ಪ್ರೂವ್ಡ್ ಇಟ್ ಮ್ಯಾಥಮೆಟಿಕಲಿ ಅಂತ. ಅದೇನೋ ಒಂದು ಪೇಪರ್ ಬರ್ದು ಐ ಪ್ರೂವ್ಡ್ ಇಟ್, ಅದನ್ನ ಬೇಕಿರೋ ಚಾಲೆಂಜ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಆ ತರದ್ದು ತುಂಬಾ ಇದೆ. ಇದು ಇನ್ನೂ ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಸಣ್ಣ ಸಣ್ಣ ಫೈರ್ ಆಗ್ತಾ ಇದ್ರೆ ಕಾಡಲ್ಲಿ, ದೊಡ್ಡ ಕಾಳ್ಗಿಚ್ಚ ಆಗಲ್ಲ ಅಂತ. ಅದನ್ನ ಆಕ್ಚುಲಿ ತುಂಬಾ ಜನ ನಮ್ಮ ಇದ್ರಲ್ಲೇನೆ ಫಾಲೋ ಮಾಡ್ತಾರೆ. ಬುಡಕಟ್ಟು ಜನಾಂಗದವರಿಗೂ ಗೊತ್ತು, ಅದು ತುಂಬಾ ಜನ ಹಳ್ಳಿಗರಿಗೂ ಗೊತ್ತು. ಅವರು ಬೇಸಿಗೆ ಬರೋ ಟೈಮಲ್ಲಿ ಹೋಗ್ಬಿಟ್ಟು ಆ ಒಣಗಿರೋ ಎಲೆಗಳದ್ದು ಇರೋದನ್ನ ದೇ ಲೈಟ್ ಎ ಕಂಟ್ರೋಲ್ಡ್ ಫೈರ್, ಸಣ್ಣದಾಗಿ ಆತರ ಬರ್ನ್ ಮಾಡಿದ್ರೆ ಒಂದೇ ಸತಿ ಆ ಒಣಗಿರೋದೆಲ್ಲ ಪೈಲಪ್ ಆಗಿ ಒಂದೇ ಸತಿ ಕಾಳ್ಗಿಚ್ಚ ಬರಲ್ಲ ಅಂತ. ಆಕ್ಚುಲಿ ಕ್ಯಾಲಿಫೋರ್ನಿಯಾದಲ್ಲಿ ಅದು ಡೆಡ್ ವುಡ್ ತೆಗಿಬಾರ್ದು ಫಾರೆಸ್ಟ್ ಇಂದ ಅಂತ ಒಂದು ರೂಲ್ ಮಾಡಿದ್ರು. ಸೊ ತುಂಬಾ ಜನ ಹೇಳೋದು ಅದರಿಂದಾಗಿ ಈ ಮೊನ್ನೆ ಲಾಸ್ಟ್ ಇಯರ್ ಅಲ್ಲಿ ತುಂಬಾ ದೊಡ್ಡ ಫೈರ್ ಆಯ್ತಲ್ಲ, ಸೊ ಅದು ಆಗಿದ್ದು ಅಂತ. ನೀವು ಈ ತರ ಹಿಂಗ್ ಪೈಲಪ್ ಆಗೋಕ್ ಬಿಟ್ರೆ ವಿತೌಟ್ ಲೆಸ್ ಕಾನ್ಫ್ಲಿಕ್ಟ್, ಇಟ್ ವಿಲ್ ಲೀಡ್ ಟು ಒನ್ ಬಿಗ್ ಕಾನ್ಫ್ಲಿಕ್ಟ್. ಅದು ಯು ಕೆನಾಟ್ ಟಾಲರೇಟ್ ಅಂತ. ಸೊ ಹಂಗ್ ನೋಡಿದ್ರೆ ನಾವು ಸಣ್ಣ ಸಣ್ಣ ಫೈಟ್ ಮಾಡ್ತಾ ಇದ್ರೆ, ಈಗ ಗಂಡ ಹೆಂಡತಿ ಸಣ್ಣ ಸಣ್ಣ ಜಗಳ ಮಾಡ್ತಿದ್ರೆ ದೊಡ್ಡ ಜಗಳ ಆಗೋ ತಪ್ಪುತ್ತೆ. ಓ, ದಟ್ ಈಸ್ ನೈಸ್. ಆಲ್ ರೈಟ್, ಇವಾಗ ಅವನು ಸ್ಕಿನ್ ಇನ್ ದ ಗೇಮ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಕೊಡ್ತಾನೆ. ಆಮೇಲೆ ಈ ಸ್ಕಿನ್ ಇನ್ ದ ಗೇಮ್ ಇದೆಯಲ್ಲ, ಅದು ತುಂಬಾ ದೊಡ್ಡ ದೊಡ್ಡ ಪರಿಣಾಮಗಳನ್ನು ಬೀರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಅವನು ಇಂಟರ್ವೆನ್ಷನಿಸ್ಟ್ ಅಂತ ಕರೀತಾನೆ. ಇಂಟರ್ವೆನ್ಷನಿಸ್ಟ್ ಅಂದ್ರೆ ಏನು, ಅವ್ರು ಏನ್ ಕೆಲಸ ಮಾಡ್ತಾರೆ?
ಅಂದ್ರೆ ಇವಾಗ ನಾಳೆ ನಾವು ಅಕಸ್ಮಾತ್ ಕುತ್ಕೊಂಡು ಏನಾದ್ರೂ ಒಂದು ಪಾಲಿಸಿ ಡಿಸೈಡ್ ಮಾಡೋದು, ನಾನು ಅಥವಾ ಡೆಲ್ಲಿನಲ್ಲಿ ಯಾರೋ ಕುತ್ಕೊಂಡು ಬೆಂಗಳೂರಿನಲ್ಲಿ ಅಥವಾ ಗುಲ್ಬರ್ಗಾ ಬಿಜಾಪುರದಲ್ಲಿ ಜನ ಏನೇನು ತಿನ್ಬೇಕು ಅಥವಾ ಜನ ಏನನ್ನ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರಲ್ವಾ, ವಿತೌಟ್ ಹ್ಯಾವಿಂಗ್ ಎನಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡದೆ, ಯೋಚನೆ ಮಾಡ್ದಿರಾ ತುಂಬಾ ಜನರು ಫ್ಯೂಚರ್ ಡಿಸೈಡ್ ಮಾಡ್ತಾರಲ್ಲ, ಅದು ಹಿ ಕಾಲ್ಸ್ ದೆಮ್ ಆಸ್ ಇಂಟರ್ವೆನ್ಷನಿಸ್ಟ್. ಅಂದ್ರೆ ನಾಳೆ ಬಿಜಾಪುರ ಜನ ಗಲಾಟೆ ಮಾಡಿದ್ರೆ, ಏನ್ರೋ ನನ್ ಮಕ್ಳ ನಾವೆಲ್ಲ ರೊಟ್ಟಿ ತಿನ್ನೋರು, ನೀವ್ ಯಾಕೆ ಅನ್ನ ಕಳಿಸ್ತಾ ಇದ್ದೀರಾ ಅಂತ ಜಗಳ ಮಾಡಿದ್ರೆ, ಡೆಲ್ಲಿನಲ್ಲಿ ಕೂತ್ಕೊಂಡಿರೋನ್ಗೆ ಏನು ಎಫೆಕ್ಟ್ ಆಗಲ್ಲ. ಅಟ್ ಬೆಸ್ಟ್ ಹಿ ವಿಲ್ ಬಿ ಟ್ರಾನ್ಸ್ಫರ್ಡ್ ಫಾರ್ ಒನ್ ಪೋಸ್ಟ್ ಟು ಅನದರ್ ಪೋಸ್ಟ್, ರೈಟ್? ಈ ತರ ಇರೋರ್ನ ಇಂಟರ್ವೆನ್ಷನಿಸ್ಟ್ ಅಂತಾನೆ. ಉದಾಹರಣೆಗೆ ಸದಾಂ ಹುಸೇನ್ನ ನಾವು ತೆಗಿಬೇಕು ಅಂತ ಅಮೆರಿಕ ಒಂದು ನಿರ್ಧಾರ ತಗೊಂಡು, ಆ ನಿರ್ಧಾರ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ರು. ಸದಾಂ ಹುಸೇನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ರು, ಅವನ್ನ ಕೊಂದ್ರು. ಆದ್ರೆ ಅವನ ಆದ್ಮೇಲೆ ಯಾರು ಬರ್ತಾರೆ, ಪವರ್ ಯಾರಿಗ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಎಷ್ಟು ಯಾವಾಗ ಕೊಡ್ಬೇಕು, ಫೋರ್ಸಸ್ ಯಾವಾಗ ಹೊರಗಡೆ ಹೋಗ್ಬೇಕು ಅನ್ನೋದನ್ನ ಯಾವ್ದನ್ನು ಡಿಸೈಡ್ ಮಾಡಿರಲ್ಲ. ಸೊ ಇಂಟರ್ವೆನ್ಷನಿಸ್ಟ್ ಬಗ್ಗೆ ಅವನು 3-4 ವಿಚಾರ ಹೇಳ್ತಾನೆ. ಒಂದು, ಅವರು ಪಾಲಿಸಿ ಡಿಸೈಡ್ ಮಾಡ್ತಾರೆ, ಆದ್ರೆ ಮುಂದೆ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು, ಫೋರ್ತ್ ಸ್ಟೆಪ್ ಏನು ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೆಕೆಂಡ್ ಥಿಂಗ್, ಅವ್ರೇನ್ ಅನ್ಕೋತಾರೆ, ಒಂದ್ ಆಕ್ಷನ್ ಮಾಡಿದ್ರೆ ಅದಕ್ಕೆ ಒಂದೇ ಒಂದು ರಿಯಾಕ್ಷನ್ ಇರುತ್ತೆ ಅಂತ. ಅವನೇನ್ ಹೇಳ್ತಾನೆ, ನೋಡು ಜಗತ್ತು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಒಂದ್ ಆಕ್ಷನ್ಗೆ ಹಲವಾರು ರಿಯಾಕ್ಷನ್ಗಳು ಬರ್ಬೋದು, ನೀ ಅದನ್ನೆಲ್ಲ ಯೋಚನೆ ಮಾಡಿ ನಿಧಾನಕ್ಕೆ ಮಾಡ್ಬೇಕು ಅನ್ನೋದನ್ನ ಅವರು ಅರ್ಥಕೊಳ್ಳಲ್ಲ. ಅವರೆಲ್ಲೋ ಅಮೆರಿಕಾನಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ಇರಾಕ್ ಅಲ್ಲಿ ಏನೋ ಡಿಸಿಷನ್ ತಗೊಂತಾರೆ, ಆ ಡಿಸಿಷನ್ ಇಂದ ಏನೇನೋ ರಿಪರ್ಕಷನ್ಸ್ ಆಗತ್ತೆ. ಸುಮಾರು ಜನ ಇಂಟರ್ವೆನ್ಷನಿಸ್ಟ್ ಏನ್ ಮಾಡ್ತಾರೆ, ಒಂದು ಡಿಸಿಷನ್ ತಗೊಂಡು ಬೇರೆ ಕಂಟ್ರಿ ಮೇಲೆ ಹಾಕ್ತಾರೆ. ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ಯಾಲೆಸ್ಟೈನ್. ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಇದು ಪ್ಯಾಲೆಸ್ಟೈನ್ ತುಂಬಾ ಬೇಜಾರಾಗತ್ತೆ, ತುಂಬಾ ಸ್ಮಾಲ್ ಕಂಟ್ರಿ, ಐ ಹ್ಯಾವ್ ಅ ಲಾಟ್ ಆಫ್ ಸಿಂಪತಿ ಫಾರ್ ದ ಪ್ಯಾಲೆಸ್ಟೈನಿಯನ್ಸ್ ಪರ್ಸನಲಿ. ಅವನೇನ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಕುತ್ಕೊಂಡು ಸೌದಿ ಅರೇಬಿಯಾ, UAE ಮತ್ತೆ ಜಾರ್ಡನ್, ಸುಮಾರು ಜನ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಮತ್ತೆ ಇಸ್ಲಾಮಿಕ್ ಕಂಟ್ರೀಸ್ ಕೂತ್ಕೊಂಡು ಪ್ಯಾಲೆಸ್ಟೈನ್ ಹಿಂಗ್ ಮಾಡ್ಬೇಕು, ಪ್ಯಾಲೆಸ್ಟೈನ್ ಹಂಗ್ ಮಾಡ್ಬೇಕು ಅಂತ ಪ್ಯಾಲೆಸ್ಟೀನಿಯನ್ಸ್ಗೆ ಡಿಕ್ಟೇಷನ್ ಕೊಡ್ತಾ ಹೋದ್ರು. ಪ್ಯಾಲೆಸ್ಟೀನಿಯನ್ಸ್ ನೆವರ್ ನೆಗೋಷಿಯೇಟೆಡ್ ಪ್ರಾಪರ್ಲಿ ವಿತ್ ಇಸ್ರೇಲ್, ರೈಟ್? ಇಸ್ರೇಲ್ಗೆ ಅಷ್ಟೊಂದು ಸಪೋರ್ಟ್ ಬರ್ತಾ ಇತ್ತು, ಅಮೆರಿಕ ಇಂದ ಎಲ್ಲೂ ಸಪೋರ್ಟ್ ಬರ್ತಾ ಇತ್ತು. ಪಾಪ ಪ್ಯಾಲೆಸ್ಟೀನಿಯನ್ಸ್ ಬೀಯಿಂಗ್ ಪ್ಯಾಲೆಸ್ಟೀನಿಯನ್ಸ್, ಅವ್ರು ದೇ ಜಸ್ಟ್ ವಾಂಟೆಡ್ ವರ್ಲ್ಡ್ ಟು ಕಮ್ ಅಂಡ್ ಹೆಲ್ಪ್ ದೆಮ್, ರೈಟ್? ಅಲ್ಲ, ಅದು ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಪ್ಯಾಲೆಸ್ತೀನಿಯನ್ಗೆ ಏನ್ ಬೇಕು ಅನ್ನೋದು ಮುಖ್ಯ ಆಗ್ಲೇ ಇಲ್ಲ ಅಲ್ಲಿ. ಕರೆಕ್ಟ್. ನೀವು ಇಸ್ಲಾಮಿಕ್ ಪ್ರಿನ್ಸಿಪಲ್ ನ ಉಳಿಸ್ಕೊಳೋದಕ್ಕೆ ಈ ಎಲ್ಲ ಅರೇಬಿಕ್ ಅದೇನ್ ಮುಸ್ಲಿಂ ಕಂಟ್ರೀಸ್ ಇದಾವೆ ಅವರೆಲ್ಲ ಒಪ್ಕೋಬೇಡ, ಇದನ್ನ ಒಪ್ಕೋಬೇಡ, ಇದನ್ನ ಒಪ್ಕೋಬೇಡ, ಫೈಟ್ ಒಂದು 3 ಯುದ್ಧ ಆಯ್ತು, 4 ಯುದ್ಧ ಆಯ್ತು, ಅದೆಲ್ಲ ಆದ್ಮೇಲೆ ಇಟ್ ಈಸ್ ಸ್ಟಿಲ್ ಅನ್ಸಾಲ್ವ್ಡ್ ಅಂತ. ಸೊ ಈ ಇಂಟರ್ವೆನ್ಷನಿಸ್ಟ್ ಗಳಿಗೆ ಅದೇ ಮ್ಯಾಟರ್ ಆಗೋದು. ದೇ ಡೋಂಟ್ ವಾಂಟ್ ರೆಸಲ್ಯೂಷನ್. ಅವ್ರಿಗೆ ಈ ತರ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಇರುತ್ತೆ ವಿಚ್ ಈಸ್ ನಾಟ್ ಟೈಡ್ ಟು ರಿಯಾಲಿಟಿ. ದೇ ಆರ್ ಮೋರ್ ಫೋಕಸ್ಡ್ ಆನ್ ದಟ್ ಅಬ್ಸ್ಟ್ರಾಕ್ಟ್. ಇದು ಆಕ್ಚುಲಿ ಅಷ್ಟು ದೂರ ಹೋಗ್ಲೇಬೇಕಿಲ್ಲ. ನೀವು ಇವಾಗ ಫೆಮಿನಿಸ್ಟ್ಗಳನ್ನ ಯಾಕೆ ತುಂಬಾ ಜನ ಹೆಂಗಸರು ಬೈತಾರೆ ಅನ್ನೋದು ಇದೇ ಕಾರಣಕ್ಕೆ. ಅವ್ರದ್ದು ಒಂದೇ ಸೊಲ್ಯೂಷನ್ ಏನು, ಡಿವೋರ್ಸ್, ಬಿಟ್ಬಿಡು ಅಂತ. ಸೊ ದೇ ಆರ್ ದ ಇಂಟರ್ವೆನ್ಷನಿಸ್ಟ್ ಇನ್ ಎ ಫ್ಯಾಮಿಲಿ ಕಾನ್ಫ್ಲಿಕ್ಟ್. ಕರೆಕ್ಟ್. ಈ ಬಿಟ್ಬಿಡು ಅನ್ನೋದು ಅದಕ್ಕೆ ಎಷ್ಟೆಲ್ಲ ಇರ್ಬೋದು, ಅಂತ ಪೇಟ್ರಿಯಾರ್ಕಿ ಅದು ಇದು ಅಂತದ್ರಲ್ಲಿ ಇರಬಾರ್ದು, ಆಪರೇಷನ್ ಇರಬಾರ್ದು. ಬಟ್ ವಾಟ್ ಈಸ್ ದ ಸ್ಕಿನ್ ಇನ್ ದ ಗೇಮ್ ದಟ್ ಯು ಹ್ಯಾವ್? ಇವಾಗ ಅವ್ರು ಬಿಟ್ಟಾದ್ಮೇಲೆ ನಿಮ್ಮ ಮನೆಯಲ್ಲಿ ಬಂದು ಇಟ್ಕೊಂಡು ಇರ್ಲಿಕ್ಕೆ ಬಿಡ್ತೀರಾ, ಅಥವಾ ನಿಮ್ಮ ಆಸ್ತಿನ ಕೊಟ್ಬಿಟ್ಟು ಡು ಯು ಮೇಕ್ ಶೋರ್ ದೇ ವಿಲ್ ಹ್ಯಾವ್ ಗುಡ್ ಲಿವಿಂಗ್? ಸೊ ಅದಿರೋದು ಆ ತರ ಇಂಟರ್ವೆನ್ಷನಿಸಮ್ ಇದೆ ಅಲ್ಲ, ವಿತೌಟ್ ಇಟ್ ಆಕ್ಚುಲಿ ಫೀಲ್ಸ್ ವೆರಿ ನ್ಯಾಚುರಲ್ ಟು ಡೂ. ನಾವು ಬೇರೆಯವರಿಗೆ ಏನ್ ಮಾಡ್ಬೇಕು ಅಂತ ಹೇಳೋದು ದೂರ ಕುತ್ಕೊಂಡು, ಅದು ಗೊತ್ತಿಲ್ಲ, ಅದು ಮೇ ಬಿ ಇಟ್ ಮೇಕ್ಸ್ ಅಸ್ ಪವರ್ಫುಲ್ ಅಂತನೋ, ಬೇರೆಯವ್ರ ಲೈಫ್ ನಾವು ಸರಿ ಮಾಡ್ತೀವಿ ಅನ್ನೋದಕ್ಕೆ.
ಹಂಗನ್ಸುತ್ತಾ ವಿ ಥಿಂಕ್ ದಟ್ ವಿ ಆರ್ ಪ್ಲೇಯಿಂಗ್ ಗಾಡ್ ಅಂತನೋ, ಆ ಮೆಸಯ್ಯ ಕಾಂಪ್ಲೆಕ್ಸ್ ಇದೆಯಲ್ಲ, ನಾವು ಬೇರೆಯವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಂತ. ಅವನು ನಾರ್ವೆ ಸ್ವೀಡನ್ದು ಈ ಎಲ್ಲ ಪೀಸ್ ಟಾಕ್ಗಳನ್ನಂತೂ ಬೈದು ಇರ್ತಾನೆ ತಲೆಬ್. ಇವ್ರು ಹೋಗ್ಬಿಟ್ಟು ಜಸ್ಟ್ ಆಡ್ ಟು ದಟ್ ಫೆಮಿನಿಸ್ಟ್ ಹೇಳಿರಲ್ಲ, ಅದು ಸಂಯುಕ್ತ ಹೆಗಡೆ ಇನ್ಸಿಡೆಂಟ್ ಆಗಿತ್ತು ಅವಾಗ ಬ್ಯಾಂಗ್ಳೂರ್ ಪಾರ್ಕ್ ಅಲ್ಲಿ. ಶಿ ವಾಸ್ ಅದೇನದು ಸ್ಪೋರ್ಟ್ಸ್ ಬ್ರಾ ಹಾಕೊಂಡು ಶಿ ವಾಸ್ ಎಕ್ಸರ್ಸೈಸಿಂಗ್ ಅಂಡ್ ಯಾರೋ ಬಂದು ಗಲಾಟೆ ಮಾಡೋದು ಅಂತ. ಸೊ ಅಲ್ಲಿ ನಾನು ಆಬ್ವಿಯಸ್ಲಿ ಐ ಸಪೋರ್ಟೆಡ್ ಹರ್, ಲೈಕ್ ಅಂದ್ರೆ ಅವಳ ಇನ್ಸಿಡೆಂಟ್ ನ ಹೆಂಗೆ ದೇವರ್ ಶೇಮಿಂಗ್ ಹರ್ ಅದ್ರ ಬಗ್ಗೆ ಎಲ್ಲ ಅಗೇನ್ಸ್ಟ್ ಆಗಿ ನಾನು ಬರ್ದಿದ್ದೆ. ಬಟ್ ದ ಓನ್ಲಿ ಥಿಂಗ್ ಐ ಟೋಲ್ಡ್ ವಾಸ್, ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಬ್ರಾ ಅಂತ ಹೇಳಿದ್ರೆ ಅದು ತುಂಬಾ ಜನ ಗೊತ್ತಿರಲ್ಲ. ಸ್ಪೋರ್ಟ್ಸ್ ಬ್ರಾ ಅವ್ರ ಪ್ರಕಾರ ಬ್ರಾ ಅಂದ್ರೆ ಬ್ಲೌಸ್ ಒಳಗಡೆ ಹಾಕೊಳ್ಳೋ ಒಂದು ಬಟ್ಟೆ ಅಂತ ಅಷ್ಟೇ ಗೊತ್ತಿರುತ್ತೆ. ದಟ್ ಈಸ್ ದ ಕಲ್ಚರಲ್ ಕಾಂಟೆಕ್ಸ್ಟ್ ವೇರ್ ಶಿ ಈಸ್ ಇನ್. ಆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ದೆ, ಇಫ್ ಯು ಡೋಂಟ್ ರೀಡ್ ದ ರೂಮ್, ಅವಳು ಆ ವರ್ಡ್ ಯೂಸ್ ಮಾಡಿದ್ರೆ ಅವಳಿಗೆ ಎಷ್ಟು ಸಿಂಪತಿ ನ್ಯಾಚುರಲ್ ಆಗಿ ಬರಬೇಕು ಅಷ್ಟು ಬರಲ್ಲ. ಸೊ ಶಿ ಶುಡ್ ಬಿ ಶಿ ಕೆನಾಟ್ ಬಿ ಆಸ್ ನೈವ್ ಎಸ್ ಶಿ ಇಸ್ ನೌ ಅನ್ನೋ ಆಂಗಲ್ ಇಂದ ನಾನು ಹೇಳಿದ್ದಷ್ಟೇ. ಬಟ್ ಕೆಲವ್ರಿಗೆ ಹೆಂಗಂದ್ರೆ ಇಲ್ಲ, ಇಟ್ಸ್ ಓಕೆ ಅಂದ್ರೆ ಹೆಂಗಸ್ರ ಏನದು ಪರಿಸ್ಥಿತಿ ಸುಧಾರಿಸ್ಬೇಕು ಅಂದ್ರೆ ಇದೆಲ್ಲ ಯಾರೋ ಒಬ್ರು ಫೇಸ್ ಮಾಡ್ಲೇಬೇಕು ಅಂತ. ಅವಾಗ ನಾನು ಅನ್ಕೊಂಡಿದ್ದು, ಈಗ ಸಂಯುಕ್ತ ಇಫ್ ಶಿ ಸಮ್ ಅಬ್ಸ್ಟ್ರಾಕ್ಟ್ ಪರ್ಸನ್, ಅವಾಗ ನಾನು ಈಸಿಯಾಗಿ ಹೇಳ್ಬೋದು ಓಕೆ ಒಂದಷ್ಟು ಜನ ಸಫರ್ ಮಾಡ್ತಾರೆ, ಮುಂದಿನವ್ರಿಗೆ ಈಸಿ ಆಗುತ್ತೆ ಅಂತ. ಬಟ್ ಸಂಯುಕ್ತ ನನ್ನ ಫ್ರೆಂಡ್ ಆಗಿದ್ರೆ ನಾನು ಇಮಿಡಿಯೇಟ್ ಕನ್ಸರ್ನ್ ಏನು, ಸಂಯುಕ್ತ ಶುಡ್ ಕಮ್ ಬ್ಯಾಕ್ ಸೇಫ್. ಇದು ಆಕ್ಚುಲಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ ಐಡಿಯಾ. ಲೈಕ್ ಇದನ್ನೇ ತುಂಬಾ ಕ್ಲಿಯರ್ ಆಗಿ ಆರ್ಟಿಕ್ಯುಲೇಟ್ ಮಾಡ್ತಾನೆ ತಲೆಬು. ಅದು ಹೇಳೋದಂದ್ರೆ ಸ್ಕೇಲ್, ನಿಮ್ದು ಸೊಲ್ಯೂಷನ್ ಇದೆಯಲ್ಲ ಅದು ಇಟ್ ಈಸ್ ಸ್ಕೇಲ್ ಸೆನ್ಸಿಟಿವ್ ಅಂತ. ನಾನು ಮನೆಯಲ್ಲಿ ಸೋಷಿಯಲಿಸ್ಟ್, ಅದೊಂದು ಸೇಯಿಂಗ್ ಇದೆ, ಅಂದ್ರೆ ವಿತ್ ಮೈ ಫ್ಯಾಮಿಲಿ ಐ ಆಮ್ ಎ ಕಮ್ಯುನಿಸ್ಟ್ ಅಂತ. ಅಲ್ಲಿ ಲೈಕ್ ಯು ಕ್ಯಾನ್, ನೀನು ಹೆಂಡತಿಗೆ ಅಥವಾ ತಮ್ಮ ಇರ್ತಾನೆ ಅಂತ ಹೇಳು, ತಮ್ಮ ಅಥವಾ ಅಣ್ಣ, ನಿನಗೆ ಕೆಲಸ ಇಲ್ಲ, ನೀ ಮನೆಯಲ್ಲೇ ಕೂತಿರ್ತೀಯ, ನಾನೊಬ್ನೇ ದುಡಿತಾ ಇರೋದು, ಬಟ್ ಐ ಕ್ಯಾನ್ ಶೇರ್ ಮೈ ವೆಲ್ತ್ ವಿತ್ ಯು. ದಟ್ ವರ್ಕ್ಸ್. ಫ್ರೆಂಡ್ ಸರ್ಕಲ್ ಅಲ್ಲಿ ಐ ಆಮ್ ಎ ಸೋಷಿಯಲಿಸ್ಟ್. ಹೋಟ್ಲಿಗೆ ಹೋದ್ರೆ ದುಡ್ಡು ನಾನು ಕೊಡೋದಕ್ಕೆ ಐ ಡೋಂಟ್ ಮೈಂಡ್ ಗಿವಿಂಗ್ ಮನಿ ಫಾರ್ ಅದರ್ ಪೀಪಲ್. ನಂದು ಲೋಕಲ್ ಸಿಟಿನಲ್ಲಿ ಐ ವಿಲ್ ಬಿ ಏನೋ ಆ ಥರದ್ದು ಆ ಪೊಲಿಟಿಕಲ್ ಸ್ಕೇಲ್ ಚೇಂಜ್ ಆಗ್ತಾ ಹೋಗುತ್ತೆ. ವೆನ್ ಇಟ್ ಗೋಸ್ ಟು ಕಂಟ್ರಿ ಹಿ ವಿಲ್ ಬಿ ಏನೋ ಲಿಬರ್ಟೇರಿಯನ್ ಅಂತ. ಸೊ ಹಂಗೆ ಈ ಫ್ರೀ ಮಾರ್ಕೆಟು ಇದೆಲ್ಲ ಹೇಳ್ತಾರಲ್ಲ, ನನಗೆ ಅದೊಂದು ಕಾನ್ಫ್ಲಿಕ್ಟ್ ಇತ್ತು ಮುಂಚೆಯಿಂದನು. ಸರಿ, ಫ್ರೀ ಮಾರ್ಕೆಟ್ ನಾನು ಒಪ್ತೀನಿ, ಬಟ್ ನನ್ನ ಪರ್ಸನಲ್ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ಸಣ್ಣ ಪರ್ಸನಲ್ ಹಾಬಿ ಪ್ರಾಜೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ನಾಟ್ ಮೇಕಿಂಗ್ ಎನಿ ಮನಿ ಔಟ್ ಆಫ್ ಇಟ್. ಅದು ಸ್ಟುಪಿಡ್ ಅಲ್ವಾ ಹಂಗಾದ್ರೆ? ಲೈಕ್ ಐ ಬಿಲೀವ್ ಪ್ರೈಸ್ ಇಸ್ ದ ಸಿಗ್ನಲ್. ಈಗ ಏನಾದರೂ ಒಂದು ವಸ್ತು ಯಾರಿಗಾದ್ರೂ ಉಪಯೋಗ ಆಗುತ್ತೋ ಇಲ್ಲೋ ಅನ್ನೋದಿದ್ರೆ ಅದಕ್ಕೊಂದು ಬೆಲೆ ಇಡಬೇಕು. ಅದನ್ನ ಅವ್ನು ಬೆಲೆ ಕೊಟ್ಟು ತಗೊಂಡ ಅಂದ್ರೆ ದಟ್ ಗಿವ್ಸ್ ದ ಸಿಗ್ನಲ್ ದಟ್ ಇಟ್ ಈಸ್ ಯೂಸ್ಫುಲ್ ಆರ್ ನಾಟ್ ಅಂತ. ಅದು ಫ್ರೀ ಮಾರ್ಕೆಟ್ದು ಐಡಿಯಾ. ಪ್ರೈಸ್ ಈಸ್ ಅ ವೆರಿ ಗುಡ್ ಸಿಗ್ನಲ್ ಅಂತ. ಬಟ್ ನಾನು ದ ಥಿಂಗ್ಸ್ ದಟ್ ಐ ಲೈಕ್ ಟು ಡೂ, ಐ ಡೋಂಟ್ ವಾಂಟ್ ಟು ಪುಟ್ ಅ ಪ್ರೈಸ್. ಇವಾಗ ನಾವು ಹಳ್ಳಿಕಟ್ಟೆ ಪಾಡ್ಕಾಸ್ಟ್ ಮಾಡಿಬಿಟ್ಟು ಅದನ್ನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಫ್ರೀಯಾಗಿ ನೋಡಿಸ್ಬೇಕು ಅನ್ನೋದು ನಮಗೆ ಇಷ್ಟ ಆಗುತ್ತೆ. ವಿ ಕ್ಯಾನ್ ಮೇಕ್ ಇಟ್ ಏನೋ ಸಬ್ಸ್ಕ್ರೈಬರ್ ಓನ್ಲಿ ಕಂಟೆಂಟ್, ಅದನ್ನ ಸೆಲ್ ಮಾಡೋದಕ್ಕೆ. ಬಟ್ ಇಟ್ ಡಸಂಟ್ ಫೀಲ್ ಗುಡ್. ಯಾಕೆ ಅನ್ನೋದಕ್ಕೆ ಐ ಗಾಟ್ ದ ಆನ್ಸರ್ ಫ್ರಮ್ ದಿಸ್ ಸ್ಕೇಲ್. ಇವಾಗ ನಮ್ಮ ಸರ್ಕಲಲ್ಲಿ ಏನಾದರೂ ಮಾಡ್ತಾ ಇದ್ರೆ ಇಟ್ ವಿಲ್ ವರ್ಕ್. ನೀವು ಆ ಗ್ರೂಪ್ನ ದೊಡ್ಡದು ಮಾಡ್ತಾ ಹೋದ್ರೆ ದ ಥಿಂಗ್ಸ್ ದಟ್ ವರ್ಕ್ ಇನ್ ಸ್ಮಾಲ್ ಸರ್ಕಲ್ ಡಸಂಟ್ ವರ್ಕ್. ಅದಕ್ಕೋಸ್ಕರನೇ ಸ್ವೀಡನ್ನಲ್ಲಿ ವರ್ಕ್ ಆಗೋಂಥ ಸಂಗತಿಗಳು, ಪಾಲಿಸಿಗಳು ಇಂಡಿಯಾದಲ್ಲಿ ವರ್ಕ್ ಆಗಲ್ಲ, ಅದು ಅಮೆರಿಕದಲ್ಲಿ ವರ್ಕ್ ಆಗಲ್ಲ, ಜಸ್ಟ್ ಬಿಕಾಸ್ ಆಫ್ ದ ಸ್ಕೇಲ್. ಸ್ವೀಡನ್ ಅಂತ ಸಣ್ಣ ಕಂಟ್ರಿ, ಈವನ್ ಇನ್ ಟರ್ಮ್ಸ್ ಆಫ್ ಕಂಟ್ರಿ ಸ್ಕೇಲ್ ಮ್ಯಾಟರ್ ಆಗುತ್ತೆ. ಆಲ್ಸೋ ಸಿ ಅವನು ಅಂದ್ರೆ ಸೈಜು ಸ್ಕೇಲು ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಜನಕ್ಕೆ ಅಂದ್ರೆ ಸರ್ಕಾರಗಳಿಗೆ ಮತ್ತೆ ನಾಯಕರಿಗೆ ತುಂಬಾ ದೊಡ್ಡದಾಗಿರೋದು ಬಿದ್ದೋದ್ರೆ ತುಂಬಾ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಎಲ್ಲಾ ಕಡೆ ತುಂಬಾ ತೊಂದರೆ ಆಗತ್ತೆ, ಕೇಯಾಸ್ ಆಗತ್ತೆ ಅಂತ ಹೆದರ್ತಾರೆ. ಉದಾಹರಣೆಗೆ ಸುಪ್ರೀತ್ ಬ್ಯಾಂಕ್ ಎಕ್ಸಾಂಪಲ್ ಕೊಟ್ರು. 2008 ಅಲ್ಲಿ ಆ ಬ್ಯಾಂಕ್ಸ್ ನ ಬಚಾವ್ ಮಾಡಕ್ಕೆ ಒಬಾಮಾ ಅವರು ದುಡ್ಡನ್ನು ಪಂಪ್ ಮಾಡಿದ್ರು. ಕಾರ್ ಇಂಡಸ್ಟ್ರಿ ಬಿದ್ದೋಯ್ತು ಅಂತ ಸರ್ಕಾರದ ಕಾರನ್ನ ಪಂಪ್ ಮಾಡಿದ್ರು. ಆಕ್ಚುಲಿ ಇದು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಇದೆ. ಕಾರ್ ಇಂಡಸ್ಟ್ರಿ ಎಲ್ಲಾ ಅಮೆರಿಕಾನಲ್ಲಿ ಬಿದ್ದು ಹೋಗ್ತಾ ಇದೆ, ಬನ್ರಪ್ಪ ಎಲ್ಲ ಮಾತುಕತೆ ಮಾಡಿ ಹೆಂಗೆ ಇದನ್ನ ರಿವೈವ್ ಮಾಡೋಣ ಅಂತ ಒಬಾಮಾ ಕರೆದಿದ್ದಕ್ಕೆ
ಎಲ್ಲಾ ಕಂಪನಿ ಸಿಇಒಸ್ ಅವ್ರವ್ರ ಪ್ರೈವೇಟ್ ಜೆಟ್ ಅಲ್ಲಿ ಸಾವಿರಾಂತರ ಡಾಲರ್ ಖರ್ಚು ಮಾಡಿ ಟು ಮೀಟ್ ಫಾರ್ ದ ಸೇಮ್ ಮೀಟಿಂಗ್ ಹೋದ್ರು ಅಂತ ತುಂಬಾ ಜನ ಯುನೋ ಜಗಳ ಮಾಡಿದ್ರು. ಅಂದ್ರೆ ನೀವ್ ಯಾಕೆ ಒಂದೇ ಪ್ಲೇನ್ ಅಲ್ಲಿ ಅಥವಾ 2-3 ಪ್ಲೇನ್ ಅಲ್ಲಿ ಹೋಗ್ಬಾರ್ದಿತ್ತು ಅಂತ. ಎನಿವೆ, ಸೊ ತಲೆಬ್ ಏನ್ ಹೇಳ್ತಾನೆ ಅಂದ್ರೆ, ತುಂಬಾ ದೊಡ್ಡದಾಗಿರೋ ಕಂಪನಿಗಳು ಬಿದ್ದು ಹೋದ್ರೆ ತೊಂದ್ರೆ ಇಲ್ಲ, ಓನ್ಲಿ ದ ಫಿಟ್ ವಿಲ್ ಸರ್ವೈವ್. ಸೊ ಬೀಳಕ್ ಬಿಡಿ, ಎವಲ್ಯೂಷನ್ಗೆ ಚಾನ್ಸ್ ಕೊಡಿ, ಥಿಂಗ್ಸ್ ವಿಚ್ ವಿಲ್ ಸರ್ವೈವ್ ಹ್ಯಾವ್ ಸ್ಕಿನ್ ಇನ್ ದ ಗೇಮ್ ಅಂಡ್ ದೇ ವಿಲ್ ಕಂಟಿನ್ಯೂ ಅಂತ. He also talks about how Sweden, which is a socialist country, allowed certain large automobile companies and other companies to fail. ಸತ್ತೋದ್ರೆ ಪರವಾಗಿಲ್ಲ ಗುರು, ಸ್ವೀಡನ್ ಮರ್ಯಾದೆಗೂ ಕಂಪನಿಗೂ ಏನು ಸಂಬಂಧ ಇಲ್ಲ. ಸ್ವೀಡನ್ ಒಂದ್ ದೇಶ, ಅದ್ರ ಗೌರವ, ಅದ್ರ ಪ್ರತಿಷ್ಠೆ ಇದ್ದೇ ಇರುತ್ತೆ, ಕಂಪನಿನ ಉಳಿಸೋದೇನ್ ಬೇಡ. ಆಕ್ಚುಲಿ ಅದೇ ಎಕ್ಸ್ಟೆನ್ಷನ್ಗೆ ಪಾಸಿಬಿಲಿಟಿ ಇದ್ರೆ ದೇರ್ ಕ್ಯಾನ್ ಬಿ ಎವಲ್ಯೂಷನ್. ಅದು ಸ್ಕಿನ್ ಇನ್ ದ ಗೇಮ್. ಈಗ ಕಾರ್ ಓಡಿಸ್ತಾ ಇರೋದಕ್ಕೂ ಅಥವಾ ಕುತ್ಕೊಂಡು NFS ಗೇಮ್ ಆಡೋದಕ್ಕೂ ಇರೋ ವ್ಯತ್ಯಾಸ. ನೀವು ಆ ಗೇಮ್ ಅಲ್ಲಿ ಅಥವಾ GTA ಗೇಮ್ ಅಲ್ಲಿ ಎಸತಿ ಕಾರ್ನ ಹೋಗ್ಬಿಟ್ಟು ಹೊಡೆದ್ರು ಯು ಡೋಂಟ್ ಹ್ಯಾವ್ ಎನಿ ಹಾರ್ಮ್. ಅದೇ ರಿಯಲ್ ರೋಡಲ್ಲಿ ಹೋಗ್ಬಿಟ್ಟು ಏನಾದ್ರೂ ಮಾಡಿದ್ರೆ ಯು ವಿಲ್. ಯಾಕೆ ರಿಯಲ್ ರೋಡ್ ಸೇಫ್ ಆಗಿರುತ್ತೆ ಅಂತ, ಈ ಇಂಡಿಯಾದಲ್ಲಿ ಲೈಕ್ ಪೀಪಲ್ ಈವನ್ ವಿತ್ ಸ್ಕಿನ್ ಇನ್ ದ ಗೇಮ್, ಐ ಮೀನ್ ಐ ಡೋಂಟ್ ನೋ, ಇಂಡಿಯಾದ್ದು ಕೇಸ್ನ ಇಟ್ಕೊಂಡ್ರೆ ಲೈಕ್ ಈವನ್ ದೇರ್ ಪೀಪಲ್ ಆರ್ ಸೋ ಓಕೆ ಟು ಲೂಸ್ ದೇರ್ ಲೈಫ್ಸ್ ದೆನ್ ವೇರಿಂಗ್ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್. ಸೊ ಅದಕ್ಕೆ ಬೇರೆ ಬುಕ್ ಏನಾದ್ರು ಓದ್ಬೇಕು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಬಟ್ ಅವನು ಹೇಳೋದು ಅದೇ, ಆ ಥರ ರೂಯಿನ್ಗೆ ಆಪ್ಷನ್ ಇರಬೇಕು, ಅವಾಗ ಸಿಸ್ಟಮ್ ವಿಲ್ ಲರ್ನ್ ಫ್ರಮ್ ಇಟ್ ಅಂತ. ಅದು ತುಂಬಾ ಒಳ್ಳೆ ಎಕ್ಸಾಂಪಲ್. ಒಬಾಮಾ, ನಾವು ಹೇಳೋದು ಅಮೆರಿಕಾ ಇಸ್ ಕ್ಯಾಪಿಟಲಿಸ್ಟ್, ಲುಕ್ ಅಟ್ ಡೆನ್ಮಾರ್ಕ್, ಲುಕ್ ಅಟ್ ಸ್ವೀಡನ್ ಅಂತ ಅಮೆರಿಕದ ಪೊಲಿಟಿಷಿಯನ್ಸ್ ಹೇಳ್ತಾರೆ. ಬಟ್ ಆಕ್ಚುಲಿ ಸ್ವೀಡನ್ ಎಷ್ಟು ಏನೋ ದೇರ್ ಆರ್ ಸೋ ಮೆನಿ ಲೆಸನ್ಸ್ ದಟ್ ಅಮೆರಿಕಾ ಶುಡ್ ಲರ್ನ್. 92ನಲ್ಲಿ ಸ್ವೀಡನ್ ಅಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆಯ್ತು, ಸಿಮಿಲರ್ ಟು 2008 ಅಲ್ಲಿ ಲೀಮನ್ ಬ್ರದರ್ಸ್ ಬ್ಯಾಂಕ್ರಪ್ಟ್ ಆಯ್ತಲ್ಲ, ಆ ತರ ಇಲ್ಲಿ ಬ್ಯಾಂಕ್ರಪ್ಟ್ ಆಯ್ತು. ಅವಾಗ ಗವರ್ಮೆಂಟ್ ಸ್ಟೆಪ್ಡ್ ಇನ್ ಅಂಡ್ ದೆ ಪುಟ್ ಮನಿ, ಬಟ್ ದೇ ಟುಕ್ ಈಕ್ವಿಟಿ ಔಟ್. ಅಂದ್ರೆ ಆ ಕಂಪನಿಗಳದ ಓನರ್ಶಿಪ್ ನ ದೇ ಸೆಡ್ ಇವಾಗ ನಿಮ್ಮ ಲಾಸ್ ಅಲ್ಲಿ ಇದ್ದೀರಾ. ಇದು ಹೆಂಗೆ ಅಂತಂದ್ರೆ, ಒಂದು ನಿಮ್ ಮನೆ ಪಕ್ಕದಲ್ಲಿರೋ ಕಾರ್ ಮಾರೋ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರೋ ಒಂದು ಅಂಗಡಿ ಇದೆ, ಅವನಿಗೆ ಲಾಸ್ ಆಗ್ತಾ ಇದೆ ತುಂಬಾ. ಅವಾಗ ನೀವು ಹೋಗ್ಬಿಟ್ಟು ಸರಿ ನಾ ದುಡ್ಡು ಕೊಡ್ತೀನಿ ಅಂತ ದುಡ್ಡು ಕೊಟ್ಟು ಬರೀ ನೀನು ಲಾಸ್ ಅಲ್ಲಿ ನನ್ ದುಡ್ಡು ತಗೋ, ಪ್ರಾಫಿಟ್ ಎಲ್ಲ ನೀನು ಇಟ್ಕೋ ಅಂತಲ್ಲ. ನೀವೇನ್ ಹೇಳ್ತೀರಾ, ಸರಿ ನಾ ದುಡ್ಡು ಕೊಡ್ತಾ ಇದ್ದೀನಿ, ನಿಂದು 50% ಓನರ್ಶಿಪ್ ನನಗೆ ಕೊಡು. ಯಾವಾಗ ಕಂಪನಿ ಪ್ರಾಫಿಟಬಲ್ ಆಗುತ್ತೆ ಐ ವಿಲ್ ಗೆಟ್ ದ ಅಪ್ಸೈಡ್. ಸೊ ಆ ಥರ ಯೋಚನೆ ಮಾಡಿ ಸ್ವೀಡಿಷ್ ಗವರ್ಮೆಂಟ್ ದುಡ್ಡು ಹಾಕಿ ದೇ ವಿಲ್ ಸೇ ವಿ ವಿಲ್ ಓನ್ ಯುವರ್ ಬ್ಯಾಂಕ್ಸ್, ಎಷ್ಟು ಪರ್ಸೆಂಟೇಜ್ ಕೊಡಿ ನಮಗೆ ಇವಾಗಿರೋ ವ್ಯಾಲ್ಯೂಯೇಷನ್ ಪ್ರಕಾರ. ಆಮೇಲೆ ಯಾವಾಗ ದೇ ಬಿಕೇಮ್ ಪ್ರಾಫಿಟಬಲ್, ಆ ದುಡ್ಡೆಲ್ಲ ಟ್ಯಾಕ್ಸ್ ಪೇಯರ್ಸಿಗೆ ಬಂತು. ಸೊ ಇಟ್ಸ್ ನಾಟ್ ಪ್ರಾಫಿಟ್, ಏನೋ ನಿಮ್ದು ಪ್ರಾಫಿಟ್ಸಿಗೆ ಕ್ಯಾಪಿಟಲಿಸಮು, ನಿಮ್ ಲಾಸಸ್ಸಿಗೆ ಸೋಷಿಯಲಿಸಮ್ ಅಲ್ಲ ಅಂತ ಸ್ವೀಡನ್ ಪ್ರೂವ್ಡ್ ಇಟ್. ಆಮೇಲೆ ಮತ್ತೆ 2008 ಟೈಮಲ್ಲಿ ಸ್ವೀಡಿಶ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ವೋಲ್ವೋ ಮತ್ತೆ ಸಾಬ್ ಇವೆರಡು ಬ್ಯಾಂಕ್ರಪ್ಟ್ ಆಯ್ತು. ಸೊ ಗವರ್ಮೆಂಟ್ ಡಿಡ್ಂಟ್ ಹೆಲ್ಪ್. ಸೊ ಇವಾಗ ವೋಲ್ವೋ ಈಸ್ ಓನ್ಡ್ ಬೈ ಎ ಚೈನೀಸ್ ಕಂಪನಿ, ಸಾಬ್ ಕಂಪ್ಲೀಟ್ಲಿ ಅವ್ರದ್ದು ಕಾರ್ ಡಿವಿಷನ್ ಮುಚ್ಚಾಕಿ ದೇ ಆರ್ ಜಸ್ಟ್ ಫೋಕಸಿಂಗ್ ಆನ್ ಡಿಫೆನ್ಸ್ ಇವಾಗ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸ್ವಿಟ್ಜರ್ಲ್ಯಾಂಡು, ಸ್ವೀಡನ್ ಇದೆಲ್ಲ ಹೊರಗಡೆಯವರಿಗೆ ಸೋಷಿಯಲಿಸ್ಟ್ ಕಂಟ್ರಿ ಅಂತಾರೆ, ಬಟ್ ಅದು ಆಕ್ಚುಲಿ ನನಗೆ ತುಂಬಾ ರಿಫ್ರೆಶಿಂಗ್ ಅನ್ಸಿದ್ ಇದು. ನೀವು ಬರೀ ಸೋಷಿಯಲಿಸಂ ಅಥವಾ ಕ್ಯಾಪಿಟಲಿಸಂ ಅಂತ ಯೋಚನೆ ಮಾಡ್ಬೇಕಿಲ್ಲ. ದಟ್ ಈಸ್ ದ ಲಿಬರೇಷನ್. ಈ ತಲೆಬ್ದು ಬುಕ್ ನ ಓದಿ ಐ ರಿಯಲೈಸ್ ಲೈಕ್ ಯು ಡೋಂಟ್ ಹ್ಯಾವ್ ಟು ಥಿಂಕ್ ಇನ್ ದೋಸ್ ಟರ್ಮ್ಸ್. ಸಿಸ್ಟಮ್ ಇಟ್ಕೊಂಡು ಯು ಹ್ಯಾವ್ ಟು ಎನ್ಫೋರ್ಸ್ ಸ್ಕಿನ್ ಇನ್ ದ ಗೇಮ್. ಎಥಿಕ್ಸ್ ಇಸ್ ಬಿಯಾಂಡ್ ಲಾ ಅಂತ ಹೇಳ್ತಲ್ವಾನ. ಅಂದ್ರೆ ಲಾಸ್ ದೇ ಕ್ಯಾನ್ ಕೀಪ್ ಗೆಟಿಂಗ್ ಇವಾಲ್ವ್ಡ್. ಅಂದ್ರೆ ಇದು ವರ್ಕ್ ಆಗ್ಲಿಲ್ಲ, ಸೊ ವಿ ಹ್ಯಾವ್ ಟು ಚೇಂಜ್ ದ ಲಾ ತರ, ಬಟ್ ಅದು ಎಥಿಕ್ಸ್ ಗೆ ಮ್ಯಾಚ್ ಆಗ್ಬೇಕು ಅಟ್ ಸಮ್ ಪಾಯಿಂಟ್. ಅಂದ್ರೆ ದಿಸ್ ಇಸ್ ವಾಟ್ ಇಸ್ ಅಮೇಸಿಂಗ್ ಅಲ್ವಾ. ಒಂದೊಂದ್ಸಲಿ ನಮ್ಮ ಈಗೋ ಅಥವಾ ನಮ್ಮ ಆತ್ಮನಿರ್ಭರತೆ ಅಥವಾ ಏನೋ ಒಂದು ಸ್ಟ್ರೇಂಜ್ ಕಾನ್ಸೆಪ್ಟ್ ಅಲ್ವಾ ಅದು. ಫಾರ್ ಎಕ್ಸಾಂಪಲ್ ಏರ್ ಇಂಡಿಯಾ ಹ್ಯಾಸ್ ಬೀನ್
a loss-making company for more than 35 years. I mean, ನಾನು ಲಾಸ್ಟ್ ಎಲ್ಲೋ ಎಕನಾಮಿಕ್ ಟೈಮ್ಸ್ ಎಲ್ಲೋ ಓದಿದಾಗ $11 billion ಖರ್ಚಾಗಿದೆ, ವೇಸ್ಟ್ ಆಗಿದೆ. It should have gone for sale almost 1 or 2 decades ago. ಬಿಜೆಪಿ ಸರ್ಕಾರ ಆಗ್ಲಿ, ಕಾಂಗ್ರೆಸ್ ಸರ್ಕಾರ ಆಗ್ಲಿ, they are not seeing that, or even if they are seeing that, ಬ್ಲೈಂಡ್ ಆಗಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇಲ್ಲ ಮಣಿಪುರಲ್ಲಿ ಅಲ್ಲಿ ಇಲ್ಲಿ ಕನೆಕ್ಟಿವಿಟಿ ಬೇಕು, ಅದಕ್ಕೆ ಏರ್ ಇಂಡಿಯಾ ಬೇಕು ಅಂದ್ರೆ ಯು ಹ್ಯಾವ್ ನೌ ಪ್ರೈವೇಟ್ ಆಪರೇಟರ್ಸ್ ಹೂ ಆರ್ ಫ್ಲೈಯಿಂಗ್ ಆಲ್ ದೋಸ್ ಪ್ಲೇಸಸ್, ರೈಟ್? ಸೊ ಐ ಥಿಂಕ್ ದೇರ್ ಇಸ್ ಕೇಸ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಇದ್ರಲ್ಲಿ ಪಬ್ಲಿಕ್ ಒಪಿನಿಯನ್ ಇದೆಯಲ್ಲ, ಅಂದ್ರೆ ಪಬ್ಲಿಕ್ ಅಂದ್ರೆ ಮಿಡಲ್ ಕ್ಲಾಸ್ ಒಪಿನಿಯನ್, who are in the media, middle class media, ಮತ್ತೆ middle class Facebook, middle class social media, ಅವರೆಲ್ಲ ಏನ್ ಮಾಡ್ತಾರೆ, ದೇ ಆರ್ ಇಂಟರ್ವೆನ್ಷನಿಸ್ಟ್. ಅವರಿಗೆ ಆಗೋ ಲಾಸ್ ಏನ್ ಜಾಸ್ತಿ ಇಲ್ಲ, ಬಟ್ ಅವ್ರೇನ್ ಬಿಲ್ಡ್ ಮಾಡ್ತಾರೆ, ಓ ಏರ್ ಇಂಡಿಯಾ ನಮ್ ಕಲ್ಚರಲ್ ಹೆರಿಟೇಜ್. ಅವ್ರಿಗೆ ಚಾಯ್ಸ್ ಇದ್ರೆ ಯಾವಾಗ್ಲೂ ಡೆಕ್ಕನ್ ಏರ್ ಅಥವಾ ಜೆಟ್, ಇನ್ನೊಂದ್ ಯಾವ್ದು ಇಂಡಿಗೋ ಹೋಗ್ತಾರೆ. ಅವ್ರು ಏರ್ ಇಂಡಿಯಾ ಇಟ್ಕೊಳಲ್ಲ, ಸ್ಕೂಲ್ಸ್ ಅವ್ರ ಮಕ್ಳನ್ನ ಕಳ್ಸಲ್ಲ, ದೇ ನೋ. ಬಟ್ ಅದು ಇರೋದು ಆಕ್ಚುಲಿ ಗವರ್ಮೆಂಟ್ ಪ್ರಾಬ್ಲಮ್ ಏನು ಅಂದ್ರೆ ಇದೆ, ದೇರ್ ಇಸ್ ನೋ ಸ್ಕಿನ್ ಇನ್ ದ ಗೇಮ್. ಗವರ್ಮೆಂಟ್ ಅಲ್ಲಿ ದೇರ್ ಇಸ್ ನೋ ರಿಸ್ಕ್ ಆಫ್ ರೂಯಿನ್. ಅಂದ್ರೆ ಅವ್ರದ್ದು ದೇರ್ ಇಸ್ ನೋ, ಈ ಕನ್ನಡ ಸಿನಿಮಾ ಬಂತಲ್ಲ, ನಮ್ಮ ಫ್ರೆಂಡ್ ಮನ್ಸೂರೆ ಸಿನಿಮಾನ ಪ್ರಮೋಟ್ ಮಾಡೋಣ ಇದ್ರಲ್ಲಿ, 1978 ಆಕ್ಟ್ 1978, ದ ಹೋಲ್ ಫಿಲ್ಮ್ ಇಸ್ ಅಬೌಟ್ ದಟ್. ಏನೇ ಮಾಡಿದ್ರು ಇವ್ರನ್ನ ಗವರ್ಮೆಂಟ್ ಎಂಪ್ಲಾಯೀಸ್ನ ಫೈರ್ ಮಾಡೋಕ್ಕಾಗಲ್ಲ. ಅಂದ್ರೆ ವೈ ವುಡ್ ದೇ ಬಿಹೇವ್ ಇನ್ ದ ರೈಟ್ ವೇ? ಅವರಿಗೆ ದೇರ್ ಇಸ್ ನೋ ಲರ್ನಿಂಗ್ ಮೆಕ್ಯಾನಿಸಮ್. ಅವ್ರಿಗೇನು ಅವ್ರದ್ದು ಕೆಲಸದಿಂದ ದೇರ್ ಇಸ್ ನೋ ಕಾನ್ಸಿಕ್ವೆನ್ಸಸ್. ನಮ್ಮ ಪ್ರೈವೇಟ್ ಕಂಪ್ನಿನಲ್ಲಿ ಇಫ್ ದೇರ್ ಇಸ್ ನೋ ಪರ್ಫಾರ್ಮೆನ್ಸ್ ದೇರ್ ವಿಲ್ ಬಿ ಕಾನ್ಸಿಕ್ವೆನ್ಸ್, ಮನೆ ಕಳಿಸ್ತಾರೆ. ಸೊ ಆ ಥರದ್ದು ಇಲ್ದೇ ಇರೋದಕ್ಕೇನೆ ಯು ಸಿ ಹೆಂಗೆ ಆ ಸಿಸ್ಟಮ್ ಅಷ್ಟು ಕರಪ್ಟ್ ಆಗುತ್ತೆ ಅಂತ. ಸೊ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆ ಥರ ಅವನು ಆಕ್ಚುಲಿ ತಲೆಬ್ ಅದನ್ನ ಹೇಳ್ದಾಗೇನೆ ಐ ರಿಯಲೈಸ್ಡ್ you can support capitalism, but you can be opposed to big corporations, rent seeking corporations ಅಂತ ಕರಿತಾನೆ ಅವನು. ಅವರು ಏನು ಅಂತಂದ್ರೆ they will just hold some ರೆಗ್ಯುಲೇಟರಿ ಪವರು ಅಥವಾ ಅವ್ರದ್ದು ಮಾರ್ಕೆಟ್ ಪವರ್ನ ಯೂಸ್ ಮಾಡಿ ಬರೀ ದುಡ್ಡು ಮಾಡ್ತಾ ಇರ್ತಾರೆ. they will not contribute anything to society. ಸೊ ಅಂಥವ್ರನ್ನ ಲೈಕ್ ಯು ಡೋಂಟ್ ಹ್ಯಾವ್ ಟು ರಿಲೈ ಆನ್ ಕ್ಯಾಪಿಟಲಿಸಮ್. ಇವಾಗ ಟೂ ಬಿಗ್ ಟು ಫೇಲ್ ಅಂತ ಹೇಳ್ತಾರಲ್ಲ, ಇವಾಗ ನಾಳೆ HDFC ಬ್ಯಾಂಕ್ ಹೋಗ್ಬಿಟ್ರೆ ಅದರಲ್ಲಿ ದುಡ್ಡಿಟ್ಟಿರೋರ್ದೆಲ್ಲ ಹೋಗ್ಬಿಡುತ್ತೆ. ಲೈಕ್ ವೆನ್ ದೆರ್ ಈಸ್ ಡೆಪಾಸಿಟ್ ಗ್ಯಾರಂಟಿ, ಅಷ್ಟು ಡೆಪಾಸಿಟ್ ಮಾತ್ರ ಇಡಬೇಕು. ಈಗ ಸ್ಟಾಕ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಸ್ಟಾಕಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆ ಕಂಪ್ನಿ ಬ್ಯಾಂಕ್ರಪ್ಟ್ ಆಗೋಗುತ್ತೆ. ಆ ಇನ್ವೆಸ್ಟ್ ಮಾಡಿರೋ ಎಲ್ಲರಿಗೂ ಗವರ್ಮೆಂಟ್ ದುಡ್ಡು ಕೊಡ್ಬೇಕಾ? ಯಾಕೆ ಕೊಡ್ಬೇಕು? ದೇ ಮೇಕ್ ಮನಿ. ಯಾವಾಗ ಗವರ್ಮೆಂಟ್ ಆ ಥರದ ಸ್ಟಾಕಲ್ಲಿ ದುಡ್ಡು ಬಂದಾಗ ದೇ ಓನ್ ದ ಪ್ರಾಫಿಟ್ಸ್. ವೆನ್ ದೇ ಆರ್ ಲೂಸಿಂಗ್ ದ ಮನಿ ದೇ ವಿಲ್ ಸೇ ಗವರ್ಮೆಂಟ್ ಹ್ಯಾಸ್ ಟು ಸೇವ್ ಇಟ್. ಸೊ ಈ ಥರ ಬೇಲ್ ಔಟ್ ಮಾಡೋದ್ರಿಂದ ದ ಸಿಸ್ಟಮ್ ವೋಂಟ್ ಲರ್ನ್ ಅಂತ. ಈಗ ಆ ಥರ ಬ್ಯಾಡ್ ಮ್ಯಾನೇಜ್ಮೆಂಟ್ ಮಾಡಿದ ಕಂಪನಿ ಶುಡ್ ಗೋ ಬ್ಯಾಂಕ್ರಪ್ಟ್. ನಮ್ಮ ಬಿಜೆಪಿ ಗವರ್ಮೆಂಟ್ ಬ್ಯಾಂಕ್ರಪ್ಸಿ ಲಾ ತಂದ್ರಲ್ಲ, ದಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ ಇಟ್. ಲೈಕ್ ದ ಬ್ಯಾಡ್ ಕಂಪನೀಸ್ ಶುಡ್ ಗೋ ಬ್ಯಾಂಕ್ರಪ್ಟ್. ದೇರ್ ಇಸ್ ನೋ ಪಾಯಿಂಟ್ ಇನ್ ಸೇವಿಂಗ್ ದೆಮ್ ಅಂತ. ಅವಾಗ ಏನಾಗುತ್ತೆ, ಬೇರೆ ಕಂಪ್ನಿಗಳು ಬರೋದಕ್ಕೆ ಸ್ಪೇಸ್ ಆಗುತ್ತೆ, ಅಥವಾ ಈ ಅಸೆಟ್ಸ್ನೆಲ್ಲ ಬೇರೆಯವರು ಪರ್ಚೇಸ್ ಮಾಡಿಬಿಟ್ಟು ದೇ ಕ್ಯಾನ್ ರನ್ ದ ಬಿಸ್ನೆಸ್ ಇನ್ ಅ ಬೆಟರ್ ವೇ. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.